ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಪ್ರಸ್ತುತ ಬೆಳವಣಿಗೆಗಳು ಏನೇನಾಗ್ತಾ ಇದೆ, ವ್ಯವಸ್ಥೆ ಹೇಗಿದೆ, ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗ್ತಾ ಇದೆ. ಈಗ ಆಲ್ರೆಡಿ ಒಂದು ಕಡೆ ರೈತರ ಹೋರಾಟ ನೀವು ನೋಡ್ತಾ ಇದ್ದೀರಿ, ಜೊತೆಗೆ ವಿದ್ಯಾರ್ಥಿಗಳ ಹೋರಾಟವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಪ್ರಸ್ತುತವಾಗಿ ನಡೀತಾ ಇರೋ ನೀಟ್ ಎಕ್ಸಾಮ್ ಅಕ್ರಮ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಇದರ ಜೊತೆಗೆ ಅದರಲ್ಲಿ ರಾಜಕೀಯ ನಾಯಕರು ಕೂಡ ಒಂದಷ್ಟು ಜನ ಸಪೋರ್ಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ರಾಜಕೀಯ ಜಟಾಪಟಿಗೂ ಕೂಡ ಅದು ಕನ್ವರ್ಟ್ ಆಗಿದೆ. ಇರಲಿ, ಯಾವುದೇ ಹೋರಾಟ ಅಂತ ಬಂದ ತಕ್ಷಣ ಅದು ರೈತರ ಹೋರಾಟ ಆಗಿರಲಿ ಅಥವಾ ವಿದ್ಯಾರ್ಥಿಗಳ ಹೋರಾಟ ಆಗಿರಲಿ, ಆದರೆ ಪೊಲಿಟಿಕ್ಸ್ ಬಂದೇ ಬರುತ್ತೆ, ಬರೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಾಗಿ ಸಿಚುವೇಶನ್ಗಳೇ ನಿರ್ಮಾಣ ಆಗಿರಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ದೇಶದ ಸಮಸ್ಯೆಯ ಬಗ್ಗೆ ಯಾರ್ಯಾರು ಧ್ವನಿಗೂಡಿಸ್ತಾ ಇದ್ದಾರೆ? ಜನಸಾಮಾನ್ಯರು ಧ್ವನಿಗೂಡಿಸ್ಬಿಟ್ರೆ ಸಾಕಾ, ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳು ಸಪೋರ್ಟ್ ಮಾಡಿಬಿಟ್ರೆ ಸಾಕಾ? ಇನ್ನು ಯಾರ್ಯಾರ ಇದ್ರ ಬಗ್ಗೆ ಮಾತಾಡಬೇಕು, ಯಾರ್ಯಾರು ಧ್ವನಿ ಎತ್ತಬೇಕು ಅಂತ ಬಂದ್ರೆ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ನಟಿಯರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮೆಲ್ಲರದ್ದು ಕೂಡ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪ್ರಸ್ತುತ ಬೆಳವಣಿಗೆ ಅಥವಾ ನೀಟ್ ಎಕ್ಸಾಮ್ ಅಕ್ರಮ ಆಗಿದೆ ಅನ್ನೋ ವಿಚಾರ, ಸ್ಟೂಡೆಂಟ್ಸ್ಗಳು ಹೋರಾಟ ಮಾಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಬಗ್ಗೆ, ವ್ಯವಸ್ಥೆ ಹದಗೆಟ್ಟೋಗಿದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆಯಲ್ಲ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನೊಟ್ಟಿಗೆ ಇವತ್ತು ಬಹುಭಾಷಾ ಖ್ಯಾತ ನಟರಾದಂತಹ ಕಿಶೋರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಎಲ್ಲ ಆರಾಮ? ಕೃಷಿ ಹೇಗೆ ನಡೀತಾ ಇದೆ ಸರ್? ಪ್ರಮುಖವಾಗಿ ಚೆನ್ನಾಗಿ ನಡೀತಾ ಇದೆ. ಯಾಕೆಂದ್ರೆ ನೀವು ಕೃಷಿ ಬಗ್ಗೆ ಬಹಳ ಇಂಟ್ರೆಸ್ಟ್ ತೋರಿಸಿರೋರು, ಹಾಗಾಗಿ ವಿಚಾರಿಸ್ತೆ ಎಲ್ಲ ಚೆನ್ನಾಗಾಗ್ತಾ ಇದೆ ಸರ್. ಈಗ ಪ್ರಸ್ತುತವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ನೇರವಾಗಿ. ಈಗ ನೀಟ್ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಸಂಬಂಧ ಡೆಲ್ಲಿಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇತ್ತು. ಅದು ಯಾಕೆ ರಾಷ್ಟ್ರವ್ಯಾಪಿ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದು ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಧ್ಯದಕ್ಕೆ ಆ ಒಂದು ಹೋರಾಟಕ್ಕೆ ಬಂದರು, ಅದಾದ ನಂತರ ಮರುದಿನದಿಂದ ಈಗೀಗ ನಿಧಾನಕ್ಕೆ ರಾಷ್ಟ್ರವ್ಯಾಪಿ ಹರಡ್ತಾ ಇದೆ, ಕರ್ನಾಟಕಕ್ಕೂ ಹರಡ್ತಾ ಇದೆ. ಆದರೆ ಇದು ಪೊಲಿಟಿಕಲಿ ಟರ್ನ್ ಆಗ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮಗೆ, ಯಾವುದೇ ಒಂದು ಹೋರಾಟ ಆಗಿದ್ರೂ ಕೂಡ ಅದರಲ್ಲಿ ಪೊಲಿಟಿಕ್ಸ್ ಬಂದೇ ಬರುತ್ತೆ, ಅದನ್ನು ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಆದರೆ ಇಲ್ಲಿ ನಾನಾ ರೀತಿಯ ಒಂದು ಚರ್ಚೆ ಏನಂತಂದರೆ, ಅಲ್ಲಿ ಹೋರಾಟದ ಹಾದಿ ತಪ್ತಾ ಇದೆ ಅಂತನೋ, ಅಥವಾ ಇದು ಅಲ್ಲಿ ರಾಜಕೀಯ ನಾಯಕರು ಅವರವ್ರ ಬೇಳೆ ಬೇಯಿಸ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಅದ್ರ ಜೊತೆಗೆ ನಟಿಯರು ಕೂಡ ಮಾತಾಡಲ್ಲ ಇದ್ರ ಬಗ್ಗೆ, ಬೇರೆ ವಿಚಾರಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ರೈತರ ಸಮಸ್ಯೆ ಬಂದಾಗ ಮಾತಾಡಲ್ಲ, ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಮಾತಾಡಲ್ಲ ಅಂತ ಕೇಳ್ತಾರೆ. ಓವರಾಲ್ ಇದ್ರ ಬಗ್ಗೆ ಹೆಂಗೆ ನೋಡ್ತೀರಿ ನೀವು? ನೀವು ಹೇಳಿದಾಗೆ ರಾಜಕೀಯ ಬಂದೇ ಬರುತ್ತೆ ಅನ್ನೋದಕ್ಕೂ ಮುಂಚೆನೆ ಹೋರಾಟವೇ ರಾಜಕೀಯ. ಸೊ ಇದು ಪ್ರಜಾಪ್ರಭುತ್ವ, ಪ್ರಜೆಗಳದ್ದೇ ಪ್ರಭುತ್ವ. ಸೊ ಅದೇ ರಾಜಕೀಯ, ಪ್ರಜಾಪ್ರಭುತ್ವವೇ ರಾಜಕೀಯ. ಸೊ ಪ್ರಜೆಗಳು ವೋಟ್ ಹಾಕೋದು ರಾಜಕೀಯ. ವೋಟ್ ಹಾಕಿದ ಮೇಲೆ ರಾಜಕೀಯದ ಭಾಗ ನಾನು. ಜೊತೆಗೆ ವೋಟ್ ಹಾಕಿದ ಮೇಲೆ ಹಾಗೆ ಬಿಟ್ಟು ಕುತ್ಕೊಳ್ಳೋಕ್ಕಾಗಲ್ವಲ್ಲ ಅವನು ಇಷ್ಟ ಬಂದಂಗೆ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಪದೇ ಪ್ರಶ್ನೆ ಮಾಡೋದು ರಾಜಕೀಯ. ಹೋರಾಟ ರಾಜಕೀಯ, ಆಂದೋಲನಗಳು ರಾಜಕೀಯ. ಸೊ ಎಲ್ಲ ಹೋರಾಟಗಳು ಜೀವಂತವಾಗಿರಬೇಕು. ಯಾಕೆಂದರೆ ವ್ಯವಸ್ಥೆ ಜೀವಂತವಾಗಿರಬೇಕು, ವ್ಯವಸ್ಥೆ ಎಚ್ಚರದಿಂದ ಇರಬೇಕು, ವ್ಯವಸ್ಥೆ ಸರಿಗಿರಬೇಕು ಅಂದರೆ ಹೋರಾಟಗಳು ನಡೀತಾ ಇರಬೇಕು, ಪ್ರಶ್ನೆಗಳು ಕೇಳ್ತಾ ಇರಬೇಕು, ಅವಾಗಲೇ ಅಷ್ಟೇ. ಸೊ ರಾಜಕೀಯದಿಂದ ಹೊರತುಪಡಿಸಿ ಹೋರಾಟ ಇಲ್ಲ, ಹೊರತುಪಡಿಸಿ ರಾಜಕೀಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳ ಕೆಲಸವೇ ಅದು. ಅವ್ರು ಇದನ್ನಿಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಇದನ್ನಿಟ್ಕೊಂಡು ರಾಜಕೀಯ ಮಾಡಬೇಕು, ಅವ್ರ ಕೆಲಸನೇ ಅದು. ಜನ ಪ್ರಶ್ನೆ ಎತ್ತಿದ ತಕ್ಷಣ ಜನಗಳ ಪರವಾಗಿ ನಿಂತ್ಕೋಬೇಕು, ಅವರು ಜನಗಳ ಪ್ರಶ್ನೆ ಎತ್ತಬೇಕು. ಇವ್ರಿಗೆ ಸರ್ಕಾರ ಅಂತ ಕೊಟ್ಟಿರ್ತೀವಿ, ಒಬ್ಬರಿಗೆ ಅವ್ರಿಗೆ ಬಹುಮತ ಸಿಕ್ಕಿರುತ್ತೆ, ಅವರು ಸರ್ಕಾರದಲ್ಲಿ ಇರ್ತಾರೆ. ಆ್ಯಕ್ಚುಲಾಗಿ ವಿರೋಧ ಪಕ್ಷಗಳು ಎಲ್ಲವೂ ಸೇರಿಸಿದ್ರೆ ನೀವು ಸರ್ಕಾರಕ್ಕೆ ಏನು ಓಟ್ಗಳಿರ್ತವೋ ಅವಕ್ಕಿಂತ ಜಾಸ್ತಿ ಇರ್ತದೆ. ಸೊ ಇವರೇ ಬಹುಜನರನ್ನು, ಅದರಲ್ಲೇ ಬಹುಸಂಖ್ಯಾತ ವರ್ಗನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರಶ್ನೆ ಯಾರೇ ಆಗಲಿ, ಇವ್ರು ಮಾತ್ರ ಅಂತಲ್ಲ, ಅವರು ಪೂರ್ತಿ ಜನಗಳ ಪ್ರತಿನಿಧಿ ವಿರೋಧ ಪಕ್ಷಗಳು. ಸೊ ವಿರೋಧ ಪಕ್ಷಗಳು ಯಾವುದೇ ಇಶ್ಯೂ ಬಂದರೂ ಅದನ್ನ ಇಟ್ಕೊಂಡು ರಾಜಕೀಯ ಮಾಡಬೇಕು, ಪ್ರಶ್ನೆ ಕೇಳಬೇಕು ಸರ್ಕಾರನ. ಆವಾಗ ಸರ್ಕಾರ ಏನಾಗುತ್ತೆ, ಎಚ್ಚರವಾಗಿರ್ತದೆ, ಸರ್ಕಾರ ಆನ್ಸರಬಲ್ ಆಗ್ತದೆ, ಅಕೌಂಟಬಲ್ ಆಗ್ತದೆ. ಸೊ ಇದು ಒಂದು ಹೆಲ್ದಿ ಡೆಮೋಕ್ರಸಿಯ ಇದು. ಜೊತೆಗೆ ಒಂದು ಪ್ರಶ್ನೆ ಬಂದಾಗ ಆ ಸರ್ಕಾರ ಹೆಂಗೆ ಆ ಪ್ರಶ್ನೆನ ಎದುರಿಸುತ್ತೆ, ಆ ಪ್ರಶ್ನೆನ ಹೇಗೆ ಸಾಲ್ವ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಜವಾಗ್ಲೂ ನಮ್ಮ ಡೆಮೋಕ್ರಸಿಯ ಹೆಲ್ತ್ ನಿರ್ಧಾರ ಆಗುತ್ತೆ. ನಿಜ. ಈಗ ನೀಟ್ ಅಕ್ರಮ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಹೋರಾಟ ಆಗ್ತಾ ಇದೆಯಲ್ಲ, ನಿಮ್ಮ ಸ್ಟ್ಯಾಂಡ್ ಏನು ಸರ್? ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ? ಜನಪರವಾಗಿ ಇರಬೇಕಾಗತ್ತೆ. ನಾವು ಕಲಾವಿದನಾಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲದೇ ಇದ್ರೂ ಒಬ್ಬ ಪ್ರಜೆಯಾಗಿ ನಾನು ಪ್ರಜೆಗಳ ಪ್ರಶ್ನೆಯನ್ನು ನಾನು ಎತ್ತಬೇಕು. ಅದು ನನ್ನ ಕರ್ತವ್ಯ. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ವೋಟ್ ಹಾಕಿದ್ದೀನಿ ಅಂತಂದರೆ ನಾನು ಈ ರಾಜಕೀಯದ ಭಾಗವಾಗಿದ್ದೀನಿ, ಪ್ರಜಾಪ್ರಭುತ್ವದ ರಾಜಕೀಯದ ಭಾಗವಾಗಿದ್ದೀನಿ. ಹಾಗಾಗಿ ನಾನು ಜನಗಳ ಪರವಾಗಿ ಪ್ರಶ್ನೆ ಎತ್ತಬೇಕು. ಅಲ್ಲಿ ಅನ್ಯಾಯ ಆಗಿದೆ ಅಂತ ಅನ್ಯಾಯದ ಪರವಾಗಿ ಪ್ರಶ್ನೆ ಎತ್ತಬೇಕು. ಅದರಿಂದ ಸರ್ಕಾರದಿಂದ ಪ್ರಶ್ನೆಗೆ ಉತ್ತರವನ್ನು ನಿರೀಕ್ಷೆ ಮಾಡಬೇಕು, ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡಬೇಕು, ಉತ್ತರದಾಯಿತ್ವವನ್ನು ನಾವು ನಿಗದಿಪಡಿಸಬೇಕು. ನೀವು ಹೇಳಿದ್ರಿ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿ. ಬಟ್ ಸಮಾಜ ಬೇರೆ ಥರನೇ ನೋಡುತ್ತಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪಕ್ಷ ಆಡಳಿತ, ಈಗ BJP ಆಡಳಿತ ಪಕ್ಷದಲ್ಲಿದೆ, ನೀವು ಪ್ರಶ್ನೆ ಮಾಡಿಬಿಟ್ರೆ ಅವರನ್ನ ದೇಶದ್ರೋಹಿಗಳು ಅನ್ನೋ ಪಟ್ಟ ಕಟ್ಬಿಡ್ತಾರೆ ಅವರು.
ಈಗ ನೀವೀಗ ಅದನ್ನು ವಿರೋಧ ಮಾಡಿದಾಗ ಈಗ ನಿಮಗೂ ಹೇಳ್ತಾರೆ. ಈಗ ಹಂಗಿದ್ಮೇಲೆ ಈಗ ನೀವು ದೇಶ ಪ್ರೇಮಿನ ದೇಶದ್ರೋಹಿನ? ನನ್ನ ದೃಷ್ಟಿಯಲ್ಲಿ ನಾನು ದೇಶ ಪ್ರೇಮಿ. ಆದರೆ ವ್ಯಕ್ತಿ ಪೂಜೆ ಮಾಡೋರು ಕೆಲವರು ಇರ್ತಾರಲ್ಲ, ಆರಾಧಿಸೋರು ಇರ್ತಾರೆ. ನೀವು ಸೆಲೆಬ್ರಿಟಿ ಅಂತ ಕೇಳ್ತಾರಲ್ಲ, ಅದಕ್ಕೂ ಆ ಪ್ರಶ್ನೆಗೂ ಇದೆ ಉತ್ತರ ಆಗುತ್ತೆ ಅನ್ಸುತ್ತೆ. ಎಲ್ಲೇ ಆಗಲಿ ನಾವು ರಾಜಕೀಯ ನಾಯಕರನ್ನು ಅಥವಾ ಇನ್ನು ರಾಜಕೀಯ ನಾಯಕರನ್ನು ಆದರೂ ಒಪ್ಕೊಬಿಡ್ಬೋದು. ನಾವು ಸಿನಿಮಾ ನಾಯಕರನ್ನು ನೀವು ಸೆಲೆಬ್ರಿಟಿ ಅನ್ನೋದು ಸೆಲೆಬ್ರೇಟ್ ಮಾಡೋರು ಸೆಲೆಬ್ರಿಟಿ ಅಂತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅವ್ರನ್ನ? ಅವರ ಕಲೆಯನ್ನಷ್ಟೇ ಸೆಲೆಬ್ರೇಟ್ ಮಾಡಬೇಕು ನಾವು, ವ್ಯಕ್ತಿಯನ್ನಲ್ಲ. ವ್ಯಕ್ತಿ ಪೂಜೆ ಆಗಬಾರ್ದು. ಅದು ವ್ಯಕ್ತಿಗೆ ಅವನಿಗೊಂದು ವ್ಯಕ್ತಿತ್ವ ಇದ್ದು ಅವನು ನಿರಂತರವಾಗಿ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟು ಅವನ ವ್ಯಕ್ತಿತ್ವ ಜನಪರವಾಗಿದ್ದು ಜನಪರ ನಿಲುವು ತಗೊಂಡಿದ್ದು ಆವಾಗಷ್ಟೇ ನಾವು ಅವನ್ನ ಹೊರಗಡೆಯ ವೈಯಕ್ತಿಕ ಜೀವನದಲ್ಲಿ ನಾವು ಅವನ್ನ ಸೆಲೆಬ್ರಿಟಿಯಾಗಿ ಅಥವಾ ಅವನನ್ನು ಒಬ್ಬ ನಾಯಕನನ್ನಾಗಿ ನೋಡ್ಬೋದು. ಅವನು ಸಿನಿಮಾದ ಕಥಾನಾಯಕ. ಜೊತೆಗೆ ನಾವು ಇದರಲ್ಲಿ ತುಂಬ ಕಡೆ ಅದೊಂದು ಹುಡುಗರು, ಅಲ್ಲಿ ಪ್ರೊಫೆಷನಲ್ ಹುಡುಗರು ಅದನ್ನು ಕೇಳ್ತಾರೆ, ಯಾವನೋ ಬರಲ್ಲ ಅಂತ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಡೌಟ್ ಇದೆ. ನಾನೇ ಹೇಳ್ತೇನೆ, ಕೇಳಬೇಡ್ರಪ್ಪ, ಅದು ಕೇಳ್ತಾ ಇರೋದು ನಮ್ಮ ತಪ್ಪು. ಎಕ್ಸ್ಪೆಕ್ಟ್ ಮಾಡಿದ್ದೇ ನಮ್ಮ ತಪ್ಪು. ಅವನು ಮನುಷ್ಯ, ಅವನೊಬ್ಬ ಸಾಧಾರಣ ಮನುಷ್ಯ, ಅವನೊಬ್ಬ ಕಲಾವಿದ. ಒಂದು ಸಿನಿಮಾಲಿ ಅವಕಾಶ ಸಿಕ್ಕಿದೆ, ಒಂದು ಸಂಘಟಿತ ಒಂದು ಪ್ರಯತ್ನದಿಂದ ಅವನಿಗೊಂದು ಯಶಸ್ಸು ಸಿಕ್ಬಿಟ್ಟಿದೆ. ಆ ಯಶಸ್ಸಿನಿಂದ ಅವನು ಸ್ಟಾರ್ ಆಗೋಗ್ಬಿಟ್ಟಿದ್ದಾನೆ. ಆ ಸ್ಟಾರ್ ವ್ಯಾಲ್ಯೂನ ಇಟ್ಕೊಂಡು ಮತ್ತೆ ಸಿನಿಮಾಗಳು ಮಾಡ್ತಾರೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾಲ್ ಮಾಡಿದ ತಕ್ಷಣ, ಈಗ ನನಗೂ ಅಷ್ಟೇ, ತಮಿಳಿನಲ್ಲಿ ಪೊಲ್ಲಾದವನು ಸೆಲ್ವಂ ಅಂತ ಗುರುತಿಸ್ತಾರೆ. ಅದರಿಂದ ಮತ್ತೆ ನನಗೆ ಪಾತ್ರಗಳು ಸಿಗ್ತಾ ಹೋಗ್ತವೆ. ಹಳೆ ಪಾತ್ರದ ನೆನಪಿನಲ್ಲಿ ಜನ ಮತ್ತೆ ಬಂದು ನೋಡ್ತಾರೆ. ಇಷ್ಟ ಆಗೋಗಿರುತ್ತೆ ಆ ಪಾತ್ರ. ಅದು ನಾನಲ್ಲ, ನನ್ನ ಒಂದು ಸಿನಿಮಾದ ಒಂದು ಪಾತ್ರ. ಅದು ಆ ಪಾತ್ರ ಇಷ್ಟ ಆಗಿರುತ್ತೆ ಅವ್ರು, ನಾನಲ್ಲ. ಸೊ ಆ ಪಾತ್ರ ಇಷ್ಟ ಆಗಿ ಬಂದು ನೋಡ್ಬಿಟ್ಟು ಕೊನೆಗೆ ಏನಾಗುತ್ತೆ, ವ್ಯಕ್ತಿ ಇಷ್ಟ ಆಗೋ ನಮ್ಮಲ್ಲಿ ಸಮಸ್ಯೆ ಇದೆ. ಸಿನಿಮಾಗೆ ಸಪ್ರೇಟಾಗಿ ನೋಡಲ್ಲ ನಾವು. ಆ ವ್ಯತ್ಯಾಸ ತಿಳ್ಕೊಳ್ಳೋದಕ್ಕೆ ಎಜುಕೇಷನ್ ಬೇಕಾಗುತ್ತೆ ನಮಗೆ. ಸೊ ಮಕ್ಕಳನ್ನೇ ಸಿನಿಮಾ ನೋಡಿ, ಸಿನಿಮಾ ಅಪ್ರಿಸಿಯೇಷನ್ ಅಂದರೆ ಏನು, ಸಿನಿಮಾ ಯಾವುದು, ನಿಜ ಜೀವನ ಯಾವುದು, ಇದು ಬೇರೆ ಎರಡೂ ಬೇರೆ ಅಂತ ತೋರಿಸಿ ಸಿನಿಮಾನ ಎಷ್ಟು ಮಟ್ಟಿಗೆ ನೋಡ್ಬೇಕು. ನೀವು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳಿದ್ರೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನಾವು ವೈಯಕ್ತಿಕವಾಗಿ ತಗೊಂಡ್ಬಿಡ್ತಾರೆ. ಈಗ ನೀವು ಯಾರ್ಯಾರಿಗೂ ಸಿನಿಮಾದಲ್ಲಿ ನೀವು ಹೆಲ್ಪ್ ಮಾಡೋದನ್ನು ತೋರಿಸಿದ್ರೆ ನಿಜ ಜೀವನದಲ್ಲೂ ಅವರು ಕೋಟಿ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವರು ನಿಜ ಜೀವನಕ್ಕೂ ಅಳವಡಿಸ್ಕೊಂಡ್ಬಿಡ್ತಾರೆ. ಅದು ಸಾಮಾನ್ಯ ಮನುಷ್ಯರು. ನಾನು ಅದೇ ಹೇಳ್ತೀನಿ, ಪಾಪ ಅವರು ಎಲ್ಲ ವೀಕ್ನೆಸ್ಗಳಿರೋ ಸಾಮಾನ್ಯ ಮನುಷ್ಯರು. ಯಾಕೆ ಅವ್ರು ಬರ್ತಾ ಇಲ್ಲ ಅಂದರೆ ಅವರು ಬರ್ತಾರೆ ಆದ್ರೂ, ಯಾಕಂದರೆ ಈ ಪ್ರೀತಿ, ಜನ ಕೊಡೋ ಪ್ರೀತಿಗೆ ಅವ್ರಿಗೇನೋ ರಿಟರ್ನ್ ಕೊಡಬೇಕು ಅಂತ ಅನ್ಸುತ್ತೆ. ಮೆಜಾರಿಟಿ ಆಫ್ ದ ಸ್ಟಾರ್ಸ್, ನನಗೆ ಗೊತ್ತಿರೋ ಹಾಗೆ ಮೆಜಾರಿಟಿ ಆಫ್ ದ ಸ್ಟಾರ್ಸ್ಗೆ, ಯಾಕಂದರೆ ಇವೆಲ್ಲವೂ ಅವ್ರು ಸಂಬಳ ತೊಗೊಂಡೇ ಕೆಲಸ ಮಾಡಿರ್ತಾರೆ. ಈ ಎಕ್ಸ್ಟ್ರಾ ಪ್ರೀತಿ ಎಲ್ಲ ಸಿಗೋದೆಲ್ಲ ಎಕ್ಸ್ಟ್ರಾನೇ ಆ್ಯಕ್ಚುಲ್ ಆಗಿ ಅವ್ರಿಗೆ ಸಿಗ್ತಾ ಇರೋದು. ಅವ್ರಿಗೂ ಅದರ ಅರಿವಿದೆ. ಜನಕ್ಕೂ ಕೊಡ್ತಾ ಇರೋ ಪ್ರೀತಿಗೆ ಅವ್ರಿಗೂ ವಾಪಸ್ ಪ್ರೀತಿ ಕೊಡಬೇಕು ಅಂತಿದೆ. ಅದಕ್ಕೂ ಅದರ ಜವಾಬ್ದಾರಿ ಕೂಡ ಇದೆ. ಸುಮಾರು ಜನ ಅದನ್ನು ವಾಪಸ್ಸು ಮಾಡಿದ್ದಾರೆ ಸಮಾಜಕ್ಕೋಸ್ಕರ. ಸುಮಾರು ಮಾಡಿದ್ದಾರೆ. ರಾಜ್ಕುಮಾರ್ ಮಾಡಿದ್ದು, ಗೋಕಾಕ್ ಚಳವಳಿ ಇರ್ಬೋದು. ಸೊ ಅವರ ಸಾಮಾಜಿಕ ಬದ್ಧತೆ ಸಿನಿಮಾಗಳಲ್ಲೇ ಕಾಣಿಸುತ್ತೆ, ಅವರ ಸಾಮಾಜಿಕ ಬದ್ಧತೆ. ಸೊ ಆ ಥರ ಮಾಡೋರು ಇದ್ದಾರೆ. ಆದರೆ ವ್ಯವಸ್ಥೆ ತೀರಾ ಸರ್ವಾಧಿಕಾರಕ್ಕೆ ತಿರುಗಿದಾಗ, ವ್ಯವಸ್ಥೆ ಅವ್ರನ್ನ ಹತ್ತಿಕ್ಲಿಕ್ಕೆ ಶುರು ಮಾಡಿದಾಗ, ಯಾಕಂದರೆ ಅವ್ರಿಗೆ ದೊಡ್ಡ ದನಿ ಇದೆ. ಶಾರುಖ್ ಖಾನ್ ಫಾರ್ ಎಕ್ಸಾಂಪಲ್ ಏನು ಮಾಡಿದ್ರು, ಶಾರುಖ್ ಖಾನ್ ಮಗನ್ನೇ ಟಾರ್ಗೆಟ್ ಮಾಡಿಬಿಟ್ರು. ಮಗನ್ನ ಡ್ರಗ್ ಕೇಸಲ್ಲಿ ಸಿಕ್ಕಾಕ್ಸ್ಬಿಟ್ಟು ದನಿ ಎತ್ತುತ್ತಾನೆ ಅಂತ ಸಣ್ಣದಾಗಿ ದನಿ ಎತ್ತಿದ್ರು, ಎಲ್ಲೋ ಒಂದು ಕಡೆ ಕಂಟ್ರೋಲ್ ಇಡಕ್ಕೆ ಟ್ರೈ ಮಾಡ್ತಾರೆ. ಒಂದು ದನಿ ಎತ್ತಲೇ ಇದ್ರೂ ಪರವಾಗಿಲ್ಲ. ಈ ಸರ್ಕಾರ ಹೆಂಗಿದೆ ಅಂತಂದರೆ ಕಂಟ್ರೋಲ್ ಇಡಕ್ಕೆ ಟ್ರೈ ಮಾಡ್ತಾರೆ. ಕಂಟ್ರೋಲ್ ಹೋಗ್ತಾನೆ ಅಂದ ತಕ್ಷಣ ಯಾವುದೋ ಒಂದು ರೀತಿಯಲ್ಲಿ ಅವನ್ನ ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಜನ ಆ ಥರದ ಸುಳ್ಳು ಕೇಸುಗಳಲ್ಲಿ ಒಂದು ಭಾಗ ಆಗೋಯ್ತು. ಈಗ ವ್ಯವಸ್ಥೆಯ ಬಗ್ಗೆ ವಿರೋಧ ಮಾಡಿದ್ರೆ ಅವರು ದೇಶದ್ರೋಹಿಗಳು ಅಂತ ನೋಡ್ತಾರೆ, ಅವ್ರನ್ನ ಕಟ್ಟಾಕುವಂಥ ಕೆಲಸ ಮಾಡ್ತಾರೆ, ಅಥವಾ ಯಾರು ದೊಡ್ಡ ವ್ಯಕ್ತಿ ಅಂತಂದರೆ ಅವ್ರನ್ನ ತುಳಿಯೋ ಕೆಲಸ ಆಗುತ್ತೆ. ಸೊ ಹಾಗಾಗಿ ಆ ಭಯದಲ್ಲಷ್ಟೇ ಸೆಲೆಬ್ರಿಟಿಗಳು ನಾವೇನು ಹೇಳ್ತೀವಿ, ಸಿನಿಮಾ ನಾಯಕರು ಸೆಲೆಬ್ರಿಟಿಗಳು ನನಗೆ ಹೇಳೋದಕ್ಕೆ ನನಗೆ ಬರೋದಿಲ್ಲ ಬಾಯಿ. ಅದು ಏನೋ ಒಂದು ಫೇಕ್ ಇದೆ ಅದರಲ್ಲಿ. ಯಾಕಂದರೆ ಅವ್ರನ್ನ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅವ್ರನ್ನ ಕಲಾವಿದರಾಗಿ ನೋಡಬೇಕು, ಗೌರವಿಸಬೇಕು, ಪ್ರೀತಿಸಬೇಕು, ಎಲ್ಲನೂ ಮಾಡಬೇಕು. ಸೆಲೆಬ್ರೇಟ್ ಮಾಡೋದಕ್ಕೆ ಅವನ ಕಲೆಯನ್ನಷ್ಟೇ ನಾನು ಸೆಲೆಬ್ರೇಟ್ ಮಾಡ್ತೀನಿ, ವ್ಯಕ್ತಿಯನ್ನಲ್ಲ. ಸೊ ಸಪ್ರೇಷನ್ ನನಗನ್ಸುತ್ತೆ ಮಾಡಬೇಕು ಅಂತ. ಸೊ ಜನಗಳು ಅದನ್ನು ತಿಳ್ಕೊಂಡ್ರೆ ಈ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಯಾಕಂದರೆ ನನಗೂ ಗೊತ್ತು ಅವನ ನೋವುಗಳು, ಅವನ ವೀಕ್ನೆಸ್ಗಳು. ಈಗ ಮಗನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಅವನು ಹೆಂಗೆ ಈಚೆ ಬಂದು ಮಾತಾಡ್ತಾನೆ, ಆ ಧೈರ್ಯ ಬರೋದೇ ಇಲ್ವಲ್ಲ. ಎಲ್ರಿಗೂ ಆಗಲಿ ಮಕ್ಕಳು, ಸಂಸಾರ, ಫ್ಯಾಮಿಲಿ ಅನ್ನೋದು ಮುಖ್ಯ ಅಲ್ವಾ. ಅದನ್ನು ಮೀರೋವಷ್ಟು ಧೈರ್ಯ ಬಂದಾಗ ಮೋಸ್ಟ್ಲಿ ಮಾತಾಡ್ತಾರೆ. ಅಥವಾ ಅವಶ್ಯಕತೆ ಅವ್ರಿಗೆ ಅನಿಸಿದಾಗ, ಇಲ್ಲ ಏನಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂದಾಗ ಕೆಲವರು ಈಚೆ ಬಂದು ಮಾತಾಡ್ತಾರೆ. ಆ ಥರದ್ದು ಬಂದು ಅನುಭವಿಸೋರು ಬೇಕಾದಷ್ಟು ಜನ ಇದಾರಲ್ಲ, ಆ ಎಕ್ಸಾಂಪಲ್. ಸೊ ವ್ಯವಸ್ಥೆ ಹೇಗಿರಬೇಕಾಗತ್ತೆ, ವ್ಯವಸ್ಥೆ ಜನಗಳ ಕಂಟ್ರೋಲ್ ಇದ್ದಿದ್ರೆ ಅವನ್ನ ಹೆದರಿಸಿ ಸುಳ್ಳು ಕೇಸ್ ಹಾಕಿ ಒಳಗೆ ತಳ್ಳೋಕೆ ಆಗ್ತಿರಲಿಲ್ಲ. ನಾವೇನು ಮಾಡಿದ್ವಿ, ಕೂತ್ಕೊಂಡು ಶಾರುಖ್ ಖಾನ್ ಮಗನಿಗೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಎಂಜಾಯ್ ಮಾಡಿದ್ವಿ ಅಷ್ಟೇ. ಅವ್ರು ಕೂತ್ಕೊಂಡು ಯಾರು ಅದ್ರ ವಿರುದ್ಧ ದನಿ ಎತ್ತಲಿಲ್ವಲ್ಲ. ಅವನೊಬ್ಬನೇ ಅನುಭವಿಸ್ತಾನಲ್ಲ. ಆ ಜನಗಳಿಗೋಸ್ಕರ ಅವನು ಹೆಂಗೆ ಪಾಪದ ದನಿ ಎತ್ತಾನೆ. ಅದೇ ಸರ್, ಅದೆಲ್ಲ ಚೈನ್ ಲಿಂಕು. ಈಗ ಅವರು ಒಂದು ಧ್ವನಿ ಎತ್ತಿದ್ರೆ ಅಂತ ಅವ್ರನ್ನ ತುಳಿಯೋ ಪ್ರಯತ್ನ ಆಯಿತು. ಈಗ ಅವ್ರನ್ನ ತುಳಿತಿದ್ದಾರೆ ಅಂತ ಇನ್ನೊಬ್ರು ಧ್ವನಿ ಎತ್ತಿದ್ರೆ ಅವ್ರಿಗೂ ಅದೇ ಆಗುತ್ತೆ. ಒಂದು ವಿರುದ್ಧವಾಗಿ ಮಾತಾಡಿದ್ರೆ ಇವರು ದೇಶದ್ರೋಹಿಗಳು ಅಂತ ಕರೀತಾರೆ, ಪರವಾಗಿ ಮಾತಾಡಿದ್ರೆ ನಿಮಗೆ ಗೊತ್ತಿದೆ ಏನೇನು ಮಾತಾಡ್ತಾರೆ ಅಂತ. ಗೋಧಿ ಮೀಡಿಯಾ ಅಂತ ಕರೀತಾರೆ, ಬಕೆಟು ಅಂತ ಕರೀತಾರೆ, ಎಷ್ಟು ಸುಟ್ಟು ಕೇಸ್ ಬತ್ತು ಸಾರ್ ಅಂತ ಕೇಳ್ತಾರೆ. ಈ ವ್ಯವಸ್ಥೆಯಲ್ಲಿ ಯಾಕಂದರೆ ನಾವು ಏನು ಮಾತಾಡಲೇಬಾರ್ದಾ? ಅಲ್ಲ, ಖಂಡಿತ ಮಾತಾಡಬೇಕು. ಯಾವಾಗಲೂ ಅದೇ ಮಾಧ್ಯಮಗಳು, ಕಲಾ ಮಾಧ್ಯಮಗಳಾಗಲಿ, ಸಮೂಹ ಮಾಧ್ಯಮಗಳಾಗಲಿ ಜನಪರವಾಗಿದ್ದಾಗ ಆ ಸಮಸ್ಯೆ ಬರೋದಿಲ್ಲ. ಜನಪರವಾಗಿಲ್ಲದೆ ಇದ್ದಾಗ ಆವಾಗ ಅನುಮಾನ ಶುರು ಆಗುತ್ತೆ.
ನೀವು ಜನಪರವಾಗಿದ್ದರೆ ಖಂಡಿತ ನಿಮ್ಮನ್ನು ನೀವು ಗೋಧಿ ಮೀಡಿಯಾ ಅಂತನಲ್ಲ. ನೀವು ವ್ಯವಸ್ಥೆಯ ಪರವಾಗಿದ್ದಾಗ, ವ್ಯವಸ್ಥೆಯಲ್ಲಿ ತಪ್ಪು ಕಾಣಿಸ್ತಾ ಇದ್ದಾಗ, ನಾವು ಪ್ರಶ್ನೆ ಮಾಡಿದಾಗ, ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ, ಸಿನಿಮಾ ಆಗಲಿ, ಸಿನಿಮಾ ನಟರಾಗಲಿ ಪ್ರಶ್ನೆ ಮಾಡ್ತಿದ್ದಾಗ, ನಿಮ್ಮದಂತೂ ಕರ್ತವ್ಯ ಅದು. ಸಿನಿಮಾ ಆಗಿ ಕರ್ತವ್ಯ ಇದೆ. ಆ ವ್ಯಕ್ತಿಗೆ ಏನು ಕರ್ತವ್ಯ ಇರಬೇಕು ಅಂತೆಲ್ಲ, ವ್ಯಕ್ತಿ ಅದೇ ಅವನ್ನ ಸೆಲೆಬ್ರೇಟ್ ಮಾಡಬೇಕಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಬೇಕಲ್ಲ, ಹಾಗಾಗಿ ಅವನ್ನ ಕೇಳಬೇಕಲ್ಲ. ಸೊ ಅವನ್ನ ರಿಲೀಸ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಮಾಧ್ಯಮಗಳನ್ನ ಬಟ್ ನಾವು ಕಟಕಟಲ್ಲಿ ನಿಲ್ಲಿಸಲೇಬೇಕಾಗುತ್ತೆ. ಯಾಕಂದರೆ ಮಾಧ್ಯಮಗಳು, ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಒಂದು ಸ್ತಂಭ ಅಂತ, 4 ಪಿಲ್ಲರ್ಗಳಲ್ಲಿ ಒಂದು ಪಿಲ್ಲರ್ ಅಂತ ಕರಿತೀವಿ. ಅದು ಜನಪರವಾಗಿರೋದು ಅತ್ಯವಶ್ಯಕ ಸಮಾಜದ ಸ್ವಾಸ್ಥ್ಯಕ್ಕೆ, ಪ್ರಜಾಪ್ರಭುತ್ವದ ಸ್ವಾಸ್ಥ್ಯಕ್ಕೆ. ಸೊ ಹಾಗಾಗಿ ಸಮೂಹ ಮಾಧ್ಯಮಗಳಿಗೆ, ಮೇನ್ ಆಗಿ ಈ ಮಾಧ್ಯಮಗಳಿಗೆ ತುಂಬ ಜವಾಬ್ದಾರಿ ಇದೆ. ಅವರು ಜನಪರವಾಗಿಯೇ ಇರಬೇಕಾಗತ್ತೆ. ವ್ಯವಸ್ಥೆಯ ಪರವಾಗಿ ಅಂತಂದರೆ, ಈ ವ್ಯವಸ್ಥೆ ಒಳ್ಳೆ ಕೆಲಸ ಮಾಡಿದಾಗ ಹೇಳ್ಬೋದು ನಾವು, ಅಥವಾ ವ್ಯವಸ್ಥೆ ನಿಜವಾಗ್ಲೂ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಅದ್ರ ಬಗ್ಗೆ ಹೇಳ್ತೀವಿ. ಬಟ್ ಸ್ಟಿಲ್ ಮುಖ್ಯವಾಗಿ ವಿರೋಧ ಪಕ್ಷವೇ ಅದು, ಹೆಚ್ಚು ಕಡಿಮೆ ವಿರೋಧ ಪಕ್ಷವೇ. ಅವರು ಎಲ್ಲಿವರೆಗೂ ಜಾಗೃತವಾಗಿ ಇರ್ತಾರೋ, ಎಲ್ಲಿವರೆಗೂ ಇವ್ರನ್ನ ಪ್ರಶ್ನೆ ಕೇಳ್ತಾ ಇರ್ತಾರೋ, ಸರ್ಕಾರಗಳಿಗೆ ಭಯ ಇರುತ್ತೆ. ಯಾಕೆಂದರೆ ಜನಗಳಿಗೂ ಇವ್ರಿಗೂ ಮಧ್ಯ ಕೊಂಡಿವರು, ಇದೇ ವಿಂಡೋ, ಇಲ್ಲಿಂದ ಆಚೆಗೆ ಅಷ್ಟೇ ಕಾಣಿಸೋದು. ನೀವೇನು ತೋರಿಸ್ತೀರ ಅದೇ ಕಾಣಿಸೋದು. ನೀವು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರೋ ಅನ್ನೋ ಭಯ ಇದ್ದರೆ, ಸರ್ಕಾರವೂ ಆ ಭಯದಲ್ಲಿರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಸೊ ಇದೊಂಥರ ಉಲ್ಟಾ ಪಾಲಿಟಿಕ್ಸ್ ಆಫ್ ಫಿಯರ್. ಬಟ್ ಅವ್ರು ಯೂಸ್ ಮಾಡ್ತಾ ಇದ್ದಂಗೆ ಅಂದರೆ ಪಾಲಿಟಿಕ್ಸ್ ಆಫ್ ಫಿಯರ್ ಮಾಡ್ತಾ ಇದ್ದಾರೆ. ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಆಗ್ತಾ ಇದೆ ಒಂದು ಕಡೆ. ಯಾಕೆ ಈಗ ಗೌರ್ಮೆಂಟು ಅಥವಾ ಮೋದಿ ಅವರ ನೇತೃತ್ವದ ಸರ್ಕಾರ ಇದ್ರ ಬಗ್ಗೆ ತಡೆಯುವಂಥ ಪ್ರಯತ್ನ ಮಾಡಿಲ್ಲ? ಮುಂಚೆನೆ ಬಂದು ಮಾತಾಡಬಹುದಾಗಿತ್ತು, ಅಥವಾ ಅದಕ್ಕೆ ನಾವು ಆಶ್ವಾಸಗಳನ್ನು ಕೊಡಬಹುದಾಗಿತ್ತು. ಇಲ್ಲ, ನೀವು ಹೋರಾಟ ಮಾಡ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತಾ? ಜಂತರ್ ಮಂತರ್ನಲ್ಲಿ ಸುಮಾರು 20 ದಿನಗಳಿಂದ ಸೋನಂ ವಾಂಗ್ಚುಕ್ಕಿಂದ ಹಿಡಿದು ಹಲವು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಪ್ರೊಟೆಸ್ಟ್ ಮಾಡೋ ಜಾಗಕ್ಕೆ ಹೋಗಿ ಒಂದು ಮಾತಾಡೋ ಪ್ರಯತ್ನ ಯಾಕೆ ಆಗಲಿಲ್ಲ? ನಿಜವಾಗ್ಲೂ ನಾನು ಅದೇ ಮೊನ್ನೆ ಮಾತಾಡ್ತಾ ಹುಡುಗರ ಜೊತೆ ಅದೇ ಹೇಳಿದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ತುಂಬ ಸಲೀಸಾಗಿತ್ತಲ್ಲ ಇದಕ್ಕೆ ಸಮಾಧಾನ, ಈ ಸಮಸ್ಯೆಗೆ ತುಂಬ ಸಲೀಸಾಗಿತ್ತು. ಈ ಪ್ರೊಟೆಸ್ಟನ್ನೇ ಮುಗಿಸ್ಬಿಡ್ಬೋದಾಗಿತ್ತು, ಅಲ್ಲಿಗೆ ಮುಗಿದೇ ಹೋಗ್ಬಿಟ್ಟಿರೋದು. ಯಾಕೆ ಬೆಳಗ್ಗೆ ಬಿಟ್ಟರು? ಆ ಬೆಳಗ್ಗೆ ಬಿಟ್ಟಿದ್ದರಿಂದ ಏನಾದ್ರು ಉದ್ದೇಶ ಇದೆಯಾ ಅಥವಾ ಏನು ಅಂತ. ಸೊ ಅದಕ್ಕೆ ಅವರ ಪೂರ್ತಿ ಇತಿಹಾಸನ, ಸಮಸ್ಯೆಗಳು ಬಂದಾಗ ಅವರು ಹೇಗೆ ಎದುರಿಸಿದ್ರು, ಈ ಸರ್ಕಾರ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತು ಅಂತ ನೋಡ್ಕೊಂಡು ಹೋದರೆ ಬರೀ ದಮನಕಾರಿ ನೀತಿಯನ್ನೇ ಅನುಸರಿಸಿದ್ದಾರೆ ಇವರು. ಎಲ್ಲೂ ಸಮಸ್ಯೆಯ ಪರಿಹಾರ ಅಂದರೆ, ನನಗೆ ಅವರು ನಮ್ಮ ಜನತೆಯ ಒಂದು ತಾಳ್ಮೆಯನ್ನು ಒಂಥರ ಚೆಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಪರೀಕ್ಷೆ ಮಾಡ್ತಾ ಇದ್ದಾರೆ. ಪರೀಕ್ಷೆ ಮಾಡಿ ಅದನ್ನು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿವರೆಗೂ ನಾವು ಇಟ್ಕೊತೀವಿ ಇದನ್ನು, ಯಾವಾಗ ಮರ್ತೋಗ್ಬಿಡ್ತೀವಿ ಅನ್ನೋದು ಗೊತ್ತಾಗೋಗ್ಬಿಟ್ರೆ, ಅಳತೆನಷ್ಟೇ ಚೆಕ್ ಮಾಡಿ ಸಫಲವೂ ಆಗಿದ್ದಾರೆ ಮೆಜಾರಿಟಿ ಆಫ್ ದಿ ಸಿಚುವೇಶನ್ಸ್. ರೈತರ ಹೋರಾಟ ಒಂದು ಬಿಟ್ಟರೆ ಇನ್ನು ಯಾವುದೂ ಇವ್ರ ವಿರುದ್ಧ ಆ ಮಟ್ಟಕ್ಕೆ ಸಫಲವಾಗಲಿಲ್ಲ. ಸೊ ಯಾಕೆಂದರೆ ಈ ಜೆನ್ಸಿ ಹೋರಾಟದ ಮೇಲೆ ಎಲ್ಲರೂ ಕಣ್ಣಿದೆ. ಯಾಕೆಂದರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಜೆನ್ಸಿ ಹೋರಾಟಗಳಿಂದ ಇಡೀ ದೇಶದ ವ್ಯವಸ್ಥೆ ಬುಡಮೇಲಾಯಿತು, ಜೊತೆಗೆ ಅಲ್ಲಿ ಏನೇನು ಬೆಳವಣಿಗೆಗಳಾಯಿತು ಅಂತ ಗೊತ್ತಿದೆ. ಆ ರೀತಿಯ ಸಿಚುವೇಶನ್ ಏನಾದರೂ ಬಂದ್ಗಿಂದು ಬಿಟ್ರೆ ಅನ್ನೋದು ಒಂದು ಸಣ್ಣ ಭಯ ಬೇರೆಯವರಲ್ಲೂ ಇರುತ್ತೆ, ಕೇವಲ ಯಾಕೆಂದರೆ ಇಲ್ಲಿ ಹೋರಾಟದ ಮೇಲೆ ಒಂದು ವರ್ಗ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಏನಂತಂದರೆ, ಈ ಜೆನ್ಸಿ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಕೇವಲ ಒಂದು 10-20% ಇದ್ದರೆ 80% ವಿದ್ಯಾರ್ಥಿಯೇತರರೇ ಇದ್ದಾರೆ. ಅವ್ರಿಗೆ ಹೋರಾಟ ಮಾಡ್ತಿರೋದು ಯಾವುದಕ್ಕೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಬೇಕಾಗಿರೋ ಎಷ್ಟೋ ಜನಕ್ಕೆ, ಸರ್ ನೀವೇನಕ್ಕೆ ಬಂದಿದ್ದೀರಿ ಅಂತಂತಂದರೆ, ನಾವು ಮೋದಿ ಸರ್ಕಾರದ ವಿರುದ್ಧ ನಾವು ನಿಂತಿದ್ದೀವಿ, ಅಥವಾ ಶಿಕ್ಷಣ ಮಂತ್ರಿಗಳು ರಿಸೈನ್ ಮಾಡಬೇಕು. ಶಿಕ್ಷಣ ಮಂತ್ರಿಗಳು ಯಾರು ಅಂತಂದರೆ ಅವ್ರಿಗೆ ಹೆಸರು ಗೊತ್ತಿರಲ್ಲ. ಅಥವಾ ನೀಟ್ ಆಯಿತು, ನೀಟ್ ಅಂದರೆ ಏನು ಗೊತ್ತಾ ನಿಮಗೆ ಅಂತಂದರೆ ಅದು ಗೊತ್ತಿಲ್ಲ, ಫುಲ್ ಫಾರ್ಮು ಗೊತ್ತಿಲ್ಲ. ಆಯ್ತು ಬೇಡ, ಫುಲ್ ಫಾರ್ಮ್ ಗೊತ್ತಿಲ್ಲ, ಓಕೆ ಫೈನ್. ನೀಟ್ ಅಂದರೆ ಏನು ಅದು ಗೊತ್ತಿದೆಯಾ ನಿಮಗೆ ಅಂದರೆ ಅದು ಗೊತ್ತಿಲ್ಲ. ಯಾರು ಪರವಾಗಿ ಬಂದಿದೆ ಅಂದರೆ ಒಬ್ಬ ಹೇಳ್ತಾನೆ ನನ್ನ ಗರ್ಲ್ಫ್ರೆಂಡ್ ಪರವಾಗಿ ಬಂದೆ ಅಂತಾನೆ, ಇನ್ನೊಬ್ಬ ನನ್ನ ತಮ್ಮನ ಪರವಾಗಿ ಬಂದೆ ಅಂತಾನೆ. ಸೊ ಇದೊಂದು ಹಾದಿ ತಪ್ತಾ ಇದೆ ಅನ್ನೋ ಹೇಳೋದಕ್ಕೂ ಒಂದು ವರ್ಗ ಏನು ಹೇಳುತ್ತೋ, ಜೊತೆಗೆ ಅಲ್ಲಿರುವಂಥ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರೆ ಆಬ್ವಿಯಸ್ಲಿ ಇಡೀ ದೇಶಕ್ಕೆ ಅನುಮಾನ ಬಂದ್ಬಿಡುತ್ತಲ್ಲ. ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಅನುಮಾನ ಬಂದೇ ಬರುತ್ತೆ. ಈಗ ನೀಟ್ ಸಮಸ್ಯೆ ಇದೆಯೋ ಇಲ್ವೋ? ಸಮಸ್ಯೆ ಇದೆ. 20 ಮಕ್ಕಳು ಸತ್ರೋ ಇಲ್ವೋ? 22 ಮಕ್ಕಳು ಸತ್ರೋ ಇಲ್ವೋ? ಸತ್ರು. ಅದಕ್ಕೆ ಪರಿಹಾರ ಏನು? ಅದಕ್ಕೆ ಜವಾಬ್ದಾರಿ ಯಾರು? ಇವರು NTA ಅಫಿಷಿಯಲ್ಸ್ ಅವ್ರನ್ನ ತೆಗೆದುಬಿಟ್ಟು ನಾವು ಮತ್ತೆ ಎಕ್ಸಾಮ್ ಮಾಡಿಬಿಟ್ವಿ, ಸರ್ ಹೋಯ್ತು ಅಂತ. ಈಗ ಬರ್ತಾನಂತ ಒಬ್ಬ ಬಾಗಿಲಲ್ಲಿ ಬಂದು ಜಗಳ ಮಾಡ್ಕೊಂಡು ಹೋದ ನನ್ನ ಜೊತೆಗೆ. ಸೊ ಅಲ್ಲಿ ಮುಗ್ದಾಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಜವಾಬ್ದಾರಿ ಇದು 100 ಚಿಲ್ಲರೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಇದುವರೆಗೂ. ಇದಷ್ಟೇ ದೊಡ್ಡದಾಗಿರೋದು. ಇದುವರೆಗೂ ಯಾವ ಹೋರಾಟಗಳು, ಸುಮಾರು ಹೋರಾಟಗಳು ನಡೀತು. NSU ಸುಮಾರು ಕಡೆ ಪ್ರತಿಭಟನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸುಮಾರು ಸಲ ಇದನ್ನು ವಿಷಯ ಎತ್ತಿದ್ದಾರೆ, ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ. ಯಾವುದೂ ಈ ಮಟ್ಟಕ್ಕೆ ಬೆಳೀಲೇ ಇಲ್ಲ. ಸೊ ಈ ಮಟ್ಟಕ್ಕೆ ಬೆಳೆದಿದ್ದರಿಂದ ಈಗ ಇದನ್ನ ಹತ್ತಿಕ್ಕೋದು ಹೇಗೆ ಅಂತ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಹೋರಾಟಗಳನ್ನು ದಮನಕಾರಿಯಾಗಿ ಈ ಸರ್ಕಾರ ಹ್ಯಾಂಡಲ್ ಮಾಡಿದೆ. ಯಾಕಂದರೆ ಬೇರೆ ದಾರಿಗಳಿದೆ. ಈಗ ಸಮಸ್ಯೆ ಇದೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆನ ತಿದ್ದು ತುಂಬ ಸುಲಭ. ಸಮಸ್ಯೆ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಇವರ ಅಂದರೆ ನನಗೊತ್ತಿರೋಂಗೆ ಇವರು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇದೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತೆ. ಇನ್ನೊಂದು
ಇದು ಈ ಸರ್ಕಾರ ಕೆಲಸ ಮಾಡದೆ ಬರೀ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಾ ಇರೋ ಸರ್ಕಾರ. ಕೆಲಸ ಮಾಡೋಕ್ಕೆ ಆ್ಯಕ್ಚುಲಿ ಇವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ, ಕೆಲಸ ಮಾಡಿದ್ದರೆ ಕೆಲಸದ ಆಧಾರದ ಮೇಲೆ ಓಟ್ ಕೇಳ್ಬೋದಾಗಿತ್ತಲ್ವ. ಯಾಕೆ ಇವನ್ನೆಲ್ಲ ಇದು ನೀಟಿಗೆ ಸಂಬಂಧಪಡದೆ ಹೋದ್ರೂ ಯಾರ ವಿರುದ್ಧ ಹೋರಾಟ, ವ್ಯವಸ್ಥೆ ಯಾರ ಕೈಲಿದೆ ಅದನ್ನು ತಿಳ್ಕೊಬೇಕಲ್ಲ ನಾವು. ಅದಕ್ಕೋಸ್ಕರ ಇದನ್ನೆಲ್ಲ ಮಾತಾಡಬೇಕಾಗತ್ತೆ. ಸೊ ಇದುವರೆಗೂ ಕೆಲಸ ಮಾಡದೆ ಬರೀ ಹಿಂದೂ ಮುಸ್ಲಿಂ ಓಟ್ ಜನಗಳನ್ನ ಡಿವೈಡ್ ಮಾಡಿ ದೇಶನ ಒಡೆದು ಮನೆ ಹಾಳು ಕೆಲಸ ಮಾಡಿ ಅಧಿಕಾರಕ್ಕೆ ಬರ್ತಾರೋ ಸರ್ಕಾರ ಇದು. ಸೊ ಅವ್ರಿಗೆ ಈಸಿ ಓಟ್ ಇದು. ನೀವು ಕೆಲಸ ಮಾಡ್ತಿದ್ರು ಎಲೆಕ್ಷನ್ ಟೈಮಲ್ಲಿ ಹಿಂದೂ ಮುಸ್ಲಿಂ, ಯಾಕಂದ್ರೆ ಪ್ರಧಾನಮಂತ್ರಿ, ಒಬ್ಬ ದೇಶದ ಪ್ರಧಾನಮಂತ್ರಿ, ಅವ್ರು ಎಲ್ರಿಗೂ ಪ್ರಧಾನಮಂತ್ರಿ, ಎಲ್ಲರೂ ಅವರ ಮಕ್ಕಳಿದ್ದಂಗೆ, ದೇಶದ ತಂದೆ ತರ. ಈಗ ಇವತ್ತು ಅಲ್ಲಿ ಯಾಕೆ ನಾವು ಹೋಗಿ ಹೋರಾಡ್ತಾ ಇದೀವಿ ಅಂದ್ರೆ ನಮ್ಮ ಮಕ್ಕಳವರೆಲ್ಲ ಏಟ್ ತಿಂದವರು ತಲೆಬುರುಡೆ ಹೊಡೆಸ್ಕೊಂಡವ್ರು ನಮ್ಮ ಮಕ್ಕಳು. ಸೊ ಅದಕ್ಕೋಸ್ಕರ ಹೋಗಿ ನಿಂತ್ಕೊಂಡಿದ್ವಿ. ಸೊ ಪ್ರಧಾನಮಂತ್ರಿ ಆಗಿರೋನು ಸಮಾಜದ 20% ಮುಸ್ಲಿಮರ ಬಗ್ಗೆ ಗುಸ್ಪೇಟಿಯ ಅಂತಾನೆ, ಹೆಚ್ಚಿಗೆ ಮಕ್ಕಳು ಹುಟ್ಟಿಸೋರು ಅಂತಾನೆ ಅಂತಂದ್ರೆ ನಿಮಗೆ ಅವರಿಗೆ ಮಾತಾಡೋಕ್ಕೆ ಇದಿಲ್ಲ, ಕೆಲಸಗಳಿಲ್ಲ, ತೋರಿಸೋಕೆ ಕೆಲಸಗಳಿಲ್ಲ. ಯಾಕಂದರೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಇವು ಅದರಲ್ಲಿ ನಮ್ಮ ದೇಶ ಎಲ್ಲ ಇಂಡೆಕ್ಸ್ಗಳು ಎಲ್ಲಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿರುದ್ಯೋಗ ಇರ್ಬೋದು, ರೂಪಾಯಿ ಇದಿರ್ಬೋದು, ಎಕಾನಮಿ ಇರ್ಬೋದು, ನಮ್ಮ ರಫ್ತು ಇರ್ಬೋದು, ಆಯಾತ ಇರ್ಬೋದು, ನಿರ್ಯಾತ ಇರ್ಬೋದು, ಏನೇ ಆದರೂ ಎಲ್ಲದರಲ್ಲೂ ತೀರಾ ಅಧೋಗತಿಗೆ ಬಂದು ಕೂತಿದೆ. ಯಾಕಂದರೆ ಇವ್ರಿಗೆ ಬರಲ್ಲ. ಇವರಿಗೆ ತುಂಬ ಸುಲಭವಾಗಿ ಗೊತ್ತಿರೋದು ಹಿಂದೂ ಮುಸ್ಲಿಂ ಓಡೋದು, ಎಲ್ಲೋದ್ರೂ ಗುಸ್ಪೇಟಿ ಅನ್ನೋದು. ಇನ್ನೊಂದೇನೆಂದರೆ ಪ್ರಧಾನಿ ಮೋದಿ ಅವರು ಬೇರೆ ಬೇರೆ ದೇಶದ ಇಶ್ಯೂಸ್ಗಳಾದಾಗ ಮಧ್ಯಸ್ಥಿಕೆ ವಹಿಸಿ, ಎಲ್ಲೋ ಒಂದು ಕಡೆ ಯುದ್ಧದ ವಾತಾವರಣ ನಿರ್ಮಾಣ ಆಯಿತು ಅಂತಂದರೆ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸುವಂಥ ತಾಕತ್ತಿರೋರು ತಮ್ಮ ದೇಶದಲ್ಲಿ ಹೋರಾಟಗಾರರು ಇಷ್ಟು ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೆ ಅಂತಂತಂದರೆ ಒಂದೇ ಒಂದು ಮಾತಲ್ಲಿ ನಿಲ್ಸೋಕ್ಕಾಗಲಿಲ್ವಾ? ನಮ್ಮ ದೇಶದಲ್ಲಿ ಅವರ ಒಂದು ಪವರ್ ವರ್ಕೌಟ್ ಆಗಲಿಲ್ವಾ ಅಂತ ಜನ ಕೇಳೋದು. ಸುಳ್ಳಲ್ಲ, ಅದು ಸುಳ್ಳು, ಇದು ಸುಳ್ಳು. ಬರಲ್ಲ ಅವ್ರಿಗೆ, ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಬರ್ದಿದ್ರೆ ಮಾಡಿಬಿಟ್ರೆ ಅವರು ಅಲ್ಲಿ ಬರೀ ಕ್ಲೇಮ್ ತಾನೆ, ಅಡ್ವರ್ಟೈಸ್ಮೆಂಟೇ ಮಾಡಿಸ್ಕೊಂಬಿಟ್ರಲ್ಲ. ವಾರ ರುಕ್ವಾದಿ ಪಾಪ ಅಂತ ಅಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟೇ ಮಾಡಿಸ್ಕೊಂಬಿಟ್ರಲ್ಲ. ಯಾವುದೂ ನಿಲ್ಸಿರ್ಲಿಲ್ಲ. ಅಲ್ಲಿ ಮಕ್ಕಳು ಪಾಪ ಅವುಗಳೇ ನಡ್ಕೊಂಬಂದು ಅಲ್ಲಿಂದ ಈಚೆ ಬಂದವ್ರನ್ನ ಕರ್ಕೊಂಡು ಹೋಗಿ ಜೊತೆಗೆ ಹೋಗ್ಬಿಟ್ಟು ಜೈ ಜೈ ಅಂತ ಹೇಳ್ಸ್ಕೊಂಡ್ರೆ ಅಷ್ಟೇ. ಅದು ಹೇಳಿಲ್ಲ ನೀವು ನೋಡಿ. ಆ ಪ್ಲೇನಲ್ಲಿ ಮೋದಿಗೆ ಜೈ ಅಂತ ಹೇಳಿಸಿದ್ರು, ಮಿನಿಸ್ಟ್ರನ್ನ ಕಳಿಸಿ. ಮಕ್ಕಳು ವಾಪಸ್ ರೆಸ್ಪಾಂಡ್ ಮಾಡಲ್ಲ. ಭಾರತ್ ಮಾತಾ ಕಿ ಜೈ ಅಂದಾಗ ಭಾರತ್ ಮಾತಾ ಕಿ ಜೈ ಅಂದರು. ಸೊ ಇವ್ರ ಕರ್ತವ್ಯ ಅದು. ಅದಕ್ಕೆ ಇವ್ರು ಜೈಕಾರ ಹಾಕಿಸ್ಕೊಳ್ಳೋದಲ್ಲ. ಕೋವಿಡ್ನ ಲಸಿಕೆ ಕೊಟ್ಟಿದ್ದು ನಮ್ಮ ದುಡ್ಡಲ್ಲಿ, ಇವರಪ್ಪನ ಮನೆಯಿಂದ ಏನು ತಂದು ಕೊಡಲಿಲ್ಲ. ಆದರೆ ಸರ್ಟಿಫಿಕೇಟ್ ಫೋಟೋ ಇವ್ರದ್ದು ಹಾಕಿಸ್ಕೊಂಡ್ರು. ಅಲ್ಲಿ ಕೇಸಲ್ಲಿ ಜಡ್ಜ್ಮೆಂಟ್ ಬರ್ತಿದ್ದಂಗೆ ಕೋವಿಡ್ನಿಂದ ಎಲ್ಲ ಪ್ರಾಬ್ಲಮ್ಗಳಾಗ್ತಾಯಿದೆ, ಹೆಲ್ತ್ ಪ್ರಾಬ್ಲಮ್ಗಳಾಗ್ತಾಯಿದೆ ಅಂತ ಅಲ್ಲಿ ಜಡ್ಜ್ಮೆಂಟ್ ಬರ್ತಿದ್ದಂಗೆ ಇಲ್ಲಿ ಫೋಟೋ ತೆಗೆದುಬಿಟ್ರು. ಸೊ ಈ ಥರ ಬರೀ ಅವ್ರು ನೋಡಿದ್ರೆ ಒಂದು ಅವರ ಭರವಸೆಗಳಿಂದ ಹಿಡಿದು ಎಲ್ಲವೂ ಸುಳ್ಳು ತುಂಬ ರಾಜಾರೋಷವಾಗಿ ಘಂಟಾಘೋಷವಾಗಿ ಸುಳ್ಳು ಹೇಳುವಂಥ ಒಬ್ಬ ಪ್ರಧಾನಿ. ಇಷ್ಟು ಸುಳ್ಳು ಹೇಳುವಂಥ ಪ್ರಧಾನಿ ಯಾವ ದೇಶದಲ್ಲೂ ಇರಲಿಕ್ಕಿಲ್ಲ, ಈ ಇತಿಹಾಸದಲ್ಲೇ ಇರಲಿಕ್ಕಿಲ್ಲ. ಅಷ್ಟು ಸುಳ್ಳು ಹೇಳೋ ಪ್ರಧಾನಿ ಮೋದಿ ಅವರು. ಈ ವಿಚಾರವನ್ನು ಮಾತಾಡಿದಾಗ ಅಂದರೆ ಈ ದೇಶ ವಿರೋಧಿ ಬಗ್ಗೆನೇ ನಾನೇನಾದ್ರು ಒಂದು ಹೇಳ್ತೀನಿ ಅಂತಂದರೆ ಅವ್ರು ದೇಶ ವಿರೋಧಿ ಪಟ್ಟ ಕಟ್ಬಿಡ್ತಾರೆ. ಅಥವಾ ಸ್ಟೂಡೆಂಟ್ಸ್ಗಳು ಹಿಂಗೆಲ್ಲ ಇದನ್ನ ಡಿಸ್ಕ್ರೆಡಿಟ್ ಮಾಡೋದ್ರ ಬಗ್ಗೆ ಡಿಸ್ಕ್ರೆಡಿಟ್ ಮಾಡೋದಕ್ಕೆ ಬೇಕಾ 1000 ಆರ್ಗ್ಯುಮೆಂಟ್ ತರ್ಬೋದು. ನಾವು ಗಮನಿಸಬೇಕು, ಇದೊಂದು ಸಮಸ್ಯೆ ಅಂತ ಇಟ್ಕೊಂಡೆ, ಇದಕ್ಕೆ ಬರೀ ಇದೊಂದೇ ಸಮಸ್ಯೆ ಅಂತ ಇಟ್ಕೊಂಡೆ. ಜೊತೆಗೆ ಜನಗಳು ನೀವೇನು ಹೇಳಿದ್ರಿ, ನೀಟ್ಗೆ ಪರೀಕ್ಷೆಯಲ್ಲಿ ಇಲ್ಲದವರೆಲ್ಲ ಬರ್ತಾ ಇದ್ದಾರೆ ಅಂತ. ಈಗ ನಾನು ಕೂಡ ನೀಟ್ ಪರೀಕ್ಷೆ ನಾನು ಕೂಡ ನೀಟ್ ಪರೀಕ್ಷೆ ಬರೆದಿಲ್ಲ. ಆದರೆ ನನ್ನ ಮಕ್ಕಳು ಬರೆಯಲ್ವಾ? ಎಲ್ರಿಗೂ ಮಕ್ಕಳು ಇರ್ತಾರೆ, ಹೆಚ್ಚು ಕಡಿಮೆ ಎಲ್ರಿಗೂ ಇರ್ತಾರೆ, ಅಥವಾ ಸಂಬಂಧಿಕರಲ್ಲೋ ಮಕ್ಕಳು ಇರ್ತಾರೆ. ಎಲ್ರಿಗೂ ಎಫೆಕ್ಟ್ ಆಗುತ್ತಲ್ವ? ವಿದ್ಯಾವ್ಯವಸ್ಥೆ ಈ ಥರ ಹಾಳಾದರೆ, ಎಜುಕೇಷನ್ ಸಿಸ್ಟಮ್ ಹಾಳಾದರೆ ಎಲ್ರಿಗೂ ಎಫೆಕ್ಟ್ ಆಗುತ್ತಲ್ವ? ಸೊ ಅವ್ರು ಬರ್ತಾರೆ. ಜೊತೆಗೆ ಇಟ್ಸ್ ಅ ಕಲೆಕ್ಟಿವ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಯಾಕಂದರೆ ಇದುವರೆಗೂ ಸುಮಾರು ಹೋರಾಟಗಳು ನಡೆದಿವೆ, ಯಾವುದಕ್ಕೂ ಪ್ರತಿಫಲ ಸಿಕ್ಕಿಲ್ಲ. ಈ ಸರ್ಕಾರ ಎಲ್ಲನೂ ದಮನ ಮಾಡಿಬಿಟ್ಟಿದೆ. ಸೊ ಅದೆಲ್ಲದರ ಕೋಪ ಇವತ್ತು ಇಲ್ಲಿ ಬಂದು ಕೂತಿದೆ. ನೀವು ಗಮನಿಸಿರಬೇಕು ಈ ಹೋರಾಟದ ಇನ್ನೊಂದಷ್ಟು ವಿಡಿಯೋಗಳು ಏನಂತಂದರೆ ಅಲ್ಲಿ ಹೋರಾಟ ನಡೀತಾ ಇರೋದು ನೀಟ್ ಎಕ್ಸಾಮ್ ವಿಚಾರ ಸಂಬಂಧ. ಮಗನ ಪರವಾಗಿ ತಂದೆ ಬಂದಿರ್ತಾರೆ ಅಥವಾ ಇನ್ನೊಂದು ಪ್ರಜೆ ಎಲ್ಲರೂ ಬರಬೇಕು. ಆದರೆ ಅಲ್ಲಿ ಒಂದಷ್ಟು ಘೋಷಣೆಗಳು, ಅಲ್ಲಾ ಪರವಾಗಿ ಘೋಷಣೆಗಳು ಕೇಳಬಹುದು. ಯಾಕೆ ಬೇಕಿತ್ತು? ಅದಾದಮೇಲೆ ನೀಟ್ ಅಲ್ಲದ ವಿಚಾರಗಳೆಲ್ಲವೂ ಕೂಡ ಅಲ್ಲಿ ಹೋರಾಟಕ್ಕೆ ಬಂತು. ಯಾವುದೋ ವೀಸಾ ಸಮಸ್ಯೆ ವಿಚಾರಕ್ಕೆ ಬಂತು, ಅದಾದಮೇಲೆ ವಿದೇಶಾಂಗ ನೀತಿ ವಿಚಾರಕ್ಕೆ ಬಂತು. ಅದೇ ವಿಚಾರ ಯಾಕೆ ಬರ್ತಾ ಇದೆ? ಎಲ್ಲರೂ ಅದು ಯಾವುದಕ್ಕೂ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ, ಹಾಗಾಗಿ ಬಿಟ್ಟಿಲ್ಲ ಅವರು. ಯಾವ ಹೋರಾಟಗಳನ್ನು ಇದು ಮಾಡಕ್ಕೆ ಬಿಡಲ್ಲ. ಈಗ ಬರೀ ಒಂದು ಎಕ್ಸಾಂಪಲ್ ತೊಗೋಣ, ಮಹಿಳಾ ಪೈಲ್ವಾನರ ಹೋರಾಟ. ಒಲಿಂಪಿಕ್ಸ್ನಲ್ಲಿ ದೇಶಕ್ಕೆ ಗರಿಮೆ ತಂದುಕೊಟ್ಟಂಥ ಮಹಿಳಾ ಕುಸ್ತಿಪಟುಗಳು ಅವ್ರನ್ನೇನು ಮಾಡಿದ್ರು? ಇವರು ಏನು ಆ್ಯಕ್ಷನ್ ತೊಗೊಂಡ್ರು? ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವನ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರು? ಒಂದು ಮಾತಾಡಲಿಲ್ಲ, ನಾಟ್ ಈವನ್ ಅ ಸಿಂಗಲ್ ವರ್ಡ್. ದೇಶದ ಹೆಣ್ಣು ಮಕ್ಕಳು ಬೇಟಿ ಬಚಾವೋ ಬೇಟಿ ಪಡಾವೋ, ಅದು ಇದು ಮಹಿಳಾ ರಿಸರ್ವೇಷನ್ ಬಿಲ್ ಎಲ್ಲ ರಾಜಕೀಯನೂ ಮಾಡ್ತಾರೆ. ಬೀದಿಯಲ್ಲಿ ಎಳೆದ್ರಲ್ಲ ಅವ್ರನ್ನ, ಅವಾಗ ಒಂದು ಮಾತು ಆಡಲಿಲ್ಲ ಈ ಮನುಷ್ಯ. ಪ್ರಧಾನಮಂತ್ರಿ ಅನ್ಸ್ಕೊಂಡು ಒಂದು ಮಾತು ಆಡಲಿಲ್ಲ. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟು ಸೋಗು ಅಷ್ಟೇ, ಕಣ್ಣೊರೆಸೋ ನಾಟಕ ಆಡಿದ್ರು. ಸೊ ಹಾಗಾಗಿ ಯಾರಿಗೂ ಎಲ್ಲೂ ವೇದಿಕೆ ಸಿಕ್ಕಿಲ್ಲ. ಇದೊಂದು ವೇದಿಕೆ ಆಗಿದೆ ಅಷ್ಟೇ. ಆ ಕಲೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸಿದಾಗ ಇವತ್ತು ದೇಶದಲ್ಲಿ ನೀವು ನೋಡಿ ದಿವಸಕ್ಕೆ ಒಂದಾದರೂ ಮುಸ್ಲಿಂ ಲಿಂಚಿಂಗ್ ಆಗುತ್ತೆ.
ಒಬ್ಬನಾರು ಮುಸ್ಲಿಮನ್ನ ಏನೋ ಒಂದು ಮುಸ್ಲಿಮನ್ನ ಕಾರಣಕ್ಕೆ, ಗೋಮಾಂಸದ ಕಾರಣಕ್ಕೋ, ಇಲ್ಲ ಅವನು ಹಿಂದೂ ಹುಡುಗಿ ಜೊತೆ ಇದ್ದ ಅಂತ ಕಾರಣಕ್ಕೋ, ಇಲ್ಲ ಏನೋ ಒಂದು ಕಾರಣಕ್ಕೆ ಹೇಳ್ಕೊಂಡು ಬಡಿತಾರೆ, ಸಾಯಿಸ್ತಾ ಇದ್ದಾರೆ. ಅವ್ರಿಗೆ ದನಿ ಇರಲಿಲ್ಲ, ಇಲ್ಲಿ ಬಂದು ದನಿ ಎತ್ತಾ ಇದ್ದಾರೆ. ಯಾಕೆ ಎಲ್ಲ ಬರ್ತಾನೆ ಎಲ್ಲಿ ಅಂದರೆ ಯಾರೇ ಬರಲಿ. ಸೊ ಅದೇ ಈಗ ಹೆಂಗಂದ್ರೆ ಇದು ವೇದಿಕೆ ಸಿಕ್ಕಿದೆ ಅಷ್ಟೇ. ಇದು ಪೂರ್ತಿ ಸರ್ಕಾರದ ವೈಫಲ್ಯಗಳ ಒಟ್ಟು ಮೊತ್ತ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಯಾಕೆ ಜನ ಎಲ್ಲೆಲ್ಲ ಜನ ಬರ್ತಾ ಇದ್ದಾರೆ, ಅವ್ರು ನೀಟ್ ಓದಿರೋರಲ್ಲ ಎಲ್ಲರೂ ಬರ್ತಾರೆ. ಈಗ ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇರೋರೆಲ್ಲರೂ ಬರ್ತಾರೆ, ಜೊತೆಗೆ ಸೇರ್ಕೊತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ 20 ಮಕ್ಕಳಿಗೆ ಉತ್ತರದಾಯಿತ್ವ ಫಿಕ್ಸ್ ಆಗಿಲ್ಲ, 22 ಮಕ್ಕಳಿಗೆ. ಜೊತೆಗೆ ಮೊನ್ನೆ ಮಾಡಿದ ಅನ್ಯಾಯ ಇದೆಯಲ್ಲ, ಆ ಅತ್ಯಾಚಾರ ಇದೆಯಲ್ಲ, ಅದಕ್ಕೆ ಇವರು ಉತ್ತರ ಕೊಡಲೇಬೇಕಾಗತ್ತೆ. ಅಲ್ಲಿ ಮಹಿಳೆಯರ ಮೇಲೆ ಲಾಠಿ ಜೊತೆಗೆ ಅದಕ್ಕೆ ಬರ್ತಾ ಇದ್ದಾರೆ. ಈಗ ಯಾಕೆ ಬಂದಿದ್ದು ಗೊತ್ತಿಲ್ಲ ಅಂತಂದರೆ ಅದು ನೋಡಿದವ್ರು ಯಾರು ತಡ್ಕೊಂಡಿರ್ತಾರೆ. ನನಗಂತೂ ನಾನೇ ಹತ್ತಿದ್ದೀನಿ ಕೂತ್ಕೊಂಡು, ನನಗೆ ಒಂದೊಂದು ವಿಡಿಯೋ ನೋಡೋರು ಅಳು ಬರ್ತಾ ಇದೆ. ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ನಾನು ಅಲ್ಲಿದ್ದರೆ ಒಂದು 2 ಮಕ್ಳಿಗಾರು ಅಡ್ಡ ನಿಂತ್ಕೋಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಸುಮ್ಮನೆ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು ಅಂತ. ಆಮೇಲೆ ನಿನ್ನೆ ಬಿಜೆಪಿ ವಕ್ತಾರರನ್ನು ಒಂದಷ್ಟು ಜನ ಮಾತಾಡಿಸ್ತಾ ಇದ್ದೆ ನಾನು. ಅವಾಗ ಸಂಸತ್ಗೆ ನುಗ್ಗೋ ಪ್ರಯತ್ನ ಆಗ್ತಿತ್ತು ಸರ್. ಸಂಸತ್ತಿಗೆ ನುಗ್ಗೋರ್ನ ನಾವು ಭಯೋತ್ಪಾದಕರು ಅಂತ ಕರಿತೀವಿ ಅಂತ. ಅವ್ರು ಕೇಳಿದ್ದು ಸಂಸತ್ ಭಯೋತ್ಪಾದಕರು ಅಂತ ಅಲ್ಲ, ಯಾರೇ ಆಗಲಿ, ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಪ್ರತಿಭಟನೆ ಹಕ್ಕಿದೆ. ಇವ್ರು ಪರ್ಮಿಷನ್ ಕೇಳಿದ, ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಯಾಕೆ ಕೊಡಲ್ಲ ನೀವು ಪರ್ಮಿಷನ್? ಅದೇ ಮೋದಿ ಅವರು ರ್ಯಾಲಿ ಮಾಡ್ಬೇಕಾದ್ರೆ ಪರ್ಮಿಷನ್ ಅದೇ ಎಲ್ಲದಕ್ಕೂ ಸಿಗುತ್ತೆ ಇವರಿಗೆ. ರೋಡ್ ಶೋಕ್ ಸಿಗುತ್ತೆ, ಎಲ್ಲಾನು ಬ್ಲಾಕ್ ಮಾಡಿ ಒಂದು ಆಂಬುಲೆನ್ಸ್ ಬಿಡೋದಕ್ಕೆ, ನಾಟಕ ಆಡೋದಕ್ಕೆಲ್ಲ ಪರ್ಮಿಷನ್ ಸಿಗುತ್ತೆ. ಎಲ್ಲವೂ ಸರಿ. ಇವ್ರು ಮಾಡೋ ಆಂದೋಲನಗಳು ಸರಿ. ಇವರು ರಥಯಾತ್ರೆ ಮಾಡಿದ್ರು, ಬಾಬ್ರಿ ಮಸೀದಿ ಹೊಡೆದಾಕಿದ್ರು, ರಾಮ ಮಂದಿರ ಕಟ್ಕೊಂಡ್ರು, ಅದನ್ನೇ ರಾಜಕೀಯ ಮಾಡ್ಕೊಂಡು, ಅದನ್ನೇ ಬಂಡವಾಳ ಮಾಡ್ಕೊಂಡು ಇಷ್ಟು ದಿವಸ ಅಧಿಕಾರದಲ್ಲಿದ್ದಾರೆ. ಅವತ್ತು ಮಾಡಿದ್ದ ಇವರ ಪ್ರತಿಭಟನೆಗೆ ಯಾವ ಪರ್ಮಿಷನ್ ಇತ್ತು? ಇವರು ಮಾಡಿದ ದರೋಡೆಗಳಿಗೆ, ಅತ್ಯಾಚಾರಗಳು ಎಷ್ಟು ನಡೀತು, ದಾರಿ ಉದ್ದಕ್ಕೂ ಗಲಾಟೆಗಳೇ ನಡೀತು. ಇವತ್ತು ಕಾವಡಿ ಯಾತ್ರೆ ಅಂತ ನಡೆಯುತ್ತೆ, ಅದನ್ನು ಧರ್ಮಕ್ಕಿಂತ ಬೇರೆ ಇದಕ್ಕೆ ಜಾಸ್ತಿ ಉಪಯೋಗ. ಪೊಲೀಸನ್ನೇ ಹೊಡೆದೊಡೆದು ಸಾಯಿಸಿದ್ದಾರೆ ಅಂತ ಧಾರ್ಮಿಕ ಮೆರವಣಿಗೆಗಳಲ್ಲಿ. ಅದನ್ನೆಲ್ಲ ಬಿಟ್ಬಿಡ್ತೀವಿ ನಾವು. ಜನಗಳು ಪಾಪ ಹಕ್ಕಿಗೋಸ್ಕರ 20 ಮಕ್ಕಳ ಸತ್ತ ಮಕ್ಕಳ ಹಕ್ಕಿಗೋಸ್ಕರ ಬಂದವರು, ನಮ್ಮ ವಿದ್ಯಾಭ್ಯಾಸ ವ್ಯವಸ್ಥೆ ಸರಿ ಇಲ್ಲ ಅಂತ ಬಂದು ಕೇಳೋರು. ನಮ್ಮ ನಾಳಿನ ಭವಿಷ್ಯ ಅವರು, ಇವತ್ತಿನ ಯುವಕರೇ ನಾಳಿನ ಪ್ರಜೆಗಳು ಕತೆ ಹೇಳೋದು ಚೆನ್ನಾಗಿದೆ ಘೋಷಣೆ ಮಾಡೋದಕ್ಕೆ. ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ತೋರಿಸ್ಬೇಕು. 2047 ವಿಷನ್ ಇಟ್ಕೊಂಡಿದ್ದಾರೆ ಮೋದಿ ಅವರು. ಆ ವಿಷನ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಈಗಿನ ಯುವಕರೇ ಕೈ ಹಿಡಿಬೇಕು. ಈಗ ಯುವಕರನ್ನ ಈ ರೀತಿಯಾಗಿ ನಡೆಸ್ಕೊಂಡ್ರೆ ಅವ್ರ ವಿರುದ್ಧನೇ ತಿರುಗಿ ಬಿದ್ದರೆ ಎಲ್ಲಿ ಕನಸು, ಅವ್ರ ಕನಸು ಎಲ್ಲಿ ನನಸಾಗುತ್ತೆ? ಅದೆಲ್ಲ ಸುಳ್ಳು ಅಷ್ಟೇ. ಇವ್ರು ಸುಳ್ಳು ಹೇಳೋದಕ್ಕೆ 1000 ಹೇಳ್ತಾರಲ್ಲ. ಇವತ್ತಿನವರೆಗೂ ಇವರು ಹೇಳೋದು ಏನಾದ್ರು ಮಾಡಿದಾರ? ಬುಲೆಟ್ ಟ್ರೈನ್ ಬರುತ್ತೆ ಅಂದ್ರು, ಮಾಡಿಲ್ಲ ಅಲ್ಲ, ಮಾಡಿದ್ದಾರೆ, ಒಂದು ಲೆವೆಲ್ಗಾರು ಮಾಡಿದ್ದಾರೆ. ಕೆಲವರೆಲ್ಲ ಒಂದು ಲೆವೆಲ್ಗಾರು ಮಾಡಿದ್ದಾರೆ. ಮುಂಚೆ ಭಯ ಇತ್ತಲ್ಲ, ದೇಶಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ. ಭ್ರಷ್ಟರಲ್ದವರು ತುಂಬಾ ಕಡಿಮೆನೆ ರಾಜಕೀಯದಲ್ಲಿ, ತುಂಬಾ ಭ್ರಷ್ಟರಲ್ದವ್ರು. ಯಾಕಂದ್ರೆ ನಾವು ಬಿಟ್ಬಿಟ್ಟಿದ್ವಿ ಅದನ್ನ. ನಾವು ಕ್ವೆಶನ್ ಮಾಡದೆ ಬಿಟ್ಟಿರೋ ಕಡೆ ಎಲ್ಲಾನು ಭ್ರಷ್ಟಾಚಾರ ಬಂದೇ ಬರುತ್ತೆ. ಭ್ರಷ್ಟರಲ್ದ ಇವರು ದುಷ್ಟರು ಕೂಡ. ಸೊ ಇವ್ರು ಈಸಿ ಓಟ್ಗಳು ಸಿಕ್ಬಿಡ್ತಾರೆ. ನಾನು ಅದೇ ಹುಡುಗರಿಗೂ ಅದೇ ಹೇಳ್ತಾ ಇದ್ದೀನಿ, ಈಸಿ ಓಟ್ಗಳು ಸಿಕ್ಕಿದೆ. ಈಸಿ ಓಟ್ ಸಿಕ್ಕಿರೋದ್ರಿಂದ ಅವ್ರು ನಿಮ್ಗೆ ಉತ್ತರ ಕೊಡ್ತಾ ಇಲ್ಲ. ಆ ಈಸಿ ಓಟ್ನ ಕಟ್ ಮಾಡಿ, ಶ್ರಮ ಪಡಲಿ ಅವ್ರು ಓಟ್ ತೊಗೊಳೋದಕ್ಕೆ, ಕೆಲಸ ಮಾಡಿ ಕೆಲಸ ತೋರಿಸಲಿ. ಓಟ್ ಬೇಕು ಅಂತಂದರೆ ಆವಾಗ ದಾರಿಗೆ ಬರ್ತಾರೆ ಇವರೆಲ್ಲ. ಸೊ ಓಟು ನಮ್ಮ ಶಕ್ತಿ ಪ್ರಜಾಪ್ರಭುತ್ವದಲ್ಲಿ. ಸೊ ಓಟಿನಿಂದನೇ ಇವರಿಗೆ ಶಿಕ್ಷೆ ಅಥವಾ ಬುದ್ಧಿ ಕಲಿಸೋಕ್ಕೆ ಸಾಧ್ಯ. ಈಗ ನೀಟ್ ಎಕ್ಸಾಮಿಂದ ವಂಚಿತರಾದವರು ಒಂದಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ರು. ನಾನು ಇನ್ನೊಂದು ಪ್ರಶ್ನೆನ ಅದನ್ನ ಕಾಮನ್ ಆಗಿ ಕೇಳ್ತೀನಿ ಎಲ್ರಿಗೂ. ಈಗ ಪ್ರಧಾನಿ ಮೋದಿಯವರು ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆದರೆ, ದೊಡ್ಡ ದುರಂತ ಆದರೆ, ಅಥವಾ ಸ್ಟ್ಯಾಂಪೇಡ್ ಆದರೆ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಅವರಿಗೆ ಪರಿಹಾರದ ರೂಪದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ PM ರಿಲೀಫ್ ಫಂಡಿಂದ. ಆದರೆ ಇಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಾಗ ಒಂದು ಮಾತಾಡಲಿಲ್ಲ. ನಾನು ಇದ್ರ ಬಗ್ಗೆ ಕೇಳಿದೆ ಪ್ರಶ್ನೆನ BJP ನಾಯಕರಿಗೆ. ಅವ್ರು ಹೇಳ್ತಾರೆ ಅವರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದವರು. ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಗೊತ್ತಾಗಬೇಕಲ್ಲ. ಅವ್ರವ್ರ ಪರ್ಸ್ನಲ್ ರೀಸನ್ಗೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ನೀಟ್ ಎಕ್ಸಾಮಿಂದ ವಂಚಿತರಾದರೂ ಅದಕ್ಕೆ ಸೂಸೈಡ್ ಮಾಡ್ಕೊಂಡಿರೋದು ಅಂತ ಅನ್ನೋದಕ್ಕೆ ಗ್ಯಾರಂಟಿಗೇನು ಅಂತ ಕೇಳ್ತಾರೆ. ಇದೇ ಮನುಷ್ಯ ರೈತರಲ್ಲಿ ಸತ್ರಲ್ಲ. ಅವಾಗ ಸತ್ಯಪಾಲ್ ಮಲಿಕ್ ಇವರದ್ದೇ ಇದಾಗಿದ್ದವರು, ಗವರ್ನರ್ ಆಗಿದ್ದರು ಕಾಶ್ಮೀರ್ನಲ್ಲಿ. ಅವ್ರು ಬಂದು ಈಚೆ ಹೇಳಿದ್ರಲ್ಲ, ಅವ್ರು ಹೇಳಿದ್ದನ್ನ ಯಾರು ಕೇಳಿಸ್ಕೊಳ್ಳೇ ಇಲ್ಲ. ಕೊನೆಗೆ ಅವರೇ ಸತ್ತು ಹೋಗಂಗೆ ಮಾಡಿದ್ರು. ಅವ್ರ ಮೇಲೆ ಕೇಸ್ಗಳು ಹಾಕಿ ಅದು ಮಾಡಿ ಪಾಪ ಅನಾರೋಗ್ಯದಿಂದ ಅವ್ರು ಸತ್ತೇ ಹೋದರು. ಅವ್ರು ಹೇಳಿದ್ರಲ್ಲ, ನನಗೋಸ್ಕರ ಸತ್ರ ರೈತರು ಅಂತ ಕೇಳಿದ್ರು ಅಂತಲ್ಲ. ಸೊ ಆ ಥರದ ವ್ಯಕ್ತಿತ್ವದ ಪ್ರಧಾನಿಯವರು. ಸೊ ಇವರು ಮಕ್ಕಳ ಸತ್ತ ಆ ಮಕ್ಕಳ ಮೇಲೆ ಅಥವಾ ಯಾರೇ ಆಗಲಿ ಜನರು, ಈ ದೇಶದ ಜನರ ಮೇಲೆ ಅಷ್ಟು ಬರ್ಬರವಾಗಿ ನೀವು ಪೊಲೀಸರಿಂದ ಅಟ್ಯಾಕ್ ಮಾಡಿಸ್ತೀರಾ ಅಂತಂದರೆ ನಿಮ್ಗೆ ಯಾವ ಮಾನವೀಯತೆ ಇದೆ? ಬಂದಿದ್ದವರು ಎಷ್ಟೋ ಜನ ಪೊಲೀಸ್ ಅವರಲ್ಲ, ಕಾಂಗ್ರೆಸ್ ಅವ್ರು ಕರೆಸಿದ್ದು ಅಥವಾ ನಮ್ಮ ವಿರೋಧಿಗಳು ಫೇಕ್ ಪೊಲೀಸ್ ಆಗಿ ಬಂದಿದ್ರು ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಅವ್ರು ಕರೆಸಿದ್ರು, ಪೊಲೀಸರ ಜೊತೆ ಹೆಂಗಿದ್ರು ಅಂತವ್ರು ಯಾರು ಗೃಹ ಮಂತ್ರಿ ಇವ್ರು ಹೇಳ್ತಾರೆ, ಇಲ್ಲ RSS ಕಡೆಯಿಂದ ಬಂದವರು ಅಂತ. ಅಲ್ಲ, ಇವ್ರು ಹೇಳ್ತಾರೆ ಅಂತಲ್ಲ, ಅಧಿಕಾರ ನಾನು ಹೇಳ್ತಿರೋದು ಇವರ ಒಂದು ರಾಜಕೀಯ ಜಟಾಪಟಿಗೆ ವಿದ್ಯಾರ್ಥಿಗಳನ್ನ ನೀವು ಇಲ್ಲ ಅದೇ ಇವರಿವರ ರಾಜಕೀಯ ಅಂತ ಹೇಳಿದ ಮಾತಿನಲ್ಲೇ ಏನಾಗುತ್ತೆ, ನೀವು ವಿರೋಧ ಪಕ್ಷವನ್ನು, ಆಡಳಿತ ಪಕ್ಷವನ್ನು ಒಂದೇ ತಕಡೆಯಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟು ವಿರೋಧ ಪಕ್ಷವನ್ನ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ದಂಗೆ ಆಗುತ್ತೆ. ವಿರೋಧ ಪಕ್ಷದ ಕೈಲಿ ಏನು ಇಲ್ಲ.
ಆಡಳಿತ ಪಕ್ಷಕ್ಕೆ ಹೆಂಗ್ ಪ್ರಶ್ನೆ ಕೇಳ್ತೀನೋ ಇಲ್ಲ. ಅಲ್ಲಿ ವಿರೋಧ ಪಕ್ಷಕ್ಕೂ ನಾನು ಕೇಳಿ ಹೆಂಗೆ ಅಲ್ಲ ಅವ್ರು ಕರೆಸಿದ್ದು ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಅಲ್ಲ ಅದೇ ಇವರೇ ಕರೆಸಿದ್ರು. ಪೊಲೀಸರ ಅಧಿಕಾರ ಪೊಲೀಸರು ಯಾರ ಕೈಲಿದೆ? ಪೊಲೀಸ್ ಇಲಾಖೆ ಯಾರ ಕೈಲಿದೆ? ಡೆಲ್ಲಿ ಗೌರ್ಮೆಂಟ್ ಸರಿ, ಓಕೆ ನಾನು ಒಪ್ಕೊಂತೀನಿ. ಓಕೆ, ಕಾಂಗ್ರೆಸ್ ಕರೆಸ್ಬಿಡಿದೆ, ವಿರೋಧ ಪಕ್ಷ ಕರೆಸ್ಬಿಡಿದೆ ಅಂತ ಇಟ್ಕೊಳ್ಳೋಣ. ಸರ್ಕಾರ ಯಾರ ಕೈಲಿದೆ? ಪೊಲೀಸ್ ಇಲಾಖೆ ಯಾರ ಕೈಲಿದೆ? ಕಾಂಗ್ರೆಸ್ ಅವರು ಕರೆಸಿ ಅವ್ರನ್ನ ಒಳಗಡೆ ಪ್ಲಾಂಟ್ ಮಾಡ್ಬಿಟ್ರು ಅಂತಂದ್ರೆ ಅದು ಗೃಹ ಡೆಫಿನೆಟ್ಲಿ ಈ ಶುಡ್ ರಿಸೈನ್. ಸುಮ್ಮನೆ ಹಿಂಗೆ ಅರ್ಥಪರ್ಥವಿಲ್ಲದ ಮಾತುಗಳನ್ನ ಅವ್ರು ಆಡಬಾರ್ದು. ಅದು ಗೃಹ ಮಂತ್ರಿಯ ಲೆವೆಲಲ್ಲಿ ನಿಂತ್ಕೊಂಡು ಈ ಥರ ಮುಟ್ಟಾಡ್ತಾರೆ. ಒಂದು 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 ಪ್ರೊಟೆಸ್ಟ್ನ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ, ಇವ್ರು ದೇಶನ ಕಾಪಾಡ್ತಾರ. ಸೊ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಆಮೇಲೆ ಇನ್ನೊಂದು, ಆ ಪ್ರೊಟೆಸ್ಟ್ ಅಲ್ಲಿ ಹೆಣ್ಮಕ್ಳ ಮೇಲೆ ಹೊಡೆಯೋ ರೀತಿ ಇದೆಯಲ್ಲ ಸರ್, ನೀವು ನೋಡಿರ್ಬೇಕು. ಎಲ್ರೂ ಅಷ್ಟೇ, ನಾವೆಲ್ಲ ಮಕ್ಕಳು. ಮಣಿಪುರದ ಇನ್ಸಿಡೆಂಟ್ ಲಿಟ್ರಲಿ ನೆನಪಾಯ್ತು ಸರ್. ಅದ್ರ ಬಗ್ಗೆ ಈ ಮನುಷ್ಯ ಏನು ಮಾತಾಡಿದ? ಇವ್ರು ಹೇಳ್ತಾ ಇರೋದಲ್ಲ ಕಥೆ, ತಪ್ಪಿಸ್ಕೊಳ್ಳೋ ಮಾತುಗಳು, ಜೊತೆಗೆ ಇವರು ಕ್ರೂರಿಗಳು ಅಂತ ಹೇಳೋದಕ್ಕೆ ಮಣಿಪುರದ ಘಟನೆ ಒಂದು ಉದಾಹರಣೆ. ಅಲ್ಲಿ ಅಲ್ಲೂ ಅಪೋಸಿಷನ್ ಪಾರ್ಟಿಯವ್ರು ಹೋಗ್ಬಿಟ್ಟು ಮಹಿಳೆಯರನ್ನ ನಗ್ನರನ್ನ ಮಾಡಿ ರೇಪ್ ಮಾಡಿದ್ರಂತ. ಮತ್ತು ಯಾಕೆ ಇವರೆಲ್ಲ ಅಪೋಸಿಷನ್ ಪಾರ್ಟಿಯವರೆಲ್ಲ ಯಾಕೆ ಹೊರಗಡೆ ಇದ್ದಾರೆ? ಉಮರ್ ಖಾಲಿದ್ನ 6 ವರ್ಷದಿಂದ ಟ್ರಯಲ್ ಇಲ್ಲದೆ ಒಳಗಡೆ ಇರೋಕ್ಕಾಗತ್ತೆ ಅವ್ರಿಗೆ. ಸಂಜೀವ್ ಭಟ್ ಅವ್ರನ್ನ ಫೇಕ್ ಕೇಸ್ನಲ್ಲಿ ಒಳಗಡೆ ಹಾಕೋಕ್ಕಾಗತ್ತೆ. ಎಷ್ಟೋ ಸೋಷಿಯಲ್ ಆಕ್ಟಿವಿಸ್ಟ್ಗಳನ್ನ ಒಳಗಡೆ ಹಾಕಿ ಕೊಡ್ತಿದ್ದಾರೆ. ಇವರಿಗೆ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಒಳಗಡೆ ಹಾಕೋದಕ್ಕೆ ಯಾಕೆ ಸಾಧ್ಯ ಅಲ್ವಾ? ಹಂಗೂ ಮಾಡಿದ್ರಲ್ಲ. ಆಮ್ ಆದ್ಮಿ ಪಾರ್ಟಿಯವ್ರನ್ನ ಕೇಸೇ ಇಲ್ಲದೆ ಇರೋ ಕೇಸಲ್ಲಿ ಕೋರ್ಟೇ ಉಗಿತಾ ಇದೆ ಇದು ಅಂತ. ಆದರೆ ಅದೇ ಇವರು ಫೇಕ್ ಕೇಸ್ಗಳು ಹಾಕ್ತಾರಲ್ಲ, ಆ ಫೇಕ್ ಕೇಸ್ ಹಾಕೋದಕ್ಕೆ ಶಿಕ್ಷೆನೇ ಯಾರು ಕೊಡ್ತಾ ಇಲ್ವ? ಪೊಲೀಸ್ ಇಲಾಖೆ ಒಳಗಡೆ ಕಾಂಗ್ರೆಸ್ ಅವ್ರು ಕರ್ಕೊಂಡ್ಬಂದು ಕೂರಿಸ್ಬಿಟ್ರು ಅಂತ ನಂಬಕ್ಕಾಗತ್ತಾ? ಬರೀ ಸುಳ್ಳ ಭ್ರಷ್ಟ ದುಷ್ಟ ಸರ್ಕಾರ ಒಂದಿದು. ಸೊ ಅಲ್ಲಿ ಇರೋರೆಲ್ಲರೂ ಮಾಡ್ತಾ ಇರೋದು ಇಂಥ ಕೆಲಸನೇ. ಸೊ ಇವ್ರು ಮಾಡ್ತಾ ಇರೋದು ಇಂಥ ಕೆಲಸ. ಅವ್ರ ಇತಿಹಾಸ, ಅವರ ವ್ಯಕ್ತಿತ್ವ, ಅವ್ರ ಚರಿತ್ರೆ ಹೇಳುತ್ತೆ. ಈಗ ಆಡಳಿತ ಪಕ್ಷದ ವಿರುದ್ಧವಾಗಿ ನಿಲ್ಲುವಂಥ ಪ್ರಯತ್ನ, ಹೋರಾಟಗಳಾಗಲಿ ಅಥವಾ ಆಡಳಿತ ಮಾಡುವಂಥ ಸಣ್ಣ ಸಣ್ಣ ಫೇಲ್ಯೂರ್ಸ್, ಸಣ್ಣ ಬೇಡ ಒಟ್ನಲ್ಲಿ ಫೇಲ್ಯೂರ್ಸ್, ಆ ಫೇಲ್ಯೂರ್ಸ್ಗೆ ಧ್ವನಿ ಆಗಬೇಕಾಗಿರೋದು ಮೊದಲನೇ ಸ್ಟೆಪ್ಪಲ್ಲಿ ಬರೋದು ವಿರೋಧ ಪಕ್ಷ. ಸೊ ನಿಮ್ಗೆ ಅನ್ಸುತ್ತಾ ಅವ್ರ ವಿರೋಧ ಪಕ್ಷದಲ್ಲಿರೋರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ? ಅದೇನು ಗೊತ್ತಾ, ವಿರೋಧ ಪಕ್ಷದಲ್ಲಿ ಉಳ್ಕೊಂಡಿರೋದೇ ದೊಡ್ಡ ಸಾಧನೆ ಅವ್ರಿಗೆ. ಇನ್ನೊಂದು ಹೇಳ್ತೀನಿ, ಈ ಸರ್ಕಾರ ಎಷ್ಟು ಬಲಿಷ್ಠ ಅಂದರೆ ಎಷ್ಟು MP MLAಗಳನ್ನ ಕೊಂಡ್ಕೊಂಡ್ರು ಅಂತ ಲೆಕ್ಕ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ದೊಡ್ಡ ದೇಶದ್ರೋಹದ ಕೆಲಸ ಅದು. ಯಾಕಂದರೆ ಜನವಿಲ್ಲದೆ ದೇಶ ಇಲ್ಲ, ಜನರೇ ದೇಶ, ಜನಮತ ದೇಶದ ಮತ. ಸೊ ನಾನೊಂದು ಐಡಿಯಾಲಜಿ ಕೊಟ್ಟು ಹಾಕಿರ್ತೀನಿ. ಅಲ್ಲಿಗೆ ಹೋದ್ಮೇಲೆ ನೀವು ಕಾಸು ಕೊಟ್ಬಿಟ್ಟು ಅವನ್ನ ಕೊಂಡ್ಕೊಂಡ್ಬಿಡ್ತೀರಾ, ಇಲ್ಲ ಎದುರಿಸ್ಬಿಟ್ಟು ಕೊಂಡ್ಕೊಂಡ್ಬಿಡ್ತೀರಾ ಅಂತಂದರೆ ಅವನು ದ್ರೋಹ ಮಾಡ್ತಾ ಇದ್ದಾನೆ. ಅವನ ಐಡಿಯಾಲಜಿ ಯಾವುದು, ಅವನ ಜನ ಏನಕ್ಕೋಸ್ಕರ ನಂಬಿಟ್ಟು ಕೊಟ್ಟರೋ ಅವ್ರಿಗೆ ಜನಗಳಿಗೆ ದ್ರೋಹ ಮಾಡ್ತಾನೆ. ಅವನ ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ ದ್ರೋಹ ಮಾಡ್ತಾ ಇದ್ದಾನೆ. ದ್ರೋಹ ಮಾಡೋದು ಇವನ ದೇಶದ್ರೋಹ ಅಲ್ವಾ? ಜೊತೆಗೆ ದೇಶದ್ರೋಹ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟವ್ರದ್ದು ಅದಕ್ಕಿಂತ ದೊಡ್ಡ ದೇಶದ್ರೋಹ. ಅವರು ಈ ದೇಶದವರೇ, ಅವರು ಇದಕ್ಕಿಂತ ದೊಡ್ಡ ದೇಶದ್ರೋಹ ಮಾಡ್ತಾರೆ. ಸೊ ಈ ಥರದ ದೇಶದ್ರೋಹಿಗಳ ಕೈಲಿ ಅಧಿಕಾರ ಕೊಟ್ಟಿದ್ದೀವಿ. ಜೊತೆಗೆ ಎಷ್ಟು ಪವರ್ ಅದು ನೋಡ್ಲಿಕ್ಕೆ ಹಾಕಿ. ಒಂದು ಪಕ್ಷದಲ್ಲಿ ಜೀವನ ಪೂರ್ತಿ ಸವಿಸ್ತವರು ರಪ್ಪಂತ ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತಂದರೆ ಕಾಸು ತಗೊಂಡು ಎಷ್ಟು ಅಧಿಕಾರ ಇರಬೇಕು, ಎಷ್ಟು ಹಿಡಿತಾ ಇರಬೇಕು ಇವರಿಗೆ. ಅಷ್ಟು ಹಿಡಿತಾ ಇರೋರು ಒಂದು ಪೊಲೀಸ್ನ RAFನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನಾವು ಯಾರೋ ಬಂದ್ಬಿಟ್ಟು ಕರ್ಕೊಂಡ್ಬಂದ್ರು ಅಂದರೆ ಹಸಿ ಸುಳ್ಳೋದು. ಸುಮ್ಮನೆ ಇನ್ನೊಬ್ಬರ ಮೇಲೆ. ವಿರೋಧ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನೀವು ಹೇಳಿದ್ರಿ. ನಾನು ಹೇಳಿದೆ, ವಿರೋಧ ಪಕ್ಷ ಇರೋದೇನು, ವಿರೋಧ ಪಕ್ಷವಾಗಿ ಉಳ್ಕೊಂಡಿದಾರಲ್ಲ, ದೊಡ್ಡ ಚಾಲೆಂಜ್ ಅದು. ನಮಗೆ ಇವಾಗ ಹೊರಗಡೆ ಇರೋ ಜನನೇ ಎಷ್ಟೊಂದು ಹೆದರ್ಕೊಂಡು ಬದುಕ್ತಾ ಇದ್ದೀವಿ. ಅವರು ದಿನ ಬೆಳಗಾದ್ರೆ ರೇಡ್ನ ಭಯ, ಸಾವಿನ ಭಯ, ಎಲ್ಲ ಭಯವೂ ಇದೆ. ನೀವು ಇವರ ಇತಿಹಾಸ ತೆಗೆದು ನೋಡ್ರೆ ಗೊತ್ತಾಗತ್ತೆ. ಗುಜರಾತ್ ರಾಯಟ್ಸ್, ಅದಕ್ಕಿಂತ ಮುಂಚೆ ಹರೈನ್ ಪಾಂಡ್ಯ, ಆ ಕೇಸ್ಗಳು ಯಾವುದೂ ಸಾಲ್ವ್ ಆಗಿಲ್ಲ. ಸೊಹ್ರಾಬುದ್ದೀನ್ ಕೇಸ್, ಅದಾದ ನಂತರ ಸುಮಾರು ಅಲ್ಲಂತೂ ಬೇಕಾದಷ್ಟು ಆಯಿತು. ಅದಾದ ನಂತರ ಜಸ್ಟಿಸ್ ಲೋಯಾ ಆ ಕೇಸ್ನಲ್ಲಿದ್ದವರು. ಇವ್ರನ್ನೆಲ್ಲ ನೋಡಿದ್ರೆ ಯಾವರೆಲ್ಲ ಯಾಕೆ ಏನಾದರೂ ಯಾಕೆ ಸತ್ರು ಹುಡುಕಿದ್ರೆ ಇವ್ರ ಚರಿತ್ರೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಪ್ರಭಾವಶಾಲಿಗಳು, ಅಷ್ಟು ಕ್ರೂರಿಗಳು ದನಿತಾನೆ ಇದ್ದಾರೆ. NSUI ಪ್ರತಿಭಟನೆ ಇದಕ್ಕಿಂತ ಮುಂಚೆನೇ ಮಾಡಿತ್ತು. CJP ಹುಟ್ಕೊಳ್ಳೋಕ್ಕಿಂತ ಮುಂಚೆನೇ ಮಾಡಿತ್ತು. ಸೊ CJP ಹುಟ್ಕೊಂಡಿದ್ದು ಒಂದು ನಿಮಿಷ CJP ಹುಟ್ಕೊಂಡಿದ್ದು ನಮ್ಮ CJI ಅವರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾಕ್ರೋಚ್ ಅಂದ ಮೇಲೆ. ಅದಕ್ಕೆ ಮುಂಚೆ ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರು? NSUI ಮಾಡಿದ ಪ್ರೊಟೆಸ್ಟ್. ವಾಟರ್ ಕ್ಯಾನನ್ಗಳು ಒದೆಗಳು ತಿಂದಿದ್ದಾರೆ ಅವರು. ಅವಾಗ ಯಾಕೆ ಸುದ್ದಿ ಆಗಲಿಲ್ಲ? ಇಡೀ ದೇಶದ ಅಂತ ಸುದ್ದಿ ಆಗಲಿಲ್ಲ. ನಮ್ಮ ಜನ ಹಾಗೆ ಏನು ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷನೂ ಹಿಂಗೆ, ಯಾಕಂದರೆ ಅವ್ರನ್ನ ವಿಲನೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತಿಗೂ ಅದನ್ನೇ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷನ ಹೆಂಗೆ ವಿಲನೈಸ್ ಮಾಡೋಕ್ಕಾಗುತ್ತೋ ಹಂಗೆಲ್ಲ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬರಲ್ಲ, ಇದೇ CJPಯಲ್ಲೇ ಸ್ಟೇಟ್ಮೆಂಟ್ಗಳು ಕೊಡೋಕೆ ಶುರು ಮಾಡಿಬಿಟ್ರು. ಜನಪರ ಹೋರಾಟ, ನಾವು ಜನಗಳ ಪರ ಹೋರಾಟದ ಜೊತೆಗಿದ್ದೀವಿ. ಆದರೆ ಇದ್ರಲ್ಲಿ ತುಂಬ ಡೇಂಜರ್ ಏನಂದರೆ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡೋದು. ನಮ್ಮ ವಿರೋಧ ಪಕ್ಷ ಹುಡುಕಬೇಕು ಜೊತೆಗೆ. ನಮಗೆ ವಿರೋಧ ಪಕ್ಷ ಇಲ್ಲ ಅಂದರೆ ನಿಮಗೆ ದನಿನೇ ಇಲ್ಲ. CJP ಇಸ್ ನಾಟ್ ಅ ಪೊಲಿಟಿಕಲ್ ಆಪ್ಷನ್. ನಮಗೆ ಪೊಲಿಟಿಕಲ್ ಆಪ್ಷನ್ ಈಗಿರೋ ವಿರೋಧ ಪಕ್ಷಗಳಿದೆ. ಒನ್ ಮ್ಯಾನ್ ಶೋ ಅಂತಲ್ಲ, ನಿಮಗೆ ಪೊಲಿಟಿಕಲ್ ರಾಜಕಾರಣ, ಈಗ ಆಕ್ಟಿವ್ ಪಾಲಿಟಿಕ್ಸಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ಗೊತ್ತೇ ಇಲ್ಲ.
ಗೊತ್ತಿಲ್ಲದೆ ಇರೋದನ್ನ ಇಟ್ಕೊಂಡು ನಾವು ಪೊಲಿಟಿಕಲ್ ಪಾರ್ಟಿ ಮಾಡ್ತೀವಿ, ಫೈಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಗೊತ್ತಿಲ್ಲ. ಜೊತೆಗೆ ಇವರೆಲ್ಲರಿಗೂ ಪೊಲಿಟಿಕಲ್ ಎಬಿಲಿಟಿ ಏನು ಅಂತಲೇ ಗೊತ್ತಿಲ್ಲ. ಸೊ ಅದಕ್ಕೊಂದು ಪೊಲಿಟಿಕಲ್ ಇತಿಹಾಸ ಇರುವಂಥ ವಿರೋಧ ಪಕ್ಷಗಳು, ಇಷ್ಟು ಒತ್ತಡದ ನಡುವೆ ಉಳ್ಕೊಂಡಿರುವಂಥ ವಿರೋಧ ಪಕ್ಷಗಳು, ಅವ್ರನ್ನ ನಾವು ನಂಬೇಕಾಗತ್ತೆ. ರಾಹುಲ್ ಗಾಂಧಿ ಅಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆ ಮನುಷ್ಯ ಎಲ್ಲ ಇಶ್ಯೂನು ಎತ್ಕೊಂಡಿದ್ದಾರೆ, ಎಲ್ಲ ದೇಶದ ಇಶ್ಯೂಗಳನ್ನು ಎತ್ಕೊಂಡು ಮಾತಾಡಿದ್ದಾರೆ ಇಷ್ಟು ಒತ್ತಡದ ನಡುವೆ, ಇನ್ಕ್ಲೂಡಿಂಗ್ ಅದಾನಿ ಅಂಬಾನಿ ಬಗ್ಗೆ. ಬೇರೆ ಯಾವ ರಾಜಕಾರಣಿಗಳು ಮಾತಾಡಲ್ಲ. ಅಂಬಾನಿ ಮದುವೆಗೆ ಹೋಗದೇ ಇರೋಷ್ಟರ ಮಟ್ಟಿಗೆ ಆ ಮನುಷ್ಯ ಅದ್ರ ವಿರುದ್ಧ ಮಾತಾಡಿದ್ದಾನೆ, ಕ್ಯಾಪಿಟಲಿಸಮ್ ವಿರುದ್ಧ ಮಾತಾಡಿದ್ದಾನೆ. ಸೊ ಅದಕ್ಕೆ ಎಷ್ಟು ಒತ್ತಡ ಇರುತ್ತೆ. ಯಾಕಂದ್ರೆ ಆ ಪಕ್ಷಕ್ಕೂ ದುಡ್ಡು ಬೇಕು, ನಡೆಸಬೇಕು ಅಂದ್ರೆ ಪಕ್ಷ ದುಡ್ಡು ಬೇಕು. ಇದೇ ಕೋಟ್ಯಾಧಿಪತಿಗಳಿಂದ, ಕ್ಯಾಪಿಟಲಿಸ್ಟ್ಗಳಿಂದ ಬರಬೇಕು, ಬಂಡವಾಳಶಾಹಿಗಳಿಂದ ಬರಬೇಕು. ಆದರೂ ಬಂಡವಾಳಶಾಹಿಗಳನ್ನ, ಕ್ರೂನಿ ಕ್ಯಾಪಿಟಲಿಸ್ಟ್ನ ಎದುರಾಕೊಂತ ಇದ್ದಾನೆ ಮನುಷ್ಯ ಅಂದರೆ. ಸೊ ಅದಕ್ಕೆ ಹೇಳ್ತೀನಿ, ಯಾಕಂದರೆ ನಮಗೆ ಆಪ್ಷನ್ಸ್ ಬೇಕು. ನೀವು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಜನಗಳ ದನಿಯನ್ನು ವೀಕ್ ಮಾಡ್ತಾ ಇದ್ದೀವಿ. ಈಗ CJP ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಗೆ ಏನು ಅನಿಸುತ್ತೆ CJP ನೋಡಿದಾಗ? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂಮೆಂಟ್. ಯಾಕಂದರೆ ಈಗಿನ ಅಂದರೆ ಪ್ರಪಂಚದ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆನೂ ರೈಟ್ ವಿಂಗ್ ರಾಜಕೀಯ ಜಾಸ್ತಿ ಆಗ್ತದೆ. ಸೇಮ್ ಟ್ರಂಪು ಆಗಿದ್ದು. ಇಲ್ಲದೇ ಟ್ರಂಪ್ನಂಥ ಹುಚ್ಚ ಮೂರ್ಖ ಅಧಿಕಾರಕ್ಕೆ ಬರ್ತಾನೆ ಅಂತಂದರೆ ಜನ ಎಷ್ಟು ಮೂರ್ಖರಾಗೋದ್ರು ಅಂತ. ಅಲ್ಲೂ ಅದನ್ನು ಸೇಮ್ ಕಾರ್ಡ್, ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಅಷ್ಟೇ. ನಿಮ್ಗೆ ಈಸಿ. ಇವರು ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಮೈನಾರಿಟಿ ಪಾಲಿಟಿಕ್ಸು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ. ಅಪೀಸ್ಮೆಂಟ್ ಅಲ್ಲ ಅದು ದುರ್ಬಲರ ಪರವಾಗಿರೋದು ಅಷ್ಟೇ. ನಿಮಗೆ 20% ದುರ್ಬಲರಿದ್ದಾರೆ ಅಂತ ಇಟ್ಕೊಳ್ಳಿ, 20% ಮುಸ್ಲಿಮರಿದ್ದಾರೆ, 20% ಓಟ್ ಅಷ್ಟೇ ಸಿಗುತ್ತೆ ನಿಮಗೆ. 80% ಹಿಂದೂಗಳಿದ್ದಾರೆ. ನೀವು ಹಿಂದೂ ಮುಸ್ಲಿಂ ತಂದು ಹಾಕಿದ್ರೆ 80% ಓಟ್ ಸಿಗುತ್ತೆ. ಯಾರಿಗೂ ಸುಲಭ. ನೀವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ರೆ ನಿಮ್ಗೆ 80% ಓಟು ಹೋಗುತ್ತೆ ಅಲ್ವಾ? ತುಂಬ ಸಲೀಸ್ ಪಾಲಿಟಿಕ್ಸ್ ಅವ್ರದ್ದು. ಇದು ಆ್ಯಕ್ಚುಲಿ ನಿಮಗೆ ರಾಜಕೀಯ ಲಾಭ ಪಡ್ಕೊಂಡು ಮನಃಶಾಂತಿಯಿಂದ ಆಡಳಿತ ನಡೆಸೋಕ್ಕಾಗತ್ತೆ? ಮಾಡ್ತಾ ಇದ್ದಾರಲ್ಲ. ನಾನು ಅದೇ ಹೇಳ್ತೀನಿ, ಮನೆಯಾಳರು ಅಂತ ಹೇಳ್ತೀನಿ. ಮನಃಶಾಂತಿ ಇಲ್ದೇನೆ ಅಥವಾ ಮನುಷ್ಯತ್ವ ಇಲ್ದೇನೆ ಆಡಳಿತ ನಡೆಸೋರ ಕೈಯಲ್ಲಿ ನಾವು ಸೀಟ್ ಕೊಟ್ಟಿದ್ದೀವಿ. ಮನುಷ್ಯತ್ವ ಅವರೇ ಕ್ಲೈಮ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ನಾನು ಬಯಾಲಜಿಕಲ್ ಅಂತ. ಮನುಷ್ಯತ್ವ ಏನಾದ್ರು ಅಲ್ಪ ಒಂದು ಕಿಂಚಿತ್ತಾರು ಮನುಷ್ಯತ್ವ ಇದ್ದಿದ್ದರೆ ಇವತ್ತಿಗೂ ಇನ್ನೂ ಒಂದು ಮಾತು ಹೇಳಿಲ್ಲ. 22 ಮಕ್ಕಳ ಸತ್ತಿದ್ದರ ಬಗ್ಗೆ ಇವತ್ತಿಗೂ ಒಂದು ವಿಷಾದ ಸೂಚನೆ ಇಲ್ಲ, ಒಂದು ಸಾಂತ್ವನದ ಮಾತಿಲ್ಲ. ಒಬ್ಬ ದೇಶದ ಪ್ರಧಾನಿ, ನೀವು ಹೆಂಗೆ ಅವನ್ನ ಯಾವ ನೈತಿಕ ಅರ್ಹತೆ ಇದೆ ಅವನ ಮೇಲೆ ಕೂತ್ಕೊಳ್ಳೋದಕ್ಕೆ? ಮಣಿಪುರದ ಬಗ್ಗೆನೂ ಅಷ್ಟೇ. ಆ ಹೆಣ್ಣುಮಕ್ಕಳನ್ನ ಅತ್ಯಾಚಾರ, ಬೀದಿಯಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿದ ವಿಡಿಯೋ ಬಂದ ನಂತರವೂ ಸುಮಾರು ದಿವಸದ ನಂತರ ಅಷ್ಟೇ ಮಾತಾಡೋದು. ಗೊತ್ತಿಲ್ಲ ನನಗೆ ಯಾವ ಥರದ ಮಾನಸಿಕ ಅದು ಏನಂತ ಹೇಳ್ಬೋದು, ಆತನ ಏನು ವಿಕೃತಿ ಅಂತಲೇ ಹೇಳ್ಬೇಕನ್ಸುತ್ತೆ. ಯಾವ ಮಾನಸಿಕ ವಿಕೃತಿ ಇದೆ ಅವ್ರಿಗೆ ಅಂತ ಗೊತ್ತಿಲ್ಲ. ಜನ ನೋವಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ ಅವನು ಯಾವ ರಾಜಕೀಯ ನಾಯಕ? ಕಿಶೋರ್ ಅವರ ಹೋರಾಟ ಅಥವಾ ಅವರ ವಿರುದ್ಧವಾದಂತಹ ಧ್ವನಿ ವ್ಯಕ್ತಿಯ ವಿರುದ್ಧವಾಗ, ಪಕ್ಷದ ವಿರುದ್ಧವಾಗ, ಅಥವಾ ವ್ಯವಸ್ಥೆಯ ವಿರುದ್ಧವಾಗ? ದನಿ ವಿರುದ್ಧ ಅಷ್ಟೇ. ಆ ದನಿ ಏನಿದೆ ಅಲ್ಲಿಗೆ ಅರ್ಧಕ್ಕರ್ಧ ಪೇಯ್ಡ್ ಕಾಸು ಕೊಡ್ತಾರೆ. ಈಗಲೂ ಅಷ್ಟೇ ಕೊಡ್ತಾ ಇದ್ದಾರಲ್ಲ, 60 ಸಾವಿರ ಕೊಟ್ಟು ಈ ಹೋರಾಟನ ನೆಗೆಟಿವ್ ಆಗಿ ಮಾಡಬೇಕು, ಸರ್ಕಾರನ ಪಾಸಿಟಿವ್ ಮಾಡಬೇಕು. ಸುಮಾರು ಜನ ಇನ್ಫ್ಲುಯೆನ್ಸರ್ಸ್ ಅದನ್ನೆಲ್ಲ ಪೋಸ್ಟ್ ಮಾಡಿದ್ದಾರೆ ಹೊರಗಡೆ ತಂದು. ಅವ್ರಿಗೆ ಬಂದ ಮೇಲ್ಗಳನ್ನು ಸರ್ಕಾರದಿಂದ ಅಥವಾ ಬೇರೆ ಬೇರೆ ಸೋರ್ಸ್ಗಳಿಂದ, ಅಂದರೆ ಡೈರೆಕ್ಟಾಗಿ ಆಪ್ರೇಟ್ ಮಾಡೋಲ್ಲ, ಕ್ರಿಮಿನಲ್ ಸಿಂಡಿಕೇಟ್ ಅಲ್ಲ ಇದು. ಎಲ್ಲಿಂದ ನೋವು ಬರುತ್ತೆ ಮೇಲು, ನಿಮಗೆ 60 ಸಾವಿರ ಕೊಡಿ, ಸರ್ಕಾರದ ಪರವಾಗಿ ಮಾತಾಡಿ ಕೊಡ್ತೀವಿ ಅಂತ. ಒಂದೊಂದು ಪೋಸ್ಟ್ಗೆ 60,000, ಒಂದೊಂದು ರೀಲ್ಗೆ 60,000 ಅಂತ. ಸೊ ಕೋಟ್ಯಾಂತರ ದುಡ್ಡು ಇದೆಯಲ್ಲ. ಯಾಕಂದರೆ ಇವು ಎಲ್ಲರನ್ನೂ ಹೊಡೆದು ಬಂಡವಾಳಶಾಹಿಗಳ ಹೊಟ್ಟೆ ತುಂಬಿಸಿ ಅಲ್ಲಿಟ್ಟಿದ ದುಡ್ಡನ್ನು ಒದಗಿಸಿಟ್ಟಿದ್ದಾರೆ. ಈ ದೇಶದ ವ್ಯವಸ್ಥೆನೇ ಹದಗೆಟ್ಟಿದೆ ಅಂತ ಅಂದಮೇಲೆ ಅದನ್ನು ಸರಿ ಮಾಡೋದು ಹೇಗೆ? ಹಂಗಾರೆ ಬೈಯೋರು, ಸುಳ್ಳು ಅನ್ನೋರು ಇವರೆಲ್ಲ. ಸೊ ಅರ್ಧಕ್ಕರ್ಧ ಪೇಯ್ಡು, ಇನ್ನರ್ಧ ಬ್ರೈನ್ ವಾಶ್ಡು. ಅವ್ರಿಗೆ ಗೊತ್ತೇ ಆಗಿಲ್ಲ ಸಮಸ್ಯೆ ಏನು ಅಂತ. ಬ್ಲೈಂಡೆಡ್ ಬೈ ರಿಲಿಜನ್. 35% ಅದೇ ನಮ್ಮ ದೇಶದ ಎಲ್ಲ ಸಮಸ್ಯೆಗಳು ಮೂಲ ಕಾರಣ ಈ ಬ್ಲೈಂಡ್ ಫಾಲೋಯಿಂಗ್ ಅಷ್ಟೇ. ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಇದ್ದಾರಲ್ಲ, ಆರಾಧನೆ ಮಾಡ್ತಾ ಇಲ್ಲ ಕಣ್ಣು ಮುಚ್ಕೊಂಡು, ಅದೇ ಸಮಸ್ಯೆ. ಆ ಓಟಿನ ಗ್ಯಾರಂಟಿ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇವ್ರು ಕೆಲಸ ಮಾಡಲ್ಲ. ಆ ಓಟಿನ ಗ್ಯಾರಂಟಿ, ಧರ್ಮಾಂಧ ಓಟ್ಗಳನ್ನು ಗ್ಯಾರಂಟಿನ ಕಿತ್ಕೊಂಡ್ಬಿಟ್ರೆ ನಾವು ಇವರು ಕೆಲಸ ಮಾಡ್ಬೋದೇನೋ. ಭಯ ಬರುತ್ತಲ್ಲ, ಇದ್ರೆ ಕೆಲಸ ಮಾಡಲೇಬೇಕಲ್ಲ. ಓಟ್ ಕೇಳಬೇಕು ಅಂದ್ರೆ ನಾನು ಇದು ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದಲ್ಲ. ಈಗ ರೋಡ್ ಮಾಡಿದ್ದೀನಿ, ಗೀಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ರೋಡ್ 3 ದಿವಸಕ್ಕೆ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಅವಾಗ ಅಕೌಂಟಬಿಲಿಟಿ ಬರುತ್ತೆ. ಈಸಿ ಓಟ್ಗಳನ್ನ ಹಾಕ್ತಾ ಇದೀವಿ ಹಾಗಾಗಿ. ಸೊ ಅದೇ ಈಗ ಬೈತಾ ಇರೋರಲ್ಲ ಅಂದರೆ ಮೇಯ್ನಾಗಿ ವ್ಯಕ್ತಿ ಪೂಜೆ ಮಾಡ್ತಾ ಇರೋರು ಒಂದಷ್ಟು ಜನ, ಕಾಸಿಸ್ಕೊಂಡು ಮಾಡ್ತಾ ಇರೋರು ಒಂದಷ್ಟು ಜನ. ಸೊ ಅದರಲ್ಲಿ ಕಾಸಿಸ್ಕೊಂಡು ಮಾಡ್ತಾ ಇರೋರೇ ಹೆಚ್ಚು. ನಮ್ಮ ದೇಶ ವಿಶ್ವಗುರು ಅಂತ ಅವರೇ ಹೇಳ್ಕೊಂತಾರೆ. ಇವ್ರು ಪ್ರೊಜೆಕ್ಟ್ ಮಾಡೋದು ಬರೀ ಸುಳ್ಳು ವಿಶ್ವಗುರು ಅಷ್ಟೇ. ನಾವು ಹೊರಗಡೆ ಹೋದರೆ ಇವತ್ತು ಇಂಡಿಯನ್ ಪಾಸ್ಪೋರ್ಟ್ ಎಲ್ಲಿದೆ ರ್ಯಾಂಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ಸೀಮೆ ವಿಶ್ವಗುರು ಅಂತ. ದೇಶದ ಸುತ್ತ ಇದ್ದ ಎಲ್ಲ ದೇಶಗಳು, ಮಿತ್ರ ದೇಶಗಳು ಎಲ್ಲ ಶತ್ರು ದೇಶಗಳಾಗೋಯ್ತು. ಎಲ್ಲ ಚೈನಾ ಕೈಗೆ ಹೊಟ್ಟೋಯ್ತು.
ನಿಮಗೆ ಹೊರಗಡೆ ಇದ್ದನ್ನು ಕಳ್ಕೊಂಡ್ವಿ. ಇಸ್ರೇಲ್ ಅಂತ ದೇಶದ ನರಮೇಧ ಮಾಡ್ತಾ ಇರುವಂಥ ದೇಶದ ಕಾಲಿಗೆ ಬಿದ್ದು 20,000 ಮಕ್ಕಳನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಹಿಡಿದು ಶೂಟ್ ಮಾಡಿ ಡ್ರೋನ್ಗಳು ಇಟ್ಕೊಂಡು ಶೂಟ್ ಮಾಡ್ತಾ ಇರುವಂಥ ಕ್ರೂರಿ ದೇಶದ ಕಾಲಿಗೆ ಬಿದ್ದು ಅದನ್ನ ಅಪ್ಪ ಅಂತ ಹೇಳಿ ಇವ್ರು ಹೇಳ್ಕೊಂಡು ಇವ್ರಿಗೆ ಅಪ್ಪ ಇರ್ಬೋದು, ಅದು ನಮಗೆಲ್ಲ ಅಪ್ಪ ಫಾದರ್ಲ್ಯಾಂಡ್ ಅಂದ್ಬಿಟ್ಟು. ಈ ಯುದ್ಧದ ಬಗ್ಗೆ ಬಂದಾಗ ನನಗೊಂದು ಇಂಟ್ರೆಸ್ಟಿಂಗು, ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಆ ಒಂದು ಯುದ್ಧ ಇದೆಯಲ್ಲ, ಅಮೇರಿಕಾ ಸಪೋರ್ಟ್ ಕೊಡ್ತು. ಭಾರತದ ಪಾತ್ರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಅಲ್ಲಿ? ಅಂದರೆ ಅವರು ಸಪೋರ್ಟ್ ಕೊಡ್ತೀವಿ ಅಂತಲೂ ಇಲ್ಲ, ಸಪೋರ್ಟ್ ಕೊಡಲ್ಲ ಅಂತಲೂ ಇಲ್ಲ, ಬಟ್ ಅಲ್ಲಿ ಯಾವ ರೀತಿ ಪೋಟ್ರಿ ಆಯಿತು ಅಂತಂತಂದರೆ ಅವರ ಒಂದು ಫೋನ್ ಕಾಲ್ ಅಥವಾ ಅವರ ಒಂದು ಮಾತಿಗೆ ಹರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗು ಬರೋದಕ್ಕೆ ಸಾಧ್ಯ ಆಯಿತು ಅನ್ನೋ ರೀತಿಯಾಗಿತ್ತು. ಈ ಸುದ್ದಿ ಬಗ್ಗೆ ನಾನು ಆ ಪರ ಈ ಪರ ಅಂತ ಹೇಳಿಲ್ಲ, ನೀವು ಯಾವ ರೀತಿ ನೋಡ್ತೀರಿ? ಇರಾನ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತಲ್ಲ, ಅವರ ಮಿಸೈಲ್ ಮೇಲೇ ಥ್ಯಾಂಕ್ಸ್ ಟು ಪೀಪಲ್ ಆಫ್ ಇಂಡಿಯಾ ಹಾಕಿದ್ರೆ ಅಷ್ಟೇ, ಮೋದಿ ಅಂತ ಹೆಸರು ಹಾಕಲ್ಲ. ಯಾಕೆಂದರೆ ಈ ಅಪ್ಪ ಹೋಗಿ ಅದು ಯುದ್ಧಕ್ಕೆ ಒಂದು 2 ದಿವಸ ಹಿಂದೆ ಹೋಗಿ ನೀವು ಅಲ್ಲಿ ಹೋಗಿ ಮೆಡಲ್ ತೊಗೊಂಡ್ಬರ್ತೀರಾ ಅಂತಂದರೆ, ಇಸ್ರೇಲ್ ಅಂತ ಆ ಥರದ ಕ್ರೂರಿ ಇದು ಅಪಾರ್ಥೈಡನ್ನು ನಡೆಸುವಂಥ ಅದು ಝಯನಿಸ್ಟ್ ದೇಶದ ಪ್ರಧಾನಿ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡ್ಬರ್ತೀರಾ? ಅದು ಇವ್ರದ್ದು ಹಳೆ ಲಿಂಕ್ಗಳೆಲ್ಲ ಇದೆ. ಯಾಕೆ ಹೋಗೋದ್ರ ಕಾಲಿಗೆ ಬೀಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ದೇಶದ ಹಿತ ಮುಖ್ಯನೇ ಆಗಿಲ್ಲ, ಅಮೇರಿಕದ ಕಾಲಿಗೆ ಬಿದ್ದರು. ಇಸ್ರೇಲ್ನ ಹೇಳಿಕೆ ಇದರಲ್ಲೇ ಒತ್ತಡದಲ್ಲೇ ಹೋಗಿದ್ದಿತ್ತು. ಸೊ ಅದಕ್ಕೆ ಗೊತ್ತಲ್ಲ, ಎಲ್ರಿಗೂ ಗೊತ್ತು. CIA ಎಲ್ಲ ಈಚೆ ಬರ್ತಾ ಇದೆ ಈಗ. ಮೋಸ್ಟ್ಲಿ ಇವರು ಅಧಿಕಾರದಿಂದ ಇಳಿದ್ರೆ ಇದರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಶುರುವಾದರೆ ಸುಮಾರು ಕರಾಳ ಸತ್ಯಗಳು ಈಚೆಗೆ ಬರ್ತಾರೆ ಅನಿಸುತ್ತೆ. ಯಾಕಂದರೆ ಇವರೇ ಹೇಳೋದು ನಾನು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದೆ ಅಂತ. ಆದರೆ ಅಮೇರಿಕಾ ಯುರೋಪಲ್ಲೇ ಟೂರ್ ಹಿಡ್ಕೊಂಬಂದಿದ್ದಾರೆ, ಹೆಂಗೆ ಹೋದ್ರು ಅಂತ ಗೊತ್ತಿಲ್ಲ. ಆ CIA ಲೀಡರ್ಶಿಪ್ ಪ್ರೋಗ್ರಾಮು ಅಂತೆಲ್ಲ ಏನೋ ಒಂದಷ್ಟೆಲ್ಲ ಈಚೆ ಬಂದಿದೆ, ಅವರೊಬ್ಬರು ಜರ್ನಲಿಸ್ಟ್ ಹೊರಗಡೆ ತಂದಿದ್ದಾರೆ. ಸೊ ಗೊತ್ತಿಲ್ಲ, ಅದೇನಿದ್ರು ದೇಶದ ಹಿತವನ್ನು ಕಡೆಗಣಿಸಿ ಅಮೇರಿಕಾದ ಕಾಲಿಗೆ ಬಿದ್ದು ಅವರ ದುಪ್ಪಟ್ಟು ಟ್ಯಾಕ್ಸು, ದುಪ್ಪಟ್ಟು ತೈಲದ ಬೆಲೆಗೆ ಒಪ್ಕೊಂಡು ಇಲ್ಲಿ ಕಡಿಮೆ ದುಡ್ಡಿಗೆ ಸಿಗ್ತಿದ್ದ ರಷ್ಯಾನ ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಎಲ್ಲ ಸ್ನೇಹಿತರ ಆತನು ಇರಾನ್ ಎದುರಾಕೊಂಡು ಚಾಬಾರ್ ಏರ್ಪೋರ್ಟ್ಗೆ ಕೋಟ್ಯಾಂತರ ಇನ್ವೆಸ್ಟ್ ಆಗಿತ್ತು, ಅದರಿಂದನೂ ಈಚೆ ಬಂದು. ಸೊ ದೇಶದ ಹಿತ ಅನ್ನೋದು ಮುಖ್ಯ. ಜೊತೆಗೆ ಇವರು ಕಡಿಮೆ ಸಿಗ್ತಾ ಇದ್ದದ್ದು ಆಯಿಲಲ್ಲೂ ನಾವು ಜನಗಳಿಗೆ ಮೋಸನೇ ಮಾಡ್ತಾ ಇದ್ದಿದ್ದು. ಜನಗಳಿಗೇನು ಕಡಿಮೆ ಕೊಡ್ತಾ ಇರಲಿಲ್ಲ, ಯಾರಿಗೆ ಅಂಬಾರಿಗೆ ತೊಗೊಂಡು ಹೋಗ್ತಾ ಇದ್ದ. ದೇಶಕ್ಕೆ ಬರುತ್ತೆ ಆ ದುಡ್ಡೆಲ್ಲ, ದೇಶಕ್ಕೆ ಬರುತ್ತೆ, ದೇಶ ಉದ್ಧಾರ ಮಾಡ್ತೀವಿ. ಏನು ಉದ್ಧಾರ ಮಾಡಿದ್ದಾರೆ? ಈಗ ಮಾಡಿರೋ ರೋಡ್ಗಳೆಲ್ಲ ಕೊಚ್ಕೊಂಡು ಹೋಗ್ತವೆ, ಕಟ್ಟಿರೋ ಬ್ರಿಡ್ಜ್ಗಳೆಲ್ಲ ಉದುರು ಹೋಗ್ತಾ ಇವೆ. ಯೂನಿವರ್ಸಿಟಿಗಳಿಲ್ಲ, ಎಷ್ಟೋ ಯೂನಿವರ್ಸಿಟಿ ಕಟ್ತೀವಿ ಅಂತ ಸ್ಮಾರ್ಟ್ ಸಿಟಿಗಳಲ್ಲಿ ಇಲ್ಲ. ಒಟ್ಟಿನಲ್ಲಿ 1-2-3 ಜನ ಬಂಡವಾಳಶಾಹಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಆ ದುಡ್ಡಲ್ಲಿ ಬರೋ ಇವ್ರನ್ನೆಲ್ಲ MP ಗಳು MLAಗಳನ್ನ ಕೊಂಡುಕೋಬೇಕಷ್ಟೇ ಇವ್ರು ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಂ ರಾಜಕೀಯ ಮಾಡು, ಯಾರು ಬೇರೆ ಪಕ್ಷದಲ್ಲಿ ಗೆದ್ದು ಬಂದರೂ ಅವ್ರನ್ನ ಕೊಂಡುಕೋ. ಸೊ ದೇಶದ್ರೋಹದ ಮೇಲೆ ದೇಶದ್ರೋಹ. ನಾನು ಮನೆ ಹೇಳ್ರಂತೀವಿ, ನಾನು ಅದಕ್ಕೆ ಹೇಳೋದು, ದೇಶ ಅಂದರೆ ಜನಗಳಿಂದ ಆಗೋದು. ಮನೆ ಥರ ದೇಶ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮದಿರು. ಸೊ ನಮ್ಮ ಮಧ್ಯೆ ಜಗಳ ತರ್ತಾನೆ ಅಂತಂದರೆ ಅವನು ದೇಶದ್ರೋಹಿ ಅಲ್ಲದೆ ಏನೇನು. ಈ ಹೋರಾಟದ ಜೊತೆಗೆ ಸರ್ ದೇಶದಲ್ಲಿ ನಾನಾ ರೀತಿಯ ಹೋರಾಟಗಳಾಗ್ತಾಯಿದೆ, ಅದರಲ್ಲೂ ರೈತ ಹೋರಾಟಕ್ಕೂ ಕೂಡ ಆಗ್ತಾಯಿದೆ. ಈಗ ಅಂದರೆ ಭಾರತ ಅಮೆರಿಕ ಒಂದು ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಒಂದು ಹಾಲಿನ ಪ್ರಾಡಕ್ಟ್ ಬಗ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕು, ಕಡಿಮೆ ವೆಚ್ಚದಲ್ಲಿ ಬರುತ್ತೆ ಅನ್ನೋದು ಭಾರತ ಸರ್ಕಾರದ ಒಂದು ಅಭಿಪ್ರಾಯ. ಸೊ ಇದಕ್ಕೆ ಹೋರಾಟ ಆಲ್ರೆಡಿ ಶುರುವಾಗಿದೆ, ಬಟ್ ಆ ಒಪ್ಪಂದಕ್ಕೆ ಇನ್ನೂ ಸಹಿನೂ ಆಗಿಲ್ಲ, ಏನೂ ಆಗಿಲ್ಲ, ಆಲ್ರೆಡಿ ಹೋರಾಟ ಶುರುವಾಗ್ತಾ ಇದೆ. ಈ ಹೋರಾಟ ನೋಡಾದರೂ ಹಿಂದೆ ಸರಿತಾರೆ ಅನ್ಸುತ್ತಾ, ಅಥವಾ ಏನು ಪದೇ ಪದೇ ಒಂದು ಹೋರಾಟವನ್ನು ಮಾಡದೇ ರೈತರ ಜೀವನ ಆಗೋಗಿದೆಯಾ? ಅದೇ ಜನವಿರೋಧಿ ಸರ್ಕಾರಗಳಿದ್ದಾಗ ಹಿಂಗಾಗುತ್ತೆ. ಪದೇ ಬರೀ ಹೋರಾಟ ಮಾಡ್ತಾರೆ. ರೈತ ವ್ಯವಸಾಯ ಮಾಡೋದು ಬಿಟ್ಟು ಹೋರಾಟ ಬಂದ್ ಮಾಡ್ಕೊಂಡು ಕೂತಿರ್ಬೇಕಾಗಿದೆ. ಅಲ್ಲೂ ಆ 1 ವರ್ಷ ರೈತರು ಹೋರಾಟ ನಡೀತಲ್ಲ, ಪಾಪ ಟರ್ನ್ಸ್ ತೊಗೊಂಡು ಮಾಡಿದ್ರು ಅವರು. ಬಿತ್ತನೆ ಇದ್ದಾಗ ಒಂದಷ್ಟು ಜನ ಹೋಗೋರು, ಒಂದಷ್ಟು ಜನ ಬರೋರು, ಒಂದಷ್ಟು ಜನ ಹೋಗೋರು. ಪಾಪ ಎಂಥ ಇದು. ಈಗಲೂ ಅಷ್ಟೇ, ವಿದ್ಯಾರ್ಥಿಗಳು ಯಾಕೆ ಹೋರಾಟ ಮಾಡಬೇಕು? ಅವ್ರ ಹಕ್ಕು, ವಿದ್ಯೆ ಅವರ ಹಕ್ಕು. ಅವರಿಗೆ ಸರಿಯಾದ ಕಲುಷಿತವಾಗದ ಒಂದು ವ್ಯವಸ್ಥೆಯನ್ನು ಕೊಡೋದು, ಒಂದು ಒಳ್ಳೆಯ ಸ್ವಸ್ಥ ವಿದ್ಯಾವ್ಯವಸ್ಥೆಯನ್ನು ಕೊಡೋದು ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ನಾವು ದುಡ್ಡು ಕೊಟ್ಟಿರೋದು, ಜನಸೇವಕರು ಇವರು. ಸಮಸ್ಯೆನೇ ರಾಜಕೀಯದಲ್ಲಿ ಏನಂದರೆ, ಇವರು ರಾಜಕೀಯ ಅನ್ನೋದು ಅಧಿಕಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಜನಸೇವೆ. ಸೇವೆಗೆ ಹೋದವರು ಜನಸೇವೆ ಮಾಡಬೇಕು, ಅವರ ಕರ್ತವ್ಯ ಅದು. ಆಗಲಿಲ್ಲ ಅಂದರೆ ಸೀಟ್ ಇಳಿದ್ಬಿಟ್ಟು ಹೋಗ್ಬೇಕು, ಸೀಟಿಂದ ಇಳಿದ್ಬಿಟ್ಟು ಯಾವನೋ ಒಬ್ಬ ಇನ್ನೊಬ್ಬ ಬರ್ತಾನೆ, ಅವನ್ನ ಕ್ವೆಶನ್ ಕೇಳ್ತೀವಿ, ಅವ್ನು ಮಾಡಿಸ್ಕೊತೀವಿ. ಸೊ ಯೋಗ್ಯತೆ ಇರೋನು ಯಾವನು ಇರ್ತಾನೋ ಅವ್ನು ಮಾಡ್ತಾನೆ. ಮಾಡೋದು ಇಲ್ಲ, ನಾನು ಬಿಟ್ಟು ಹೋಗಲ್ಲ, ಇದರಲ್ಲೂ ದುಡ್ಡು ಹೊಡಿತಾ ಇರ್ತೀನಿ ಎಲ್ಲದ್ರಲ್ಲೂ. ನೀಟ್ ಅಂತ ಎಷ್ಟು ದೊಡ್ಡ ಹಗರಣ ಅಂದರೆ, ನಿಮಗೆ ಅದು ಒಳಗೆ ಸುಮ್ಮನೆ ಹುಡ್ಕೊಂಡು ಹೋಗ್ತಾ ಸುಮಾರು ಜನ ಇನ್ವೆಸ್ಟಿಗೇಷನ್ ಮಾಡ್ತಾನೇ ಇದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 60-70% ಅಷ್ಟು ಸೀಟ್ಗಳೇ ಸೋರಿಕೆ ಆಗ್ತವೆ ಅಂತ ಹೇಳ್ತಾರೆ. 20-30% ಅಷ್ಟೇ ನಿಜವಾಗ್ಲೂ ನೀಟ್ ಬರೆದು ಪಾಸ್ ಆದ ಹುಡುಗರು ಸಿಗ್ತಾರೆ. ಸೊ ಎಲ್ಲವೂ ಮಧ್ಯದಲ್ಲಿ ಹೋಗ್ತದೆ, ಮಧ್ಯದಲ್ಲೇ ಹೋಗ್ತದೆ. ಆ ರ್ಯಾಂಕಿಂಗ್ಗಳೆಲ್ಲ ಎಲ್ಲ ಬೋಗಸ್ಸು. ಮಧ್ಯದಲ್ಲಿ ಪ್ರಶ್ನೆ ಬರ್ತದೆ, 20 ಸಲ ಈಚೆ ಬರುತ್ತೆ. ಅನ್ಯಾಯ ಆಗಿದ್ದು ಅಥವಾ ಪ್ರಶ್ನೆ. ಕಿಶೋರ್ ಅವರ ಜೊತೆಗೆ ಮಾತುಕತೆ ಪ್ರಸ್ತುತ ವಿದ್ಯಮಾನದ ಬಗ್ಗೆ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದಮೇಲೆ ಆಂಟಿಕ್ ಜ್ಯುವೆಲರಿ ಮೇಳ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ತಂದಿದೆ. ಆಂಟಿಕ್ ಕಲೆಕ್ಷನ್ ಮೇಕಿಂಗ್ ಚಾರ್ಜಸ್ ಮೇಲೆ 20% ಆಫ್.
ಪ್ರತಿ ಮದುವೆ ಪ್ರತಿ ಫಂಕ್ಷನ್ಗೆ ನಿಮ್ಮದೇ ಆದ ರಾಯಲ್ ಟಚ್ ಇರಬೇಕು ಅಲ್ವಾ? ಏನೇ ಭೇಟಿ ನೀಡಿ ನಿಮ್ಮ ಹತ್ತಿರದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ. ವೆಲ್ಕಮ್ ಬ್ಯಾಕ್. ಮಾತು ಮುಂದುವರಿಸ್ತೀನಿ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದೆಲ್ಲಿಂದ ಅನ್ನೋದು ಶುರುವಾಗುತ್ತೆ. ನಿಮಗೆ ಯಾಕೆ ಕ್ವಶನ್ ಇದು ಕೇಳಬೇಕಂದ್ರೆ, ನೀವು ಹಿಂದೆ ಲೆಕ್ಚರರ್ ಆದವರು, ಸೊ ನೀವು ಮಕ್ಕಳಿಗೆ ಪಾಠ ಹೇಳಿದಿರಿ. ಎಷ್ಟೋ ಜನ ಈ ನೀಟ್ ಎಕ್ಸಾಮ್ನಲ್ಲಿ ಒಂದು ಕಡೆ ಈ ನೀಟ್ ಇನ್ಸ್ಟಿಟ್ಯೂಟ್ ನಡೆಸೋದು ಕೈವಾಡ ಇದೆ, ಇನ್ಸ್ಟಿಟ್ಯೂಷನ್ ಸಪ್ರೇಟ್ ನಡೆಸ್ತಾರಲ್ಲ ಅವ್ರದ್ದು ಇದೆ, ಜೊತೆಗೆ ಅದರಲ್ಲಿ ಟೀಚರ್ಸ್ಗಳ ಪಾತ್ರನೂ ಇದೆ ಅಂತೇಳಿ, ಕ್ವಶನ್ ಪೇಪರ್ ಲೀಕ್ ಆಗೋದ್ರಲ್ಲೂ ಇದೆ ಅಂತೇಳಿ. ಗುರುಗಳನ್ನ ಅಥವಾ ದೇವರ ಸ್ವರೂಪದಲ್ಲಿ ನೋಡ್ತೀವಿ ನಾವು ಅದನ್ನ, ಟೀಚರ್ಸ್ಗಳನ್ನ. ಈಗ ಅವರೇ ಹಿಂಗೆ ಮಾಡಿದಂತಹ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಅಂತಂದಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ? ಎಲ್ಲರೂ ಅಷ್ಟೇ, ಇದರಲ್ಲಿ ಎಲ್ಲರೂ ಪಾಲ್ದಾರರು. ಪೂರ್ತಿ ವ್ಯವಸ್ಥೆ ಪಾಲ್ದಾರಿಕೆ ಇದೆ. ಜನಗಳ ಮನಸ್ಥಿತಿ, ಅದರಲ್ಲೂ ಅದನ್ನು ಈಚೆ ತಂದವರು ಯಾರೋ ಒಬ್ಬರು ಇದಾರಲ್ಲ, ಅವ್ರು ಯಾರು ಪ್ರಾಮಾಣಿಕವಾಗಿದ್ದಾರಲ್ಲ, ಅವ್ರಿಗೆ ಸಿಕ್ತು ಅವ್ರನ್ನ ತೊಗೊಂಡೋಗಿ ಕಂಪ್ಲೇಂಟ್ ಮಾಡಿದ್ರು. ಅವ್ರಿಗೆ ಯೂಸ್ ಮಾಡ್ಕೊಂಡು ಅವ್ರು ಸುಮ್ಮನೆ ಇದ್ಬಿಡ್ಬೋದಾಗಿತ್ತು, ನನಗೆ ಸಿಕ್ತು ನಾನು ಸೇಫ್ ಅಂತ. ಯಾರೊಬ್ಬರು ಕಂಪ್ಲೇಂಟ್ ಮಾಡೋದಲ್ಲ. ಅಂಥ ಪ್ರಾಮಾಣಿಕದಿಂದನೇ ದೇಶ ಮುಂದಕ್ಕೆ ಹೆಂಗೋ ಹೋಗ್ತಾ ಇದೆ. ಯಾಕಂದರೆ ಪೂರ್ತಿ ಭ್ರಷ್ಟರೇ ಇರುವಂಥ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಪ್ರಾಮಾಣಿಕತೆ ಇದೆ. ಯಾರೋ ಒಬ್ಬ ಅದನ್ನ ರಿಪೋರ್ಟ್ ಮಾಡಿದ ತಕ್ಷಣ ಅದನ್ನು ಹೊರಗಡೆ ತಗೊಂಡಲ್ಲ, ಬಹಿರಂಗಪಡಿಸೋದಲ್ಲ. ಸೊ ಅದನ್ನು ಮತ್ತೆ ವ್ಯವಸ್ಥೆ ಒಳಗಡೆ ಸೇರಿಸ್ಕೊಂಡು ಮುಚ್ಚಾಕ್ಬಿಟ್ಟಿದ್ರೆ ಆಗೋಗ್ಬಿಡುತ್ತೆ. ಸೊ ಆಗಲಿಲ್ವಲ್ಲ. ಸೊ ಅಲ್ಲಲ್ಲಿ ಪ್ರಾಮಾಣಿಕರಿದ್ದಾರೆ, ಹಾಗಾಗಿ ಭರವಸೆ ಕೊಡೋದೆ ಅಲ್ಲಲ್ಲಿ. ಆ ಥರದ್ದು ಅದು ಎಜುಕೇಷನಿಂದ ಬದಲಾವಣೆ ಆಗ್ಬೋದೇನೋ ಅಂತ ಅನ್ಸುತ್ತೆ. ಪ್ರಾಮಾಣಿಕವಾಗಿ ಪ್ರಾಥಮಿಕ ಹಂತದಿಂದನೇ ಒಳ್ಳೆ ಎಜುಕೇಷನ್, ಒಳ್ಳೆ ವ್ಯಾಲ್ಯೂಸ್ನ ನಾವು ಕೊಟ್ಕೊಂಡ್ಬರ್ತಾ ಬಂದರೆ ಅದರಲ್ಲೂ ಕರಪ್ಟ್ ಆಗ್ತಾ ಇರ್ತಾರೆ. ನೀವು ಶಿಕ್ಷೆಯಿಂದನೇ ಎಲ್ಲನೂ ಸರಿ ಮಾಡ್ತೀವಿ ಅಂತ ಅನ್ನೋದು ಸುಳ್ಳು. ಹಂಗೆ ಮಾಡೋಂಗಿದ್ರೆ ಎಷ್ಟೊತ್ತಿಗೆ ಯಾವುದೂ ರೇಪ್ಗಳಾಗ್ಬಾರ್ದಾಯಿತು, ಯಾವುದೂ ಕೊಲೆಗಳಾಗ್ಬಾರ್ದಾಯಿತು. ಎಷ್ಟು ಹೊಡಿತಾರೆ ಹಿಡ್ಕೊಂಡು ಪೊಲೀಸರು, ಎಷ್ಟು ಶಿಕ್ಷೆಗಳಿದೆ ನಮ್ಮಲ್ಲಿ. ಶಿಕ್ಷೆಗಳು ಇನ್ನೂ ಸ್ಟ್ರಿಂಜೆಂಟ್ ಮಾಡ್ತಾನೇ ಇದೀವಿ, ಆದರೂ ಸಹ ಬದಲಾವಣೆ ಆಗಿಲ್ಲ ಅಂತಂದರೆ ಮಾನಸಿಕವಾಗಿ ಬದಲಾವಣೆ. ಪ್ರಾಮಾಣಿಕವಾದ ಎಜುಕೇಟ್ ಮಾಡಬೇಕು ಜನಗಳನ್ನ. ಅಂದರೆ ಬರೀ ಸ್ಕೂಲ್ ಎಜುಕೇಷನ್ ಅಲ್ಲ, ವ್ಯಾಲ್ಯೂಸ್ ಇಂಪ್ರೂವ್ ಆಗಬೇಕು, ಜೊತೆಗೆ ಅಸಮಾನತೆ ಕಡಿಮೆ ಆಗಬೇಕು, ದ್ವೇಷ ತಾರತಮ್ಯ ಇವೆಲ್ಲವೂ ಕಡಿಮೆ ಆಗಬೇಕು. ದ್ವೇಷದಿಂದ ನೀವು ಡೆಫಿನೆಟಾಗಿ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲು ಹೆಂಗೆ ಬಂತು ಅಂತ ಆ ಹುಡುಗರೇ ವಿಡಿಯೋ ಮಾಡಿ ಹಾಕಿದ್ದಾರೆ. ಪೊಲೀಸರು ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಕಲ್ಲನ್ನು. ಯಾರನ್ನೋ ಕರ್ಕೊಂಬಂದು ಲಾಠಿ ಕೊಟ್ಬಿಟ್ಟು ನಿಲ್ಲಿಸಿದ್ದಾರೆ. ಅದೇ ಪೊಲೀಸರು ಸಿಗ್ನಲ್ ಎಲ್ಲ ಮಾಡ್ತಾರೆ ಒಳಗಡೆ ಹೋಗುವಂಥವನ್ನ. ರೌಡಿಗಳನ್ನು ಇದು ಮಾಡ್ತಾರೆ, ಅದು ಲಾಠಿಗಳಿಗೆ ಮೊಳೆಗಳನ್ನು ಹಿಡ್ಕೊಂಬಂದಿದ್ದಾರೆ. ಸೊ ಇವೆಲ್ಲ ಕ್ವೆಶನ್ ಮಾಡಿದರೆ ಅವನು ಈಗ ಕಾಶ್ಮೀರದಲ್ಲಿ ಆಗಕ್ಕೆ ಬಿಡಬೇಕಾ ಅಂತ ಅಂದ್ಬಿಟ್ಟು. ಕಾಶ್ಮೀರದ ಸಮಸ್ಯೆ ಅಲ್ಲಿಗೆ ಹೋದ್ರಷ್ಟೇ ಗೊತ್ತಾಗ. ಕಲ್ಲುಗಳನ್ನೆಲ್ಲ ತರಿಸಿದ್ದು ಯಾರು ಅಂತ ಈ ಸರ್ಕಾರ ಎಲ್ಲನೂ ಮಾಡುತ್ತೆ, ಮುಂಚೆಯಿಂದನೂ ಮಾಡ್ಕೊಂಡು. ಇದೇನು ಇವ್ರದ್ದು ಹೊಸ್ತಲ್ಲ, ಇದು ಇವ್ರು ಮಾಡೋದೇ ಹೆಂಗೆ. ಒಳಗಡೆ ಅಷ್ಟು ಲಕ್ಷಾಂತರ ಹುಡುಗರು ಇರೋ ಕಡೆ, ಲಕ್ಷಾಂತರ ಜನ ಇರೋ ಕಡೆ, ಅಂದರೆ ಎಲ್ಲ ಥರದ ಜನ ಬಂದಿದ್ದಾರೆ ಅಂತ ಇಟ್ಕೊಂಡು ಎಲ್ಲರೂ ಇರೋ ಕಡೆ ಒಂದು 50 ಜನ ಇವ್ರ ಕಡೆ ಅವ್ರನ್ನ ಬಿಟ್ಟರೆ ಆಗಲ್ವಾ? ಯಾವ ಕಾನೂನಿನಲ್ಲೂ ಅಧಿಕಾರ ಇಲ್ಲ. ತಿರುಗಿ ಬಿದ್ದಿದ್ದಾರೆ. ನಾನು ಹೇಳ್ತನಲ್ಲ, ನನಗೆ ಕೋಪ ಬರುತ್ತೆ. ಯಾರಿಗಾರು ಕೋಪ ನೋಡಿದ್ರೆ ನಿಮ್ಗೆ ಕೋಪ ಬರಲ್ವಾ? ಹೌದು ಹೌದು. ವಾಪಸ್ ಹೊಡಿಬೇಕು ಅಂತ ಅನ್ಸಲ್ವಾ? ಅನ್ಯಾಯವಾಗಿ ಒಬ್ಬರನ್ನ ಹೊಡಿತಾರೆ, ಹೊಡಿಬೇಕು ಅನ್ಸಲ್ವಾ? ಸೊ ಅನ್ಸುತ್ತೆ ಆ ಥರ. ಯಾರೋ ಈಗ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಲ್ಲಿ ಹೋಗಿ ಯಾರೋ ಕಂಟ್ರೋಲ್ ಮಾಡದೆ ವಾಪಸ್ ಬಿಡ್ತಾರೆ. ಬಟ್ ಪೊಲೀಸ್ ವ್ಯವಸ್ಥೆ ಇರೋದು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ, ಅವ್ರನ್ನ ಹಿಡ್ಕೊಂಡು ಬಡಿಯೋದಕ್ಕಲ್ಲ. ನಿಮ್ಮ ಹತ್ರ ಸಾಧನಗಳಿದೆ, ಸಲಕರಣೆ ಇದೆ. ಅವ್ರು ಕಲ್ಲು ಹೊಡಿತಾರೆ, ನಾವು ಹೊಡೆದ್ಬಿಟ್ವಿ, ಲಾಠಿ ಚಾರ್ಜ್ ಮಾಡ್ಬಿಟ್ವಿ ಅಂತಾರೆ. ಅಷ್ಟು ದೊಡ್ಡ ಶೀಲ್ಡ್ ಕೊಟ್ಟಿದ್ದಾರೆ. ಹೊರಗಡೆ ಹೋಗಿ ನೋಡಿ, ಹೊರಗಡೆ ಹೆಂಗೆ ಕ್ರೌಡ್ ಕಂಟ್ರೋಲ್ ಮಾಡ್ತಾರೆ ಅಂತ. ಇಟ್ ಈಸ್ ನಾಟ್ ಅ ರಿಯಾಕ್ಷನ್. ಸೊ ಮನಸ್ಥಿತಿ ಅದು. ಯಾಕೆ ನಿಮಗೆ ಲಾಠಿ ಒಳಗಡೆ ಮೊಳೆಗಳನ್ನು ಹಾಕೊಂಡ್ಬರ್ಬೇಕಾಗಿತ್ತು? ಕಲ್ಲು ಹೊಡಿತಾರೆ ಅಂತ ಇವ್ರಿಗೆ ಮುಂಚೆನೇ ಗೊತ್ತಿತ್ತಾ? ಲಾಠಿ ಒಳಗಡೆ ಮೊಳೆಗಳನ್ನು ಹೊಡ್ಕೊಂಡು ಬರುವಂಥ ಮನಸ್ಥಿತಿ ಏನಿದೆ ಅಂತ ಲೆಕ್ಕ ಹಾಕಿ. ಪೊಲೀಸ್ ವ್ಯವಸ್ಥೆ ಗೂಂಡಾ ವ್ಯವಸ್ಥೆ ಇದು. ಹಂಗಿದೆ RF ಮತ್ತು ಇವರ ಇದು. ಇವತ್ತು ಲಾಠಿಗಳು 6 ಅಡಿ ಲಾಠಿಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಅಮಿತ್ ಶಾಗೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ಲ ಅಂದರೆ ಸೀಟ್ ಬಿಟ್ಟು ಕೆಳಗಡೆ ಇಳಿದು ಹೋಗಿ. ಯಾರೋ ಬರ್ತಾರೆ, ಬೇರೆಯವ್ರು ಮಾಡ್ಕೊತಾರೆ, ಯೋಗ್ಯತೆ ಇರುವಂಥವ್ರು. ಬ್ಯಾರಿಕೇಡ್ ತೆಗೆದು ಬಂದು ಹೊಡೆದಿದ್ದೆಲ್ಲ ನಿಮಗೆ ವಿಡಿಯೋಸ್ ಇದೆ, ಕ್ಲಿಯರಾಗಿ ವಿಡಿಯೋಸ್ ಇದೆ. ಇನ್ನೂ ವಿಡಿಯೋಸ್ ಈಚೆಗೆ ಬರ್ತವೆ, ಇನ್ನೂ ಬೇಕಾದಷ್ಟು. ಸೊ ಬರ್ತಾ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲೇ ಗೊತ್ತಾಗುತ್ತೆ, ನೇಮ್ ಪ್ಲೇಟ್ ಇಲ್ಲದೆ ಬಂದರು, ರೌಡಿ ಎಲಿಮೆಂಟ್ಗಳನ್ನ ಇಟ್ಕೊಂಡು ಬಂದರು, ಮೊಳೆಗಳಿರುವಂಥ ಲಾಠಿಗಳನ್ನ ಇಟ್ಕೊಂಡು. ಇದರಲ್ಲೇ ಅವರ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಹೀಗೆ ಮಾಡಿಸೋದು ಮುಂಚೆನೇ ಗೊತ್ತಿತ್ತು ಅವ್ರಿಗೆ. ನಾನು ಅದಕ್ಕೆ ನಿಮ್ಗೆ ಆಗಲೇ ಕೇಳಿದ ಪ್ರಶ್ನೆ, ಜನ ಕೇಳ್ತಾ ಇರೋದು ನಿಮ್ಮ ಮಾತನ್ನು ಇದು ಬೇರೆ ಬೇರೆ ಕಡೆ ಮಾತಾಡಿರೋದನ್ನು ನೋಡಿದ್ದಕ್ಕೆ, ವ್ಯಕ್ತಿ ವಿರುದ್ಧವಾಗ ಇವರು ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ದಾರಾ ಅಥವಾ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಿದ್ದಾರಾ ಕಿಶೋರ್ ಅವರು ಅಂತ? ಇದರಲ್ಲಿ ಹೆಂಗಾಗಿದೆ, ಎಲ್ಲ ಆ ಡಿಫರೆನ್ಸೇ ಇಲ್ಲದೆ ಹೋಗ್ಬಿಟ್ಟಿದೆ, ಎಲ್ಲ ಕಲಸು ಹೋಗ್ಬಿಟ್ಟಿದೆ. ಇದು ವ್ಯಕ್ತಿಗಳ ವಿರುದ್ಧ ಅಲ್ಲ, ಅವರ ಉದ್ದೇಶಗಳ ವಿರುದ್ಧ, ಜನ ವಿರೋಧ ದನಿಯ ವಿರುದ್ಧ, ಜನ ವಿರೋಧಿ ನಡೆಯ ವಿರುದ್ಧ. ಇವರು ಜನರ ಪರವಾಗಿ ಏನಾದ್ರು ಕೆಲಸ ಮಾಡಲಿ, ಯಾಕೆ ಅದಕ್ಕೆ ತಾನೇ ಕೊಟ್ಟಿರೋದು ಇವ್ರಿಗೆ ಅಧಿಕಾರ.
ಇವರು ಲಾಠಿ ಚಾರ್ಜ್ ಮಾಡದೇ ಇರ್ಬೋದಾಗಿತ್ತಲ್ಲ, ಹೋಗಲಿ ಇವಾಗ ಇವರು ಸಂಸತ್ ಚಲೋ ಮಾಡಿದ್ರು, ಅಲ್ಲಿ ತನಕ ಹೋಗಿ ಪ್ರತಿಭಟನೆ ಮಾಡ್ತೀವಿ ಬರ್ತೀವಿ ಅಂತ ಹೇಳಿದರು. ಒಂದು ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಮಾಡಿಕೊಟ್ಟು ಮುಂಚೆನೇ ಪ್ರಿಪೇರ್ ಆಗಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಅಂತ ಹೇಳ್ತಾರೆ, ಇವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಎಷ್ಟು ಜನ ಬರ್ತಾರೆ ಅಂತ, ಬಂದಮೇಲೆ ಇದಿರಲಿಲ್ಲ, ಇದು ಕ್ರೌಡ್ ಮ್ಯಾನೇಜ್ಮೆಂಟ್ ಇದಿಲ್ಲ, ಮಣ್ಣಿರಲ್ಲ, ಮಸಿ ಇಲ್ಲ, ಎಲ್ಲ ನೆಪ, ನನಗೆ ಗೊತ್ತಿರೋಂಗೆ ನೆಪ ಅಷ್ಟೇ. ಮಾಡಿದ್ವಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ನೀವು ಕ್ರೈಮ್ ಏನು ಬೇಕಾದ್ರೂ ಕ್ರೈಮ್ ಮಾಡ್ಬೋದು ಜನಗಳ ಮೇಲೆ ಅಂತ ಅಂದ್ಕೊಂಡಿದ್ದಾರೆ ಅವರು ಅಂತ. ಸೊ ಇವರಿಗೆ ಇವು ಬೇರೆ ದೇಶದ ಯುದ್ಧ ನಿಲ್ಲಿಸುವಂಥವ್ರು ಒಂದು ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಮಾಡಿಕೊಟ್ಟು ಅವತ್ತೆಲ್ಲ ಕಡೆನೂ ಎಲ್ಲನೂ ಬಂದು ಮಾಡಿ ಇವರು ನೀಟಾಗಿ ಕರ್ಕೊಂಡೋಗಿ ಅಲ್ಲಿ ತನಕ ಪ್ರೊಟೆಸ್ಟ್ ಮಾಡ್ರಪ್ಪ, ನಿಮ್ಮ ಬೇಡಿಕೆಗಳನ್ನ ಸಂಸತ್ ಮುಂದೆ ಏರಿಸಿ ಹೋಗಿ ವಾಪಸ್ಸು. ಜನ ಈಗ ನಿಮ್ಮ ಮಾತನ್ನು ಕೇಳಿದ ಮೇಲೆ ಓ ಕಿಶೋರ್ ಅವರು ದೇಶದ್ರೋಹಿಗಳು ಈಗಾಗಲೇ ಅಂತ ಇದ್ದಾರೆ. ದೇಶ ಅಂದರೆ ಏನು? ಜನಪರವಾಗಿ ಮಾತಾಡೋದು ದೇಶದ್ರೋಹ ಅಂದರೆ ಮಾತಾಡ್ತೀನಿ ನಾನು ಖಂಡಿತ. ಅವ್ರ ಕಣ್ಣಲ್ಲಿ ಯಾರು ದೇಶ ಪ್ರೇಮಿಗಳಂದ್ರೆ ಯಾರು ಹಾಕಿದ್ರೆ ಅವ್ರ ಕಣ್ಗಳಲ್ಲಿ? ಆ ಮೋದಿ ಪ್ರೇಮಿಗಳಷ್ಟೇ ಅವ್ರ ಕಣ್ಣಲ್ಲಿ ವ್ಯಕ್ತಿ ಪೂಜೆ ಮಾಡ್ತಾ ಕೂತಿದ್ದಾರೆ ಅಷ್ಟೇ. ನಾನು ಕೇಳಿದ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಡೋಕ್ಕಾಗತ್ತೆ ಅವ್ರಿಗೆ? ಯಾಕೆ ಇದು ಮಾಡಿ ಏನೇನೋ ಕೇಳ್ತಾರೆ, ಅದು ವಾಟರ್ ಬೋರ್ಡ್ರಿ ಅಂತಾರಲ್ಲ, ಅದಾಗಿದ್ರೆ ಹಿಂಗೆ ಇದಾಗಿದ್ರೆ ಹಿಂಗೆ, ಇದೇನು ಏನೆಲ್ಗೋ ಹೋಗ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಈ ಥರದ ಸರಳವಾದ ಮಾರ್ಗ ಇತ್ತು. ವಿರೋಧ ಪಕ್ಷದವರು ಬೇಕು ಅಂತಾನೆ ಹಿಂದೆ ನಿಂತಿದ್ರು, ಯಾಕೆಂದರೆ ಅವ್ರು ಮುಂಚೆನೂ ಅದೇ ಮಾಡಿದ್ರು. ರೈತರ ಹೋರಾಟದಲ್ಲೂ ಜನಪರ ಹೋರಾಟಗಳು ಜನಗಳಿಂದಾನೇ ಎದ್ದು ಬರಬೇಕು. ರಾಜಕೀಯ ಪಕ್ಷಗಳು ಹೋದರೆ ರಾಜಕೀಯ ಪಕ್ಷದ ಕ್ರೆಡಿಟ್ಗೆ ಹೋಗುತ್ತೆ ಅದೆಲ್ಲ. ಜೊತೆಗೆ ಜನಗಳೂ ರಾಜಕೀಯ ಪಕ್ಷಗಳಿಗೆ, ಆ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡೋರು ಇದ್ದರೆ, ಈಗ BJPಗೆ ಸಪೋರ್ಟ್ ಮಾಡೋರು ಒಂದಷ್ಟು ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಎಫೆಕ್ಟ್ ಆಗಿದ್ರು ಸಹ ಅಲ್ಲೊಬ್ಬ ಕಾಂಗ್ರೆಸ್ ಲೀಡರ್ ಹೋಗಿ ನಿಂತ್ಕೊಂಡ ತಕ್ಷಣ ಅವ್ನು ದೂರ ಹೊರಟೋಗ್ಬಿಡ್ತಾನೆ ಆ ಹೋರಾಟದಿಂದ. ಅದಾಗದೇ ಇರಲಿ ಅನ್ನೋದಕ್ಕೆ ಕಾನ್ಷಿಯನ್ಸ್ ಇರುವಂಥ ಯಾವುದೇ ರಾಜಕೀಯ ಪಕ್ಷನೂ ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಸಪೋರ್ಟ್ ಕೊಡ್ತಾರೆ ಹೊರಗಡೆಯಿಂದ ಹೊರತು ಡೈರೆಕ್ಟಾಗಿ ಹೋಗಿ ಹೋರಾಟದಲ್ಲಿ ಕೂತ್ಕೊಳ್ಳಲ್ಲ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ. ನಮ್ಮ ನಿಜವಾಗ್ಲೂ ನಾವು ಖುಷಿ ಪಡಬೇಕು ಆ ಥರ. ಇವರು ಹೋಗಿ ಕೂತ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಚಾನ್ಸು ಅಂತ, ಯಾಕೆ ಹೋಗಲಿಲ್ಲ ಇವರೆಲ್ಲ? ಇವರು ಆ ಉದ್ದೇಶದಿಂದ ಅಷ್ಟೇ ಹೋಗಿಲ್ಲ. ಇಲ್ಲದಿದ್ರೆ ಅದನ್ನು ಬೆನಿಫಿಟ್ ತೊಗೊಳಕ್ಕೆ ಇವ್ರಿಗೆಲ್ಲರೂ ಎಲ್ಲ ಅವಕಾಶನೇ ಇತ್ತು. ಇನ್ನೊಂದು ಇವಾಗಲೇ ಹೇಳಿದ್ರಿ ಗೋಧಿ ಮೀಡಿಯಾ ಅಂದ್ಬಿಟ್ಟು, ಏನು ಸರ್ ಗೋಧಿ ಮೀಡಿಯಾ ಅಂತಂದ್ರೆ ಏನು? ಅವರ ಜನಗಳ ಪರವಾಗಿ ಇಲ್ಲ, ಅದೇ ಸರ್ಕಾರದ ಗೋಧಿ ಅಂದರೆ ಮಡಿಲ ಮೀಡಿಯಾ ಅಂತ ಹೇಳ್ತಾರಲ್ಲ, ಗೋಧಿ ಅವರ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಹೋಗಿ ಸರ್ಕಾರದ ವ್ಯವಸ್ಥೆಯ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಅದು ಗೋಧಿ ಮೀಡಿಯಾ. ರವೀಶ್ ಕುಮಾರ್ ಅವರು ಶುರು ಮಾಡಿದ್ದು ಅನ್ಸುತ್ತೆ ಅದನ್ನ, ಆ ಪದಾನ. ಯಾವಾಗಲೂ ಜನಪರವಾಗಿರಬೇಕಾಗಿತ್ತು ಮೀಡಿಯಾ, ಪ್ರಜಾಪ್ರಭುತ್ವದ ಒಂದು ಸ್ತಂಭ ಆಗಿ ಜನಗಳ ಪರವಾಗಿರಬೇಕಾಯಿತು, ಜನಗಳ ದನಿ ಎತ್ತಬೇಕಾಯಿತು, ಯಾವತ್ತೂ ವ್ಯವಸ್ಥೆಯನ್ನು ಕ್ವಶನ್ ಮಾಡಬೇಕಾಯಿತು. ಅದು ಬಿಟ್ಟು ವ್ಯವಸ್ಥೆ ಪರವಾಗಿ ನಿಂತ್ಕೊಂಡು ವ್ಯವಸ್ಥೆಯ ಅಜೆಂಡಾಗಳನ್ನ ಡಿವೈಡ್ ಮಾಡೋದು, ಜನಗಳನ್ನ ದೇಶದ್ರೋಹಿಗಳನ್ನೋದು, ಯಾರೇ ಸರ್ಕಾರನ ಪ್ರಶ್ನೆ ಮಾಡಿದ್ರು ಅವ್ರನ್ನ ದೇಶದ್ರೋಹಿ ಮಾಡೋದು, ಸುಳ್ಳು ಪ್ರಚಾರ ಮಾಡೋದು, ಇಂಥದನ್ನೇ ಮಾಡ್ತೀವಿ. ಈಗ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ದೇಶ ಕಟ್ಟೋದು ಅಂತಂದರೆ ಹೆಂಗೆ ಅಂತಂದರೆ, ನಾನು ಸರಿ ಇರಬೇಕು, ನನ್ನ ಅಕ್ಕಪಕ್ಕದವ್ರು ಸರಿ ಇರಬೇಕು, ನನ್ನ ಊರು ಸರಿಯಾಗಬೇಕು, ನನ್ನ ರಾಜ್ಯ ಸರಿಯಾಗಬೇಕು. ಹಂಗಿದ್ದಾಗ ದೇಶ ಬದಲಾಗುತ್ತೆ ಅಥವಾ ದೇಶ ಬೆಳೆಯುತ್ತೆ ಅನ್ನೋದು ನಂದು. ಸೊ ಹಾಗಾಗಿ ನೀವು ಹಲವು ಹೋರಾಟಗಳ ಬಗ್ಗೆ ಕೈ ಜೋಡಿಸಿದಿರಿ, ರೈತರ ಹೋರಾಟಕ್ಕೂ ಕೈ ಜೋಡಿಸಿದಿರಿ, ಅದ್ರ ಬಗ್ಗೆ ಧ್ವನಿ ಎತ್ತಿದಿರಿ. ಈಗ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಧ್ವನಿ ಗುಡಿಸಿದಿರಿ. ಈಗ ರಾಜ್ಯದ ವಿಚಾರಕ್ಕೆ ಬರೋಣ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಟ್ಯಾಂಡ್ ಏನು ಸರ್ ಅದಕ್ಕೆ? ಖಂಡಿತ ನಾನು ರೈತರ ಪರವಾಗಿರ್ತೀನಿ. ಎಲ್ಲಿವರೆಗೂ ಅದು ಫೋರ್ಸಿಬಲ್ ಆಗಿರಲ್ವೋ, ಇವರ ಅಕ್ವಿಸಿಷನ್ ಏನಾಗಿದೆ, ರೈತರ ಪ್ರತಿಭಟನೆ ಇದ್ದರೆ ಅದಕ್ಕೆ ನಾನು ಪರ್ಸನಲಾಗಿ ಕೇಳಿದ್ರೆ ನಾನು ಖಂಡಿತ ರೈತರು ಯಾರನ್ನು ಅಗ್ರಿಕಲ್ಚರ್ ಜಮೀನನ್ನು ಮಾರಬೇಡಿ ಅಂತಲೇ ಹೇಳ್ತೀನಿ. ಸರ್ಕಾರನೂ ಅಕ್ವೈರ್ ಮಾರ್ದು ಅಂತಲೇ ಹೇಳ್ತೀನಿ. ಈ ಡೆವಲಪ್ಮೆಂಟ್ ಅನ್ನೋದು ಹೆಂಗೆ, ನಾನು ಇದಕ್ಕೇನು ಪ್ರಶ್ನೆ ಉತ್ತರ ಕೊಡಲಿ ಅಂತ. ಈಗ ಎಲ್ರಿಗೂ ಡೆವಲಪ್ಮೆಂಟ್ ಬೇಕು, ಎಲ್ರಿಗೂ ಇಲ್ಲಿ ಸೈಟ್ ಬೇಕು, ಎಲ್ರಿಗೂ ಸ್ವಂತ ಮನೆ ಕಟ್ಟಬೇಕು. ಅಲ್ಲ, ಡೆವಲಪ್ಮೆಂಟ್ ಅಂದರೆ ಈ ಸೈಟು, ಮನೆ, ಬಿಲ್ಡಿಂಗ್ ಅಷ್ಟೇನಾ ಅಂತ? ಅಲ್ಲ, ಅದೇ ಆಗ್ಬಿಟ್ಟಿದೆಯಲ್ಲ ಈಗ ಬಿಡದಿ ರೈತರಿಗೆ ಕೇಳಿದ್ದು ನಾನು ಏನು ಗೊತ್ತಾ ಸರ್, ಡೆವಲಪ್ಮೆಂಟ್ ಮಾಡಿ, ನಮಗೆ ಬರುವಂಥ ನೀರಿದೆಯಲ್ಲ ಅದನ್ನು ಪ್ಯೂರಿಫೈ ಮಾಡಿಕೊಡಿ, ಶುದ್ಧೀಕರಣ ಮಾಡಿ, ಆ ಥರ ಡೆವಲಪ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಪರ್ಸನಲಾಗಿ ಕೇಳಕ್ಕೆ ಹೋದರೆ ನಾನು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಪರ. ಆದರೂ ಈಗ ಜನಗಳ ಅಭಿವೃದ್ಧಿ ಅಥವಾ ಜನಗಳ ಅಭಿವೃದ್ಧಿಯ ದೃಷ್ಟಿಕೋನ ಏನಿದೆ ಅಥವಾ ಅವರ ಪಿಕ್ಚರ್ ಏನಿದೆ, ಈಗ ಇದು ಬೆಳೆದ ಇದು ನಾನು ಇಂಪ್ರೂವ್ ಆಗಬೇಕಪ್ಪ ನನ್ನ ಜೀವನದಲ್ಲಿ ಅಂತಂದರೆ ಏನಂದರೆ, ನಾನೊಂದು ಬೆಂಗಳೂರಲ್ಲಿ ಹೋಗಿ ಒಂದು ಕೆಲಸ ಹುಡ್ಕೋಬೇಕು, ಒಂದು ಮನೆ ಕಟ್ಕೋಬೇಕು ಅಂತ. ಸೊ ಎಲ್ರಿಗೂ ಇದನ್ನೇ ನಾವು ಮಾರ್ಕೆಟ್ ಮಾಡಿದ್ದೀವಿ. ಬಂಡವಾಳಶಾಹಿ ವ್ಯವಸ್ಥೆ ಇದನ್ನೇ ಮಾಡ್ತಾರೆ. ನಮ್ಮ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ ಬೇರೆ ಆಗೋಯ್ತಲ್ಲ. ಸೊ ಗಾಂಧಿಯ ಗ್ರಾಮ ಸ್ವರಾಜ್ಯ ಜೀವಂತವಾಗಿದ್ದಿದ್ದರೆ ಆಗಿರೋದು, ಜೊತೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದರೆ ನಿಮ್ಗೆ ಇಷ್ಟೊಂದು ಅಭಿವೃದ್ಧಿ ಬೇಕಾಗಿಲ್ಲ. ಇಷ್ಟೊಂದು ಅಭಿವೃದ್ಧಿ ಅಂದರೆ ಈ ಥರದ ಅಭಿವೃದ್ಧಿ, ಅರ್ಬನ್ ಅಭಿವೃದ್ಧಿ ಬೇಕಾಗಿಲ್ಲ. ಜೊತೆಗೆ ಅರ್ಬನ್ ಏರಿಯಾನೇ ಡೆವಲಪ್ ಮಾಡ್ಕೊಂಡು ಬರೀ ಕನ್ಸ್ಯೂಮರಿಸಮ್ನ ಡೆವಲಪ್ ಮಾಡ್ಕೊಳ್ಳದೆ ನೀವು ಗಾಂಧಿ ಸ್ವರಾಜ್ಯಕ್ಕೆ ಬೆಲೆ ಕೊಟ್ಟು ಗ್ರಾಮಗಳನ್ನೇ ಮಾತ್ರ ಇಂಪ್ರೂವ್ ಮಾಡಿ, ಜೊತೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಇಟ್ಟಿದ್ದರೆ ಈ ಥರದ ಸಮಸ್ಯೆ ಬರ್ತಾ ಇಲ್ಲ. ನಾವು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದೀವಿ, ಆ ಪಾಪ್ಯುಲೇಷನ್ ಯೂಸ್ ಮಾಡ್ಕೊಂಡು ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂತಿದ್ದೀವಿ. ಅವ್ರಿಗೆ ಯಾವುದೇ ತಿಳುವಳಿಕೆ ತಲೆ ಒಳಗಡೆ ಆಗ್ತಾ ಇಲ್ಲ, ಅವ್ರಿಗೆ ಬರೀ ದುಡ್ಡೆಲ್ಲಿ ಕಾಣಿಸುತ್ತೋ ಅಲ್ಲಿ. ಇವಾಗಲೂ ಅಷ್ಟೇ ನಾವು ದೇವರಹಳ್ಳಿ ಹೋರಾಟಕ್ಕೆ ನಿಂತ್ಕೊಂಡ್ವಿ, ಜೊತೆಗೆ ಕೊನೆಗೇನಾಯಿತು ಅಲ್ಲಿ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾರೆ, ಅವ್ರು ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ನೀವು ಏನೋ ಮಣ್ಣು ನೀರು ಅಂತೆಲ್ಲ ಬಡ್ಕೊಂಡ್ರು, ಬಾಯ ಬಡ್ಕೊಂಡ್ರು ಏನೂ ಆಗಲ್ಲ. ಸೊ
ಬಟ್ ಹೋರಾಟಗಳು ಆಗ್ತಾ ಇರಬೇಕು. ನಿಜವಾಗ್ಲೂ ಅಲ್ಲಿ ರೈತರಿಗೆ ನಿಜವಾಗ್ಲೂ ನಮ್ಮ ಮಣ್ಣನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ, ಇವತ್ತು ಕೆನ್ಬೆಟ್ಟುವ ಅಲ್ಲಿ ಹೋರಾಟ ನಡೀತಾ ಇದೆ ಆದಿವಾಸಿಗಳು. ಪ್ರಾಣ ಕೊಡೋಕೆ ಹಿಡಿದ್ದಾರೆ, ನೀರೊಳಗಡೆ ನಿಂತ್ಕ ಪ್ರಾಣ ಕೊಡೋಕೆ ಹಿಡಿದ್ದಾರೆ. ಅಂಥವ್ರನ್ನ ನಿಜವಾಗ್ಲೂ ಬೆಂಬಲಿಸಲೇಬೇಕು ನೀವು. ನಾವು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಿಲ್ಡಿಂಗು ರೋಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಜೊತೆಗೆ ಮನೆ ಕಟ್ಕೋಬೇಕು ಅಂತೇಳಿ ಕಾಡುಗಳು ನೋಡಿತಿದ್ದೀವಿ. ಈಗ ಎಲ್ಲ ನೀವು ಬೆಂಗಳೂರು ಸುತ್ತಮುತ್ತನೇ ನಿಮಗೆ ಚಿರತೆಗಳು ಬರ್ತದೆ, ಅದು ಆಮೇಲೆ ಆನೆಗಳು ಬರ್ತವೆ. ಆನೆಗಳು ಒಂದು ಕಾಲದಲ್ಲಿ ಫುಡ್ ಹುಡ್ಕೊಂಡು ಅದೇ ಕಾಡ್ದಾರಿಲಿ ಬಂದಿರುತ್ತೆ. ಅದು ನೆಕ್ಸ್ಟ್ ಇನ್ನೊಂದು ರೌಂಡ್ ಬರೋಷ್ಟರೊಳಗೆ ನಾವು ಅದನ್ನು ನಾಡು ಮಾಡ್ಕೊಂಡಿರ್ತೀವಿ. ಅದು ನಾವು ಹೇಳೋಂಥದ್ದು ಏನು, ಅಥವಾ ಪೇಪರಲ್ಲಿ ನ್ಯೂಸಲ್ಲಿ ನಾವು ಏನು ಹಾಕಂತೀವಿ ಅಂತಂದರೆ ಕಾಡು ಪ್ರಾಣಿ ನಾಡಿಗೆ ನುಗ್ತು ಅಂತ. ಇಲ್ಲ, ನಾಡಿನ ಪ್ರಾಣಿ ಕಾಡಿಗೆ ನುಗ್ಗಿದೆ, ಅದೇ ಸಮಸ್ಯೆ ತಾನೆ. ಇದೇ ವಲಸೆ ವಿಚಾರಕ್ಕೆ ಪಶ್ಚಿಮ ಬಂಗಾಳದಲ್ಲೂ ದೊಡ್ಡ ಡೆವಲಪ್ಮೆಂಟೇ ಆಗೋಗಿತ್ತು ಸರ್. ಎಷ್ಟೋ ಜನ ವಲಸೆ ಬಾಂಗ್ಲಾದೇಶದಿಂದ ಬಂದಿದ್ರು ಅಂತ. ಅದೇ ಹೆಸರಲ್ಲಿ ತಾನೇ ಇವರು ಎಲೆಕ್ಷನ್ ಗೆಲ್ತಾ ಇದ್ದಾರೆ, SIR ಮಾಡ್ತಾ ಇದ್ದಾರೆ. ಹೌದು, ಬಾಂಗ್ಲಾದೇಶಿಯರನ್ನೆಲ್ಲ ಹೊರಗಡೆ ಹಾಕ್ಬಿಡ್ತೀವಿ ಅಂತ. ಎಷ್ಟು ಜನ ಹೊರಗಡೆ ಹಾಕೋದು ಇವತ್ತುವರೆಗೂ ಗೊತ್ತಿಲ್ಲ. ಬಾರ್ಡರ್ ಯಾರ ಕೈಯಲ್ಲಿದೆ? ಇವ್ರ ಕೈಯಲ್ಲೇ ಇದೆ. ಆದರೂ 12 ವರ್ಷದಿಂದ ಬಾರ್ಡರ್ ತಮ್ಮ ಕೈಯಲ್ಲಿ ಇದ್ರು ಇನ್ನೂ ಅವ್ರ ಹೆಸರಲ್ಲೇ ಓಟ್ ಕೇಳ್ತಾ ಇದ್ದಾರೆ. ಯಾರೋ ಬಂದ್ಬಿಡ್ತಾರೆ. ನೀನು ಅಯೋಗ್ಯ ತಾನೇ. ಅವಾಗ ಬಾರ್ಡರ್ ಹೊರಗಡೆ ಜನ ಬರ್ದೇ ಇರೋದು ನಿಮಗೆ ತಡಿಬೋದಲ್ಲ. ಈಗ ನೀಟ್ ಎಕ್ಸಾಮ್ನಲ್ಲಿ ಅಕ್ರಮವಾಗಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅದೇ ಥರ ನಮ್ಮ KPSCಯಲ್ಲೂ ಆಗ್ತಾ ಇದೆ ಸರ್. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಧ್ಯಕ್ಷರ ಒಂದು ಮಕ್ಕಳು ಇದರಲ್ಲೇ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದು. ಈಗ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡೋದಕ್ಕೂ ಸ್ವಲ್ಪ ಗಂಟೆಗಳ ಹಿಂದೆ 80 ಲಕ್ಷ ರೂಪಾಯಿಗೆ ಒಂದು ವೈದ್ಯಾಧಿಕಾರಿ ಪೋಸ್ಟ್ ಸೇಲ್ ಆಗಿರೋದು. ದುಡ್ಡಿರೋನು ತಗಂತಾನೆ ಸರ್. ಹೌದು, ಎಲ್ಲ ಕಡೆ ಮಧ್ಯಮ ವರ್ಗದವರು 35 ವರ್ಷ ಅವನ ಜೀವನ ಕಟ್ಕೋಬೇಕು, ಸೆಟ್ಲ್ ಆಗಬೇಕು ಅಂತಿರ್ತಾನೆ. ಕಷ್ಟಪಟ್ಟು 5 ವರ್ಷ ಏನೋ ಎಕ್ಸಾಮ್ ಬರಿತಾ ಇರ್ತಾನೆ ಅಥವಾ ಟ್ರೈ ಮಾಡ್ತಿರ್ತಾನೆ ಗೌರ್ಮೆಂಟ್ ಕೆಲಸಕ್ಕೆ. 35 ವರ್ಷ ಆಗೋಗಿರುತ್ತೆ, ಲಾಸ್ಟ್ ಟರ್ಮ್ ಟ್ರೈ ಮಾಡಲೇಬೇಕು ಅಂತ. ಈ ಹಂತದಲ್ಲಿ ಬಂದಾಗ ಹಿಂಗೆ ಬಿಡ್ ರೀತಿಯಲ್ಲಿ ಒಂದು ಸರ್ಕಾರಿ ಕೆಲಸ ಸೇಲ್ಗಿದೆ ಅಂತೇಳಿ ಓಪನ್ ಆಗಿ ಇವರು ಮಾತಾಡ್ತಾರೆ ಅಂತಂದರೆ, ಈಗ ನಿಮಗೆ ಹೇಗೆ ನಾವು ದೇಶದ ಅಥವಾ ಕೇಂದ್ರ ಸರ್ಕಾರನ ಹೆಂಗೆ ಪ್ರಶ್ನೆ ಮಾಡ್ತೀವೋ ಹಂಗೆ ರಾಜ್ಯ ಸರ್ಕಾರಕ್ಕೂ ನಾವು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ಎಲ್ಲ ಸರ್ಕಾರನೂ ಪ್ರಶ್ನೆ ಮಾಡಬೇಕು, ಎಲ್ಲರೂ ಉತ್ತರದಾಯಿತ್ವ ಇದ್ದೇ ಇದೆ. ಎಲ್ಲರೂ ಪ್ರಶ್ನೆ ಮಾಡಬೇಕು, ಉತ್ತರ ಕೊಡಬೇಕು. ಉತ್ತರನೂ ಕೊಡದೆ ಈ ಥರ ದೌರ್ಜನ್ಯನೂ ಮಾಡ್ತಾ ಇರ್ತಂದ್ರೆ ನಾವು ನಿಂತ್ಕೊಂಡು ಪ್ರಶ್ನೆ ಕೇಳಬೇಕಾಗಿದೆ. ಈಗ ಎಲ್ಲರೂ ನಿಂತ್ಕೊಂಡು ಪ್ರಶ್ನೆ ಕೇಳಬೇಕಾಗಿದೆ. ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ, ಸಮಸ್ಯೆಗಳಿದ್ದೇ ಇರ್ತವೆ. ಯಾಕಂದರೆ ಜನಗಳಿರೋ ಕಡೆ ಸಮಸ್ಯೆಗಳಿದ್ದೇ ಇರ್ತವೆ. ಸೊ ಈಗ ಅಸಮಾನತೆ ಇರೋ ತನಕ ಭ್ರಷ್ಟಾಚಾರ ಹೋಗೋದಿಲ್ಲ. ಅಸಮಾನತೆ ನೀವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆದರೆ, ಅಂದರೆ ಈಗ ಒಬ್ಬ ಸರ್ಕಾರಿ ನೌಕರನಿಗೆ ಹೊಟ್ಟೆ ತುಂಬುವಷ್ಟು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಸಂಬಳ ಕೊಡ್ತೀವಿ ಅಂತಂದರೆ ಅವ್ನು ನೆಮ್ಮದಿಯಾಗಿ ಜೀವನ ಕಟ್ಕೊಳ್ಳೋಕ್ಕೆ ಅವ್ನು ಬಂಗ್ಲೆ, ಅವ್ನ ಮನೆ ಕಟ್ಕೋಬೇಕು, ಕಾರ್ ತಗೋಬೋದು, ಕೊಡ್ಬೋದು. ಅಂದರೆ ಮನುಷ್ಯನ ಅವಶ್ಯಕತೆಗಳು ಕೊಡ್ಬೋದು, ದುರಾಸೆಗೆಲ್ಲ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವಶ್ಯಕತೆಗಳು ಕೊಟ್ಟು, ಏನಿಲ್ಲ ನಮ್ಮಲ್ಲಿ ಮೇಯ್ನಾಗಿ ಮಾಡಿದ್ರೆ ನಮಗೆ ಯಾವಾಗ ಆರೋಗ್ಯ ಏನಾಗ್ಬಿಡುತ್ತೋ ಅಂತ ಸೇವೆ ಮಾಡಿ ಇಟ್ಕೊತಾರೆ. ನಮ್ಮ ಮಕ್ಕಳಿಗೆ ಹೆಂಗಾರು ಓದಿಸೋದಕ್ಕೆ ಇದು ಮಾಡಬೇಕು. ಬೇಸಿಕ್ ನೀಡ್ಸ್ ಅಷ್ಟೇ, ಪ್ರಾಮಾಣಿಕರಿಗೆ ಅಷ್ಟೇ ಇರೋದು. ಅದಕ್ಕೆ ತನ್ನ ಕೈಲಿ ಆಗಲಿಲ್ಲ ಅಂದಾಗ ಯಾರೊಬ್ಬ ಭ್ರಷ್ಟ ಆಗೋಕ್ಕೆ ಸಾಧ್ಯತೆಗಳಿದೆ. ಸೊ ಇಲ್ಲಿಗೆ ತಂದರೆ ಮೋಸ್ಟ್ ಪ್ರಾಬಬ್ಲಿ ಅವೆರಡನ್ನ ನ್ಯಾಷನಲೈಸ್ ಮಾಡಲಿಕ್ಕೆ ನನಗನ್ಸುತ್ತೆ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಇಲ್ಲ ಅಂತ. ಎಜುಕೇಷನ್ ಮತ್ತು ಹೆಲ್ತನ್ನು ನ್ಯಾಷನಲೈಸ್ ಮಾಡಿಬಿಟ್ಟಿದ್ರು ಇವರು. ಅದನ್ನು ಎಲ್ರಿಗೂ ದುಡ್ಡು ಖರ್ಚಿಲ್ಲದೆ ಸಿಗುತ್ತೆ ಅಂತ ಆಗಿಬಿಟ್ರೆ ಭ್ರಷ್ಟಾಚಾರ ಸುಮಾರು ಕಂಟ್ರೋಲ್ ಮಾಡ್ಬೋದು ಅನ್ಸುತ್ತೆ. ಈ ನೀಟ್ ಎಕ್ಸಾಮ್ ವಿಚಾರಕ್ಕೇನೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಈಗ ಮೋದಿ ಅವರು ಟ್ವೀಟ್ ಮಾಡಿದ್ದಕ್ಕೆ ಏನೋ ವಿಶೇಷವಾದ ಸ್ಪೆಷಲ್ ಕೋರ್ಟ್ ಮಾಡಿ ಒಂದು ಆ್ಯಕ್ಷನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಕೆಲಸ ಅವತ್ತೇ ಮಾಡ್ಬೋದಾಗಿತ್ತಲ್ಲ ಅನ್ನೋ ಒಂದು ಅಲ್ಲ, ಮಾಡಬೇಕಾಗಿದ್ದು. ಜೊತೆಗೆ ಇವರು ಡಿಮ್ಯಾಂಡ್ ಬೇರೆ ಅಲ್ಲ, ನೀವು ಜವಾಬ್ದಾರಿ ಯಾವಾಗ ತಗೋತೀರಾ? ಇದು ಹಾಗೆ ಆ ಕಡೆ ಈ ಕಡೆ ತಿರುಗಿಸೋದೇ ಪ್ರಶ್ನೆಗಳನ್ನ. ಯಾಕೆ ಜವಾಬ್ದಾರಿ ತಗೋಬಾರ್ದು? ಜೊತೆಗೆ ಸತ್ತ ಮಕ್ಕಳ ಬಗ್ಗೆ ಒಂದು ಮಾತಿನ ಸಾಂತ್ವನ ಬರಲಿಲ್ವಲ್ಲ. ಇವತ್ತಿನ ಟ್ವೀಟಲ್ಲೂ ಒಂದು ಮಾತಿನ ಸಾಂತ್ವನ ಇಲ್ಲ, ಅವರ ಪಾರ್ಲಿಮೆಂಟ್ನ ಭಾಷಣದಲ್ಲೂ ಒಂದು ಮಾತಿನ ಸಾಂತ್ವನ ಇಲ್ಲ. ಮಜಾ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಶುರು ಆಯ್ತಂತೆ, ಮಜಾ ತಗೊಳ್ಳಿ ಅಂತ. ಯಾವಾಗಲೂ ಅದೇ ಅವ್ರ ಮಾತೇ ಶುರುವಾಗದೆ ಹಾಗೇನೆ. ಮೌಸಮ್ ಕಾ ಮಜಾ ಲೀಜಿ ಅಂತ ಯಾವುದೋ ಒಂದು ಮುಂಚೆನೇ ಯಾವ್ದು ದೊಡ್ಡ ಸಮಸ್ಯೆ ಇತ್ತು, ಆವಾಗ ಇದು ಅಲ್ಲಿ ಯುದ್ಧ ಶುರುವಾಗುವಾಗ. ಅದಾದಮೇಲೆ ಇಮಿಡಿಯೇಟಾಗಿ ಯಾವ ಮಜಾನೂ ಇಲ್ಲ, ಎಲ್ಲದೂ ರೇಟ್ ಜಾಸ್ತಿ ಆಗೋಯಿತು. ಪೆಟ್ರೋಲು, ಗ್ಯಾಸು ಎಲ್ಲವೂ ರೇಟ್ ಜಾಸ್ತಿ ಆಗೋದು. ಸೊ ಸಮಸ್ಯೆಗಳನ್ನು ಗೊತ್ತಿಲ್ಲ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ ನನಗೆ. ಪಾಪ ಯಾಕೆ ಅವರು ಹಂಗೆ ಅಧಿಕಾರಿ ಏನು ಮಾಡಬೇಕು ಸರ್ ಹಾಗಾದರೆ ಗೊತ್ತಿಲ್ಲ. ಅವಕಾಶಗಳನ್ನು ಕೊಟ್ಟು ನೋಡಿನೂ ಏನು 3 ವರ್ಷ 3 ಅವಕಾಶಗಳನ್ನು ಕೊಟ್ಟಿದ್ರು ಬೇಸಿಕ್ ಸೆನ್ಸ್ ಮನುಷ್ಯತ್ವನೇ ಬರಲಿಲ್ಲ ಅಲ್ಲ ಅವರಿಗೆ. ಸತ್ತ ಪ್ರಜೆಗಳಿಗೆ ಮಕ್ಕಳು ಪುತ್ರ ಶೋಕ ಮಹಾಶೋಕ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಆ್ಯಕ್ಚುಲಾಗಿ ಅದು ಅನುಭವದಿಂದ ಬಂದಿರೋ ಮಾತು. ಏನಕ್ಕೆ ಬದುಕ್ತಾರೆ ಅವರು? ಎಲ್ರಿಗೂ ಅದನ್ನು ಅಷ್ಟು ಎಮೋಷನಲ್ ಅಟ್ಯಾಚ್ ಮಾಡೋದು, ಅದು ಕ್ಲೋಸೆಸ್ಟ್ ರಿಲೇಷನ್ಶಿಪ್ ಅಲ್ಲ ಮಕ್ಕಳ ಜೊತೆ ಇರೋದು. ಹೌದು. ಅವರ ಅಪ್ಪ ಅಮ್ಮಂದಿರ ಕತೆ ಏನಾಗಿದೆ ಈಗ? ನಿಜ. ಯಾಕೆ ಹಿಂಗೆ ಆಗಬೇಕಾಯಿತು? ವ್ಯವಸ್ಥೆಯ ವೈಫಲ್ಯ ಅಲ್ವಾ ಅದು? ಅದಕ್ಕೆ ನಾವು ಜವಾಬ್ದಾರಿ ತಗೊಂಡು, ಈಗ ನಾನು ಮೇಸ್ಟರ್ ಆಗಿದ್ದೆ ಅಥವಾ ನಾನೇ ಮಿನಿಸ್ಟರ್ ಆಗಿದ್ದರೆ, ನನ್ನ ಜನ ಅಂತ ಅನ್ಸಿದ್ರೆ, ಅದು ನನ್ನ ಮಕ್ಕಳು ಅನ್ಸಿದ್ರೆ, ನಾನು ಖಂಡಿತ ಜವಾಬ್ದಾರಿ ತೊಗೊತಾ ಇದ್ದೆ. ಯಾಕೆ ನಾನು ಪಟ್ಟ ಕಂಡ್ಕೊಂಡು ಗೊತ್ತಿರಬೇಕು ಅಂತ? ಸೊ ಗೊತ್ತಿಲ್ಲ ನನಗೆ ಇವೆಲ್ಲ ಬದಲಾವಣೆ ಬರುತ್ತೆ ಅನ್ನೋದು ನನಗೆ ಯಾವ
ಭರವಸೆನೂ ಕಾಣಿಸ್ತಾ ಇಲ್ಲ. ಸೊ ಈ ಬದಲಾವಣೆ ಬರಲಿಲ್ಲ ಅಂತಂದ್ರೆ ಅಕ್ಕಪಕ್ಕದಲ್ಲಿ ರಾಷ್ಟ್ರದಲ್ಲಿ ಜನ್ಸಿ ಹೋರಾಟ ಹೆಂಗಾಗಿತ್ತು ಅದು ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತಾ ಅನ್ನೋದು ಆಗದೇ ಇರಲಿ ಅನ್ನೋದು ನನ್ನ ಇದು. ಆಗಬಾರ್ದು. ನಮ್ಮಲ್ಲಿ ಇನ್ನೂ ವೋಟಿಂಗ್ ಪ್ರಕ್ರಿಯೆ ಅಂತೂ ಜಾರಿಯಲ್ಲಿದೆ. ಅದನ್ನ ಎಷ್ಟೇ ಇವ್ರು ಕ್ಯಾಪ್ಚರ್ ಮಾಡೋಕ್ಕೆ ಯಾರ ಮೂಲಕ ಟ್ರೈ ಮಾಡ್ತಾ ಇದ್ರು ಅಥವಾ ಓಟ್ ಕಳ್ಳತನದ ಮೂಲಕ ಎಲ್ಲದಕ್ಕೂ ಪ್ರೂಫೇ ಇದೆಯಲ್ಲ. ನಾವು ಸುಮ್ಮನೆ ಮಾತಾಡ್ತಾ ಇದೀವಿ ಅಂತಲ್ಲ, ಎಲ್ಲದಕ್ಕೂ ಪ್ರೂಫ್ ಕೊಟ್ಟಿದ್ದಾರೆ ಅದನ್ನು ಕಂಡು ಹಿಡಿದವ್ರು ಎಲ್ಲರೂ. ಸೊ ಮಾಡಿದ್ರೂ ಸಹ ಇನ್ನೂ ಒಂದು ಲೆವೆಲ್ಗೆ ಜೀವಂತವಾಗಿದೆ, ಇನ್ನೂ ಜನಗಳ ಓಟಿಗೆ ಬೆಲೆ ಇದೆ. ಸೊ ಜನ ಓಟಿನ ಮೂಲಕ ಬದಲಾವಣೆ ತರಬೇಕಷ್ಟೆ. ಅದೊಂದೇ ಬದಲಾವಣೆ ಅಂತ ನನಗನ್ಸುತ್ತೆ. ಯಾಕಂದರೆ ರಾಜಕಾರಣಿ ಹೆದರೋದು ಓಟಿಗೆ ಮಾತ್ರ, ಇನ್ಯಾವುದೋ ಅವನು. ಯಾಕಂದರೆ ಅಧಿಕಾರದಲ್ಲಿ ಕೂತ್ಬಿಟ್ಟು ಅಧಿಕಾರದ ಮದನೇ ಹೆಂಗಲ್ಲ. ಎಲ್ಲರೂ ಅಷ್ಟೇ, ಯಾರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅಧಿಕಾರ ಸಿಕ್ಕಿದ ತಕ್ಷಣ ತುಳಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ತುಳಿತದಲ್ಲಷ್ಟೇ ಅಧಿಕಾರದ ಇರೋದು. ಅದು ದೇವ್ರ ಥರ ಗಾಳಿ ಥರ ಇದಿರ್ತಾರಲ್ಲ, ಇದೆ ಅಂತ ಗೊತ್ತಾಗದೆ ಅವಾಗ ಅದನ್ನ ಉಪಯೋಗಿಸ್ದಾಗ್ತಾನೆ. ಅಧಿಕಾರನ ಜನಸೇವೆಗೆ ಉಪಯೋಗಿಸ್ಬೇಕಾಗಿತ್ತು. ಏನು ಮಾಡೋದು ದರಿದ್ರ, ಎಲ್ಲ ರಾಜಕಾರಣಿಗಳು ತುಳಿಯೋದಕ್ಕೆ ಉಪಯೋಗಿಸ್ತಾರೆ. ತುಳಿದಾಗಷ್ಟೇ ನನಗೆ ಅಧಿಕಾರ ಇದೆ ಅಂತ ಗೊತ್ತಾಗುತ್ತೆ ಅಂತ ತುಳಿತಾನೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಡೇಂಜರಸ್ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮ ಒಂದು ಮಾತುಕತೆಯಲ್ಲಿ ಈಗ ನಿಮ್ಮ ಮಾತುಕತೆ ನೋಡಿದಾಗ ಕೆಲವೊಬ್ರು ಹೇಳಬಹುದು ನೀವು ಮೋದಿ ವಿರುದ್ಧವಾಗಿ ಅಥವಾ ದೇಶದ್ರೋಹಿಯಾಗಿ ಅಥವಾ ಎಡಪಂಥೀಯ ಅಂತ ಕರಿಬೋದು. ಎಡಪಂಥೀಯ ಅಂತದಕ್ಕೆ ಲೆಫ್ಟಿಸ್ಟ್ ಅನ್ನೋದಕ್ಕೆ ನನಗೆ ಹೇಳಿದ್ರು ಯಾರೋ, ನಾನು ಡೆಫಿನೇಷನ್ ಹುಡುಕ್ತೆ ಅಂತ. ಎಲ್ಲ ಸಮಾಜ ಪರವಾಗಿ ಜನಪರವಾಗಿರೋದೇ ಲೆಫ್ಟಿಸ್ಟ್. ಅದೇ ನೀವು ಹುಡುಕಿದ್ರೆ ಇವು ನಿಮಗೂ ಗೊತ್ತಾಗುತ್ತೆ. ಅಲ್ಲ, ಅದಕ್ಕೆ ಲೆಫ್ಟಿಸ್ಟ್ ಐಡಿಯಾಲಜಿ ಅನ್ನೋದು, ಕಮ್ಯುನಿಸಂ ಅನ್ನೋದು ಜನಗಳ ಪರವಾಗಿದ್ದು ಅದಕ್ಕೆ ನಾನು ನಿಮ್ಗೆ ಕೇಳಿತ್ತು. ಸೊ ಲೆಫ್ಟಿಸ್ಟ್ ಅಂದ್ರೆ ವಿಲನ್ ಅಂತ ಯಾವಾಗ ಆಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದಲ್ಲ ಜನಕ್ಕೆ ಅದು ಹಂಗೆ ಪೋಟ್ರೆ ಆಗಿದೆ. ಈಗ ಲೆಫ್ಟಿಸ್ಟ್ ಅಂತಂದ್ರೆ ಈಸ್ ವಿಲನ್, ರೈಟಿಸ್ಟ್ ಅಂದ್ರೆ ಓಕೆ ಈಸ್ ರೈಟಿಸ್ಟ್ ಅಂದ್ರೆ ರೈಟ್ ಅಷ್ಟೇ, ಲೆಫ್ಟಿಸ್ಟ್ ಅಂದ್ರೆ ರಾಂಗ್. ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿದ್ರೆ ಗೋಧಿ ಮೀಡಿಯಾ, ಅಥವಾ ಕೆಟ್ಟ ಕೆಲಸ ಮಾಡಿದಾಗ ಅಥವಾ ಅದು ವ್ಯವಸ್ಥೆ ಯೋಜನೆ ಜನಪರವಾಗಿಲ್ಲ ಅಂತೇಳಿ ನಾವು ಧ್ವನಿ ಎತ್ತಿದ್ರೆ ಇವರು ಮೋಸ್ಟ್ಲಿ ಬೇರೆ ಪಾರ್ಟಿ. ಕಾಂಗ್ರೆಸ್ ದುಡ್ಡು ತಗೊಂಡಿದ್ದಾನೆ, ಕಾಂಗ್ರೆಸ್ ಏನು ಭ್ರಷ್ಟಾಚಾರ ಇಲ್ವಾ? ಅಲ್ಲ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ನು ಪ್ರಶ್ನೆ ಮಾಡಬೇಕು. ಜೊತೆಗೆ ಈಗ ಹೋರಾಟಗಳನ್ನ ನಾವು ಆಯ್ಕೆ ಮಾಡ್ಕೊಳಕಾಗತ್ತೆ, ವಿಧಿ ಇಲ್ಲ. ಸೌಜನ್ಯ ಹೋರಾಟದಲ್ಲಿ ಮಾತಾಡಿದ್ವಿ. ನಿಜವಾದ ಹೋರಾಟಗಳಿದ್ದಾಗ ಅಥವಾ ತೀರಾ ದೊಡ್ಡ ಸಮಸ್ಯೆ ಅಂದಾಗ ಸರ್ಕಾರ ಸ್ಪಂದಿಸ್ತಾನೇ ಇಲ್ಲ ಅಂದಾಗ ಖಂಡಿತ ಮಾತಾಡಬೇಕಾಗತ್ತೆ. ಈಗ ಆಗಿರೋ ಸಮಸ್ಯೆ ಅಷ್ಟೇ. ಸರ್ಕಾರ ಸ್ಪಂದಿಸಿದ್ದರೆ ಹೋರಾಟ ಮಾಡೋ ಅವಶ್ಯಕತೆ ಏನಿತ್ತು? ಯಾರಿಗೆ ಸಮಸ್ಯೆ ಆಗಿದೋ ಅವ್ರು ಹೋಗಿರೋರು, ಪ್ರಶ್ನೆ ಕೇಳಿರೋರು, ಅವ್ರ ಪ್ರಶ್ನೆಗೆ ಸ್ಪಂದಿಸಿದ್ರೆ ಉತ್ತರ ಸಿಕ್ಬಿಟ್ಟಿರೋದು. ಸರ್ಕಾರ ಉತ್ತರ ಕೊಡದಿದ್ದಾಗಲೇ ಹೋರಾಟಗಳು ಶುರು ಆಗೋದು. ಈಗ ಇಲ್ಲಿ ಬಿಡದಿ ಹೋರಾಟನೂ ಯಾಕಾಗ್ತದೆ, ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸೋ ಲಕ್ಷಣಗಳೆಲ್ಲ ಕಾಣಿಸ್ತದೆ. ಮಧ್ಯದಲ್ಲಿ ಫಾಲೋ ಮಾಡ್ತಾ ಇದ್ದೆ. ಅಲ್ಲಿಂದ ಜೊತೆಗೆ ನಮಗೆ ಎಲ್ಗೋಗಿ ನಾವು ಸಪೋರ್ಟ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಅವ್ರುಗಳು ಯಾರು ಕೇಳಿದ್ರೆ ಗೊತ್ತಾಗತ್ತೆ. ಯೂಶಲಾಗಿ ಇಲ್ಗೂ ಅಷ್ಟೇ, ಯಾರೋ ಅಲ್ಲಿ ಇದು ಮಾಡಿದ್ರು ಬರ್ತಾನೆ ಅನ್ನೋದು ಕರೀತಾರೆ. ಸಿನಿಮಾದವ್ರು ನಮ್ಮ ಕೆಲಸ ಮಾಡ್ಕೊಂಡಿರ್ತೀವಲ್ಲ ನಾವು, ಯಾರೋ ಕರೀತಾರೆ, ಕರೆದಾಗ ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ. ಕರೆದಾಗ ಪುರ್ಸೊತ್ತಿದ್ದಾಗ ಹೋಗ್ಲಿಕ್ಕೆ ಸಾಧ್ಯ. ಈಗ ಒಂದು 3 ದಿವಸ ಪುರ್ಸೊತ್ತಿದ್ದು, ಹಾಗಾಗಿ ದಿವಸ ಹೋಗಿ ಕೂತ್ಕೊಂಡೆ. ಜೊತೆಗೆ ಇಷ್ಟೊಂದೆಲ್ಲ ದೌರ್ಜನ್ಯ ಆದಾಗ ತಡ್ಕೊಳಕ್ಕಾಗಲಿಲ್ಲ ನನಗೆ. ಹೇಳು ಬರ್ತಾ ಇತ್ತು ಕೂತ್ಕೊಂಡು ಅಲ್ಲೋಗತ್ತೆ ಅಷ್ಟೇ. ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಬಹಳ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಬಹುಭಾಷಾ ನಟ ಕಿಶೋರ್ ಅವರ ಮಾತು, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ. ಇದಿಷ್ಟು ಈವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.